ತಮ್ಮೆಲ್ಲರಿಗೆ ಚಿರಪರಿಚಿತರಾದ ಮಲ್ಲಿಗೆಯ ಕವಿ, ಮನೆಯ ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರ 15ನೆಯ ಪುಣ್ಯತಿಥಿಯ ನೆನಪಿನಲ್ಲಿ ಕವಿಯ ಕುಟುಂಬದವರು ನಡೆಸುತ್ತಿರುವ ಟ್ರಸ್ಟ್ ಕೆ.ಎಸ್. ನರಸಿಂಹಸ್ವಾಮಿ ಪ್ರತಿಷ್ಠಾನವು ಗೋಖಲೆ ಸಾರ್ವಜನಿಕ ಸಭಾಂಗಣದಲ್ಲಿ ಆಯೋಜಿಸುತ್ತಿರುವ ಉಪನ್ಯಾಸ ಕೆ.ಎಸ್. ನರಸಿಂಹಸ್ವಾಮಿ ಅವರ ಕಾವ್ಯದಲ್ಲಿ ಜೀವನ ಕಾಮ ಹಾಗೂ ಸಾವಿನ ಸೆಳೆತಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಡಿ.ವಿ.ಜಿ. ಅವರು ನಿರ್ಮಿಸಿದ ಗೋಖಲೆ ಸಭಾಂಗಣದಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರ ನೆನಪಿನ ಕಾರ್ಯಕ್ರಮವು ನಾವು ಇಬ್ಬರು ಹಿರಿಯರ ಬಾಂಧವ್ಯವನ್ನು ಸ್ಮರಿಸಲೇಬೇಕು. ಮೈಸೂರು ಮಲ್ಲಿಗೆ ಕವನ ಸಂಕಲನಕ್ಕೆ ಮುನ್ನುಡಿ ಬರೆಯಲು ಡಿ.ವಿ.ಜಿ. ಅವರನ್ನು ಕೋರಿದಾಗ ಅವರ ಆಶೀರ್ವಾದದ ನುಡಿಗಳು ಹೀಗಿತ್ತು: ಮಲ್ಲಿಗೆಯ ತೋಟದಲ್ಲಿ ನಿಂತಾಗ ಧಾರಾಳವಾಗಿ ಉಸಿರಾಡಿರೆಂದು ಕನ್ನಡಿಗರಿಗೆ ಹೇಳುವ ಕಾಲ ಬೇಗ ಕಳೆದು ಹೋಗಲಿ. ನಿಮ್ಮ ಮಲ್ಲಿಗೆಯ ಬಳ್ಳಿ ಎಲ್ಲ ಋತುಗಳಲ್ಲಿ ನಗುನಗುತ್ತಿರಲಿ. ಬರುವ ಜನವರಿ 12ರಂದು ಮೈಸೂರು ಮಲ್ಲಿಗೆ ಪ್ರಕಟಗೊಂಡು 76 ವರ್ಷ ತುಂಬುತ್ತದೆ. ಕೆ.ಎಸ್.ನ ಅವರ ನಿಧನದ ನಂತರ ಅವರ ಮಗಳು ತುಂಗಭದ್ರಾ ಅವರ ಮನೆ ಅಂಗಳದಲ್ಲಿ ಕವಿಯ ಹುಟ್ಟು ಹಬ್ಬವಾದ 26 ಜನವರಿಯಂದು ಸುಮಾರು 12 ವರ್ಷಗಳ ಕಾಲ ಕೆ.ಎಸ್.ನಾಭಿಮಾನಿಗಳ ಪ್ರೋತ್ಸಾಹದಿಂದ ಉಪಾಸನಾ ಮೋಹನ್ ಅವರ ಸಂಗೀತ, ಬಿ.ವಿ. ರಾಜಾರಾಮ್ ತಂಡದವರಿಂದ ಮೈಸೂರು ಮಲ್ಲಿಗೆ ನಾಟಕ ಜನಪ್ರಿಯಗೊಂಡು ಮುಂದೆ ಕರ್ನಾಟಕ ಸರ್ಕಾರ ಕವಿಯ ಶತಮಾನೋತ್ಸವದ ವರ್ಷವಾದ 2015ರಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಪ್ರತಿಷ್ಠಾನ ರೂಪಿಸಲು ಪ್ರೇರೇಪಿಸಿತು. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೆ.ಎಸ್. ನರಸಿಂಹಸ್ವಾಮಿ ಪ್ರತಿಷ್ಠಾನ ನಾಡಿನಾದ್ಯಂತ ಅನೇಕ ಕಾರ್ಯಕ್ರಮ, ಕವಿಯ ಹೆಸರಿನಲ್ಲಿ ಪ್ರಶಸ್ತಿ, ಹುಟ್ಟೂರಾದ ಕಿಕ್ಕೇರಿಯಲ್ಲಿ ಸಾಂಸ್ಕೃತಿಕ ತಾಣ, ಕವಿಯ ಮನೆಯನ್ನು ಮ್ಯೂಸಿಯಂ, ಕೆ.ಎಸ್.ನ ಸರೋವರ ಮತ್ತು ಥೀಮ್ ಪಾರ್ಕ್ ಮಾಡಲು ಯೋಜನೆ ಹಮ್ಮಿಕೊಂಡಿದೆ. ಕೆ.ಎಸ್.ನ ಅವರ ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಡುವವರು ವಿ.ವಿ.ಎಸ್. ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್, ಪ್ರಾಂಶುಪಾಲರು ಮತ್ತು ಆನರರಿ ಅಕಾಡೆಮಿಕ್ ಅಡ್ವೈಸರ್ ಆದ ಡಾಕ್ಟರ್ ಎಂ.ಸಿ. ಪ್ರಕಾಶ್. ಇವರು ಮೈಸೂರು ವಿಶ್ವವಿದ್ಯಾಲಯದ BA ಪದವಿಯಲ್ಲಿ ಮೊದಲ ರ್ಯಾಂಕ್ ಜೊತೆಗೆ ಕನ್ನಡ ಮತ್ತು ಲಿಂಗ್ವಿಸ್ಟಿಕ್ ವಿಷಯದಲ್ಲಿ ಚಿನ್ನದ ಪದಕ, MA.ನಲ್ಲೂ ಪ್ರಥಮ ರ್ಯಾಂಕ್ ಮತ್ತು ಗುರುಗಳಾದ ಡಾಕ್ಟರ್ ಯು.ಆರ್. ಅನಂತಮೂರ್ತಿ ಅವರ ಮೆಚ್ಚುಗೆ. ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ದ ಥಿಯರಿ ಆಫ್ ದ ಅಬ್ಸರ್ಡ್ ಇನ್ ದ ವೆಸ್ಟರ್ನ್ ಲಿಟ್ರೇಚರ್ ಆ್ಯಂಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ಕನ್ನಡ ಲಿಟ್ರೇಚರ್ ವಿಷಯಕ್ಕೆ ಇಂಗ್ಲಿಷ್ನಲ್ಲಿ PhD ಪಡೆದು ಅನೇಕ ವಿದ್ಯಾರ್ಥಿಗಳಿಗೆ MPhil ಮತ್ತು PhD ಮಾರ್ಗದರ್ಶಕರಾಗಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಾತನ ಕವಿತೆಯ ಮೇಲೆ PhD ಅಲ್ಲದೆ ಅವರ 50 ಪ್ರೇಮ ಕವನಗಳ ಅನುವಾದದ ಪುಸ್ತಕ ಬ್ರೈಡ್ ಕಮ್ಸ್ ಹೋಮ್ ಹೊರತರಲು ಪ್ರೇರೇಪಿಸಿದರು. ಕೆ.ಎಸ್.ನ ಬರೀ ಪ್ರೇಮ ಕವಿ ಅಲ್ಲ ಎಂದು ಸೂಚಿಸಲು ಕವಿ ಸಾವಿನ ಕುರಿತು ರಚಿಸಿದ ಮನೋಜ್ಞ ಕವನಗಳನ್ನು ಸಾಂಗ್ ಆಫ್ ಲೈಫ್ ಶೀರ್ಷಿಕೆಯಲ್ಲಿ ಕೆ.ಎಸ್.ನ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಬ್ರೈಡ್ ಕಮ್ಸ್ ಹೋಮ್ ಪುಸ್ತಕಕ್ಕೆ 2015ನೇ ಸಾಲಿನ ಕುವೆಂಪು ಭಾಷಾ ಭಾರತಿ ಪುರಸ್ಕಾರ ಲಭಿಸಿತು. ಇದಲ್ಲದೆ M.Y. ಗೋರ್ಪಡೆ ಅವರ ಆತ್ಮಚರಿತ್ರೆ ಡೌನ್ ಮೆಮೊರಿ ಲೇನ್ ಅನ್ನು ಕನ್ನಡಕ್ಕೆ, ಶತಾವಧಾನಿ ಆರ್. ಗಣೇಶ್ ಅವರ ಅಲಂಕಾರ ಶಾಸ್ತ್ರವನ್ನು ಇಂಡಿಯನ್ ಪೊಯೆಟಿಕ್ಸ್ ಎಂದು ಇಂಗ್ಲಿಷ್ಗೆ ಪ್ರಕಾಶ್ ಸರ್ ಅನುವಾದಿಸಿದ್ದಾರೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮೇಷ್ಟ್ರರಾದ ಪ್ರಕಾಶ್ ಸರ್ ಅನೇಕ ಪರ್ಸನಾಲಿಟಿ ಡೆವಲಪ್ಮೆಂಟ್ ಶಿಬಿರಗಳನ್ನು ಅನನ್ಯ ಸಾಂಸ್ಕೃತಿಕ ಸಂಘ, HD ಕೋಟೆಯಲ್ಲಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆಶ್ರಯದಲ್ಲಿ 25 ವರ್ಷದಿಂದ ಬೇಸಿಗೆ ಶಿಬಿರ ಆಯೋಜಿಸುತ್ತಾ ಬಂದಿದ್ದಾರೆ. ಕೆ.ಎಸ್.ನ ಕುಟುಂಬ ಮತ್ತು ಗೋಖಲೆ ಸಾರ್ವಜನಿಕ ಸಭಾಂಗಣದ ಪರವಾಗಿ
ಪ್ರಕಾಶ್ ಸರ್ ಅವರನ್ನು ಅಭಿನಂದಿಸುತ್ತಾ ಉಪನ್ಯಾಸ ನಡೆಸಿಕೊಳ್ಳಬೇಕಾಗಿ ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಸಹಕಾರ ಕೊಡುತ್ತಾ ಗೋಖಲೆ ಸಾರ್ವಜನಿಕ ಸಭಾಂಗಣದ ರೂವಾರಿಗಳಾದ ನಾಡೋಜ ಡಾಕ್ಟರ್ SR ರಾಮಸ್ವಾಮಿ ಮತ್ತು ಶ್ರೀ ರಾಮು ಅವರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ. ಕಾರ್ಯಕ್ರಮದ ಕಡೆಯಲ್ಲಿ ಎಲ್ಲರೂ ಸಿಹಿ ಸ್ವೀಕರಿಸಿ ಹೋಗಬೇಕೆಂದು ವಿನಂತಿ. ಧನ್ಯವಾದಗಳು. ಸಾರಿ ಬಂತಲ್ಲ, ಅಲ್ಲ ಸ್ವಿಚ್ ಇಲ್ಲ ಅಲ್ಲಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಆದ ಸಣ್ಣ ಆಭಾಸಕ್ಕೆ ನಾನೇ ಕಾರಣ. ನಿಂತ್ಕೊಂಡು ಮಾತಾಡ್ತೀನಿ ನಾನೇ ಹೇಳಿದ್ದೆ. ಈ ವಿದ್ವಜ್ಜನ ಪೂರಿತವಾದ ಸಭೆಯನ್ನು ನೋಡಿದ ತಕ್ಷಣ ಕಾಲು ನಡ್ಕ ಶುರುವಾಗಿ ಕೂತ್ಕೊಂಡ್ರೆ ವಾಸಿ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ಕೂತ್ಕೋತೀನಿ ಅಂತ ಅಂದ್ಬಿಟ್ಟೆ, ಅಷ್ಟೇ, ಇನ್ನೇ ಇಲ್ಲ. ನಿಜವಾಗಿಯೂ ಈ ಪುಸ್ತಕದಲ್ಲಿ ಏನಾದರೂ ಒಂದು ಮೆಸೇಜ್ ಬರೀರಿ ಅಂದರು. ನಾನು ಒಂದೇ ಮಾತು ಬರೆದೆ, ಈ ಸೌಭಾಗ್ಯ ನನ್ನದು ಅಂತ ಬರೆದಿದ್ದೇನೆ. ಮಾನ್ಯ DVG ಅವರು ಕನ್ನಡದ, ಭಾರತದ ಬುದ್ಧಿಶಕ್ತಿಯಲ್ಲಿರಬಹುದು, ಸಾಹಿತ್ಯ ಶಕ್ತಿಯಲ್ಲಿರಬಹುದು, ಹಮಾನಾಯಕರು ಹೇಳೋ ಹಾಗೆ ಅಶ್ವತ್ಥ ವೃಕ್ಷಗಳಲ್ಲಿ ಒಬ್ಬರು ಅಂತ ಹೇಳುವಂತಹ DVG ಅವರ ಸಭಾಂಗಣದಲ್ಲಿ ಮಾತನಾಡುವಂಥ ಒಂದು ಸದವಕಾಶ ನನಗೆ ಸಿಗುತ್ತೆ ಅಂತಂದರೆ ಇದು ನನ್ನ ಸೌಭಾಗ್ಯ. ಅದರ ಜೊತೆಯಲ್ಲಿ ತಮ್ಮಂತಹ ವಿದ್ವಜ್ಜನರ ಮುಂದೆ, ಸುಸಂಸ್ಕೃತರ ಮುಂದೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳುವಂಥ ಅವಕಾಶ ಅಂತಂದರೆ ಅದು ಇನ್ನೂ ದೊಡ್ಡ ಸೌಭಾಗ್ಯ. ಡಾಕ್ಟರ್ ಮೇಖಲಾ ಅವರು ಹೇಳಿದ ಹಾಗೆ DVG ಅವರು ನರಸಿಂಹಸ್ವಾಮಿಯವರ ಬಗ್ಗೆ ಮಾತಾಡ್ತಾ DVG ಸಭಾಂಗಣದಲ್ಲಿ ಮಾತಾಡೋದು ಒಂದು ವಿಶೇಷ. ಯಾಕೆ ಅಂತಂದರೆ ಅವರ ಪ್ರಥಮ ಸಂಕಲನ ಮೈಸೂರ ಮಲ್ಲಿಗೆಗೆ ಇವತ್ತಿಗೂ ಯಾವುದು ಮಲ್ಲಿಗೆಯಾಗಿಯೇ ಫ್ರೆಶ್ ಆಗಿಯೇ ಇದ್ದು ಸುವಾಸನೆಯನ್ನು ಬೀರ್ತಾ ಇದೆಯೋ ಅಂತಹ ಮೈಸೂರು ಮಲ್ಲಿಗೆಗೆ ಪತ್ರ ರೂಪದ ಮುನ್ನುಡಿಯನ್ನು ಬರೆದು ಹಾರಿಸಿದವರು DVG. ಅದಕ್ಕೆ ಇದು ಒಂದು ವಿಶೇಷವಾದ ಕೊಯಿನ್ಸಿಡೆನ್ಸ್. ಇಂತಹ ಸಂದರ್ಭದಲ್ಲಿ ಮಾತನಾಡುವಂಥ ಅವಕಾಶ ಸಿಕ್ಕಿದೆ. KSನ ಪ್ರತಿಷ್ಠಾನಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಈ ಅವಕಾಶಕ್ಕೋಸ್ಕರವಾಗಿ. ಭೀಮನ ಬಗ್ಗೆ ಒಂದು ಕಥೆ ಇದೆ. ಭೀಮ ನಾರ್ಮಲಿ ಜೋರು, ಕೋಪ, ಬರೆಯದೆ. ಆದರೆ ಒಂದೆರಡು ಸಂದರ್ಭದಲ್ಲಿ ಭೀಮ ತತ್ವಜ್ಞಾನಿ ಆಗೋದು ಉಂಟು. ಹಿ ಬಿಕಮ್ಸ್ ಎ ಫಿಲಾಸಫರ್. ಒಂದು ಸಲ ಯಾರೋ ಒಬ್ಬ ಧರ್ಮರಾಜನ ಹತ್ರ ಬಂದು ನನಗೇನಾದರೂ ದಾನ ಕೊಡಿ ಅಂತ ಕೇಳಿದ್ನಂತೆ. ಅದಕ್ಕೆ ಧರ್ಮರಾಜ ನಾಳೆ ಬಾ ಕೊಡ್ತೀನಿ ಅನ್ನಂತೆ. ತಕ್ಷಣ ಭೀಮ ನಕ್ಬಿಟ್ನಂತೆ. ಭೀಮ ನಕ್ಕ ಅಂದರೆ ಕೇಳಬೇಕಲ್ಲ, ಭಾರಿ ಜೋರಾಗಿ ನಕ್ಬಿಟ್ನಂತೆ. ಧರ್ಮರಾಜಗೆ ಅವಮಾನ ಆಗೋಯ್ತು. ಯಾಕೋ ಭೀಮ ನಗ್ತೀಯಾ ಅಂತಂದರೆ, ನಮ್ಮಣ್ಣ ಧರ್ಮರಾಜ ಸಾವನ್ನು ಗೆದ್ದುಬಿಟ್ಟ. ಯಾಕೋ ಹಂಗಂದೆ ಅಂದರೆ, ನಾಳೆ ಬಾ ಕೊಡ್ತೀನಿ ಅಂದ್ಯಲ್ಲ, ನಾಳೆ ನೀನು ಇರ್ತೀಯ ಅನ್ನೋಕ್ಕೆ ಏನು ನಿನಗೆ ಭರವಸೆ ಇದೆ? 10 ತಿಂಗಳ ಹಿಂದೆ ಈ ಭಾಷಣವನ್ನು ಮಾಡಿ ಅಂತಂದರು. ನಾನು ಒಪ್ಕೊಂಡೆ. ಅವರು ಪ್ರಿಂಟ್ ಮಾಡಿದರು. ನಾನು ಒಂದು ಕ್ಷಣ ಸಾವನ್ನು ಗೆದ್ದೇ ಬಿಟ್ಟಿದ್ದೆ. 10 ತಿಂಗಳು ಆಮೇಲೆ ನಾನು ಇರ್ತೀನೋ ಇಲ್ಲೋ ನನಗೆ ಗೊತ್ತಿರಲಿಲ್ಲ. ಸಾವು ಅನ್ನೋದು ಅಂತಹ ವಿಚಿತ್ರವಾದಂತಹ, ಎಲ್ಲರಿಗೂ ಭಯ ಹುಟ್ಟಿಸುವಂತಹ, ಆದರೆ ರಹಸ್ಯಮಯವಾಗಿರುವುದರಿಂದಲೇ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳದಂತಹ ಒಂದು ಅದ್ಭುತವಾದಂತಹ ವಾಸ್ತವ ಜೀವನದ, ಅದು ಸಾವು. ಸಾವಿಗೆ ವಿರುದ್ಧವಾಗಿ ನಾವು ದೈಹಿಕವಾಗಿಯೂ ಬೌದ್ಧಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಹೋರಾಡ್ತಾ ಇರ್ತೇವೆ. ಅದಕ್ಕೆ ಅನುಕೂಲ ಮಾಡಿಕೊಡೋದು ಜೀವಕಾಮ. ಬದುಕಬೇಕು ಅನ್ನುವಂತಹ ಆಸೆ, ಅದಮ್ಯವಾದ ಛಲ, ನಾನು ಇರಬೇಕು,
ನಾನು ಇದ್ದು ಏನು ಮಾಡ್ತೀನಿ ಅನ್ನೋ ಪ್ರಶ್ನೆ ಬೇರೆ. ಗಾಂಧಿ ಜೀಸಸ್ ಕ್ರೈಸ್ಟ್ ಹೋದ್ರೇ ಪ್ರಪಂಚ ಏನು ವ್ಯತ್ಯಾಸ ಆಗಿಲ್ಲ, ನಡ್ಕೊಂಡೇ ಹೋಗಿದೆ. ನಾನು ಇಲ್ಲದೆ ಇದ್ರೂ ಏನಾಗ್ಬಿಡುತ್ತೋ ಅಂತ ಯಾರೂ ಯೋಚನೆ ಮಾಡಬೇಕಲ್ಲ, ಹಾಗೇ ಇರುತ್ತೆ, ಏನು ವ್ಯತ್ಯಾಸ ಏನಾಗಲ್ಲ. ಈ ಮಾತು ಹೇಳೋಕೆ ಒಂದು ವಿಶೇಷ ಕಾರಣವೂ ಇದೆ, ಆ ಪದ್ಯ ಬಂದಾಗಲೂ ಹೇಳ್ತೀನಿ ನಾನು. ಹೀಗೆ ಒಂದು ಕಡೆ ನಮಗೆಲ್ಲ ಹೆದರಿಸಬಲ್ಲ, ನಮ್ಮನ್ನು ಆಕರ್ಷಿಸಬಲ್ಲ ಸಾವು, ಇನ್ನೊಂದು ಕಡೆ ಅದಕ್ಕೆ ವಿರುದ್ಧವಾಗಿ ನಾನು ಜೀವಿಸಬೇಕು ಅನ್ನುವಂಥ ಜೀವಕಾಮ. ಅದೇ ನಮ್ಮನ್ನು ಸಾವನ್ನು ಗೆಲ್ಲೋ ಹಾಗೂ ಮಾಡುತ್ತೆ. ಬೌದ್ಧಿಕವಾಗಿ, ದೈಹಿಕವಾಗಿ ಗೆಲ್ಲೋಕ್ಕೆ ಸಾಧ್ಯ ಇಲ್ವಲ್ಲ. ಈ ಎರಡು ಸೆಳೆತಗಳ ನರಸಿಂಹಸ್ವಾಮಿಯವರ ಕಾವ್ಯವನ್ನು ಕುರಿತು ತಮ್ಮ ಮುಂದೆ ಒಂದೆರಡು ವಿಷಯಗಳನ್ನು ನಾನು ಹಂಚ್ಕೋತೇನೆ ಅನ್ನೋದನ್ನು ನಿಜವಾಗಿಯೂ ವಿನಯಪೂರ್ವಕವಾಗಿ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ನೀವುಗಳು ಎಷ್ಟೋ ಜನ ಅವರ ಕಾವ್ಯವನ್ನು ಚೆನ್ನಾಗಿ ಓದ್ಕೊಂಡಿದ್ದವರು ಇದ್ದಿರಬಹುದು, ಸಾಕಷ್ಟು ಕವನಗಳನ್ನು ನೋಡಿರಬಹುದು. ಹಾಗಾಗಿ ನಾ ಹೇಳೋದೇ ಹೊಸ್ತು, ನಾನು ಹೇಳಿದ್ದೆ ಫೈನಲ್, ಅಂತಿಮ ನಿರ್ಧಾರ, ಅಂಪೈರಿಂಗ್ ಡಿಸಿಷನ್ ಅಂತ ಭಾವನೆ ನನಗಿಲ್ಲ. ವಿನಯದಿಂದಲೇ ಹೇಳ್ತಾ ಇದ್ದೇನೆ ಇದ್ರ ಬಗ್ಗೆ. ನಮ್ಮ ನವೋದಯದ ಕವಿಗಳಲ್ಲೇ, ಕನ್ನಡದ ಕವಿಗಳಲ್ಲೇ ನರಸಿಂಹಸ್ವಾಮಿಯವರು ಒಂದು ವಿಶೇಷ. ಯಾಕೆ ಅಂತಂದರೆ ಅವರು ವಿಕಾಸ ಹೊಂದುತ್ತಾ ಬಂದಂತಹ ಕವಿ. ಯಾವುದೇ ಪಂಥದ ಹಣೆಪಟ್ಟಿಯನ್ನು ಇಟ್ಟುಕೊಳ್ಳದೇನೆ, ಯಾವುದೇ ಪಂಥಕ್ಕೆ ಸೇರದೇನೆ, ಯಾವುದೇ ಕವಿ ವಿಮರ್ಶಕರ ಸೆಮಿನಾರ್ನಲ್ಲಿ ಪೇಪರ್ನ ಮಂಡಿಸಿ ಕುಟ್ಟದೇನೆ ತನ್ನ ಕಾವ್ಯ ಕೃಷಿಯನ್ನು, ತನ್ನ ಕವನ ಸೃಷ್ಟಿಯನ್ನು ಸಂಪೂರ್ಣ ತಾದಾತ್ಮ್ಯದಿಂದ ಅನುಸ್ಯೂತವಾಗಿ ಮಾಡಿಕೊಂಡು ಬಂದವರು ನರಸಿಂಹಸ್ವಾಮಿಯವರು. ಅದ್ರ ಬಗ್ಗೆ ಯಾವತ್ತೂ ಅವರು ಮಾತಾಡಲಿಲ್ಲ. ನಾವು ಕೇಳಿರೋ ಹಾಗೆ ಅವ್ರಿಗೆ ಮಾತೇ ಕಡಿಮೆ. ಅವ್ರಿಗೆ ಸೇರಿದ ಮಾತನ್ನು ಅವ್ರ ಪತ್ನಿಯವರೇ ಆಡ್ತಿದ್ರು ಕಾಣುತ್ತೆ. ವೆಂಕಟೇಶ್ ಮೂರ್ತಿಯವರು ಅದನ್ನ ಹೇಳ್ತಾರೆ, ಇವರು ಮೌನ, ಅವರು ಮಾತು ಅಂತ. ಮಾತಾಡ್ತಿರ್ಲಿಲ್ಲ, ಆದರೆ ಅವರ ಕವನ ಮಾತಾಡ್ತಾ ಹೋಯಿತು ಎಲ್ಲ ಕಡೆಯೂ. ತಾನು ಹೇಳಬೇಕಾದ್ದನ್ನು ಕವನ ಹೇಳಬೇಕು, ನಾನು ಹೇಳಬೇಕಾಗಿಲ್ಲ ಅಂತ. ಕಾರಂತರು ಮುನ್ನುಡಿಗಳಲ್ಲಿ, ತಮ್ಮ ಕಾದಂಬರಿ ಬಗ್ಗೆ ಮುನ್ನುಡಿಗಳಲ್ಲಿ ಯಾವಾಗಲೂ ಹೇಳ್ತಾರೆ, ನನ್ನ ಕಾದಂಬರಿ ಏನು ಹೇಳುತ್ತದೆ ಅನ್ನೋದನ್ನು ಕಾದಂಬರಿಕಾರ ತಾನೇ ಹೊರಡಬಾರದು. ಅವನು ಹೇಳೋದಾದರೆ ಕಾದಂಬರಿ ಯಾತಕಬೇಕು? ಕಾದಂಬರಿಯಿಂದ ನಾವು ತಿಳ್ಕೊತೀವಿ, ನೀವೇನು ಹೇಳೋದು ಅದನ್ನು. ಹಾಗೆ ನರಸಿಂಹಸ್ವಾಮಿಯವರು ತನ್ನ ಕಾವ್ಯದ ಬಗ್ಗೆ ಬೇರೆ ರೀತಿ ಮಾತನ್ನು ಆಡಿದವರಲ್ಲ, ಅದರ ಬಗ್ಗೆ ಮೌನವಾಗಿದ್ದವರು. ಆದರೆ ತನ್ನ ಕವನಗಳು ಮಾತಾಡೋ ಹಾಗೆ ಮಾಡಿದರು. ಹಿ ಲೆಟ್ ಹಿಸ್ ಪೊಯೆಟ್ರಿ ಸ್ಪೀಕ್, ಬಟ್ ಹಿ ಡಿಂಟ್ ಹಿಮ್ಸೆಲ್ಫ್ ಸ್ಪೀಕ್. ತಾನು ಮಾತಾಡ್ತಾ ಹೋಗಲಿಲ್ಲ, ತಾನು ಅದನ್ನು ಸಮರ್ಥನೆ ಮಾಡ್ತಾ ಹೋಗಲಿಲ್ಲ. ಇದು ಒಂದು ವಿಶೇಷ. ಇನ್ನೊಂದು ವಿಶೇಷ ಅಂದರೆ ನವೋದಯದ ಕವಿಯಾಗಿ ಆರಂಭಿಸಿದ, ತಮ್ಮ ಕಾವ್ಯ ಯಾತ್ರೆಯನ್ನು ಆರಂಭಿಸಿದ ನರಸಿಂಹಸ್ವಾಮಿಯವರು ಆಮೇಲೆ ಒಂದು ತರಹದ ನವ್ಯ ಕವಿಯಾದರು. ಅದಾದ ಮೇಲೆ ಮತ್ತೆ ಈ ಪ್ರತಿಮೆಗಳನ್ನು, ಪ್ರತೀಕಗಳನ್ನು ಕಟ್ಕೊಂಡು ಕುಣಿದಿದ್ದು ಸಾಕು ಅಂದ್ಬಿಟ್ಟು ತನ್ನ ಒರಿಜಿನಲ್, ತನ್ನ ಮೂಲ ಶೈಲಿ ನವೋದಯಕ್ಕೆ ಹಿಂತಿರುಗಿದ್ರು, ಬಟ್ ಆ್ಯಸ್ ಎ ಡಿಫರೆಂಟ್ ಪರ್ಸನ್. ಆ ನವೋದಯ ಕಾವ್ಯ ಅವರದ್ದು ವಿಕಾಸ ಹೊಂದುತ್ತಾ, ಅವರ ಮನಸ್ಸು ಪಕ್ವವಾದ ಹಾಗೆ, ಅವರ ಜೀವನ ಧೋರಣೆಗಳು ಬದಲಾಗ್ತಾ ಹೋದ ಹಾಗೆ ಅವರು ವಿಕಾಸ ಹೊಂದುತ್ತಾ ಒಂದು ಆಧ್ಯಾತ್ಮಿಕ ವಿಕಾಸವನ್ನು ಇಹದಲ್ಲೇ, ಈ ಪ್ರಪಂಚದಲ್ಲೇ ಕಂಡುಕೊಳ್ತಾ ನರಸಿಂಹಸ್ವಾಮಿಯವರು ತಮ್ಮ ಕಾವ್ಯವನ್ನು ಬೆಳೆಸ್ಕೊಂಡು ಮತ್ತೆ ಹಿಂತಿರುಗಿದರು. ಇಂತಹ ವಿಶಿಷ್ಟ ಕವಿ, ಈ ಥರದ ವಿಶೇಷದ ಕವಿ ಕಡಿಮೆ, ಕನ್ನಡದಲ್ಲಿ ಕವಿಗಳು ಕಡಿಮೆ, ಅದಕ್ಕೆ ಇವರು ವಿಶೇಷ. ಒಂದು ಜೀವನದ ನಂಬಿಕೆ ಕೆಲಸ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. C.F. ಆ್ಯಂಡ್ರೂಸ್ ಅಂತ ಒಬ್ಬರು, ಅವರು ಗಾಂಧಿಯವರ ಬಗ್ಗೆ ಕೇಳಿಬಿಟ್ಟು ಭಾರತಕ್ಕೆ ಬಂದು ಗಾಂಧಿಯವರ ಜೊತೆ ಬಹಳ ವರ್ಷ ಒಡನಾಡಿದರು. ಗಾಂಧಿಯವ್ರ ಜೊತೆನೇ ಇರೋರು C.F. ಆ್ಯಂಡ್ರೂಸ್. ಅವ್ರಿಗೆ ಹೋದಲ್ಲೆಲ್ಲ ಹೋಗೋರು, ನೋಟ್ಸ್ ಮಾಡಿಕೊಳ್ಳೋ ಎಲ್ಲ ಮಾಡಿ. ಆ C.F. ಆ್ಯಂಡ್ರೂಸ್ ತನ್ನ ಸ್ವದೇಶಕ್ಕೆ ಹಿಂತಿರುಗಿದ ಮೇಲೆ ಯುರೋಪ್ನಲ್ಲಿ ಆತ ಹೇಳೋಕ್ಕೆ ಪ್ರಯತ್ನ ಪಡ್ತಾನೆ. ಏನು ಅಂದರೆ, ಹೇಗೆ ನಮ್ಮಲ್ಲಿ ಜೀಸಸ್ ಕ್ರೈಸ್ಟ್ ಬಂದನೋ ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಪೂರ್ವದಲ್ಲಿ ಉದಯಿಸಿದ್ದಾನೆ, ಮಹಾತ್ಮ ಗಾಂಧಿ ಅಂತ. ಅವನಂತಹ ಮಹಾತ್ಮ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡಬೇಕು, ಪ್ರಪಂಚವೆಲ್ಲ ಒಳ್ಳೆಯದು, ಮನುಷ್ಯ ಒಳ್ಳೆಯವನು ಅಂತ ನಂಬುವಂಥವನು ಅಂತ ಗಾಂಧಿಯವರ ವಿಷಯವಾಗಿ ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಟ್ಟ C.F. ಆ್ಯಂಡ್ರೂಸ್.
ಆದರೆ ಅಷ್ಟೊತ್ತಿಗೆ ಮೊದಲನೆಯ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ ಆಮೇಲೆ, ಆದರೆ ಈ ಮಹಾಯುದ್ಧವನ್ನು ಮತ್ತು ಅದರಲ್ಲಿ ಮನುಷ್ಯನ ಕ್ರೌರ್ಯವನ್ನು ಕಂಡಿದ್ದಂತಹ ಯುರೋಪಿಯನ್ ಮನಸ್ಸು, ಸಮಾಜ ಇಂತಹ ವ್ಯಕ್ತಿ ಒಬ್ಬ ಇರಬಲ್ಲ ಅನ್ನೋದನ್ನು ನಂಬೋಕ್ಕೆ ಸಿದ್ಧ ಇರಲಿಲ್ಲ. ಅವರು ನಂಬಲೇ ಇಲ್ಲ ಅದನ್ನೇ, ಇವನು ಆ ಥರದವನು ಹುಟ್ಟೋಕ್ಕೆ ಸಾಧ್ಯವೇ ಇಲ್ಲ, ಅದು ಹಿಂದಿನ ಕತೆ ಅಷ್ಟೇನೆ ಅಂತ. ಅಂದರೆ ಪ್ರಪಂಚದಲ್ಲಿ ಒಳ್ಳೇದು ಇರಬಹುದು, ಒಳ್ಳೆಯದು ಅನ್ನೋದು ಇರುತ್ತೆ ಅನ್ನೋದನ್ನೇ ನಂಬೋಕ್ಕೆ ಸಿದ್ಧವಿರಲಿಲ್ಲ. ಯಾಕೆಂದರೆ ಮನುಷ್ಯನ ಕ್ರೌರ್ಯವನ್ನು ಆ ಮಟ್ಟಕ್ಕೆ ಕಂಡುಬಿಟ್ಟಿದ್ರು ಅವರು ಯುದ್ಧದಲ್ಲಿ, ಮಹಾಯುದ್ಧದಲ್ಲಿ. ಅವನ ಮಾತುಗಳನ್ನು ಸಂಶಯದಿಂದ ನೋಡುತ್ತಂತೆ ಯುರೋಪಿಯನ್ ಸಮಾಜ. ನಮ್ಮ ನರಸಿಂಹಸ್ವಾಮಿಯವರ ಕಾವ್ಯವನ್ನು ಓದೋವರ ಎಷ್ಟೋ ಸಲ ವಿಮರ್ಶೆನೂ ಆ ಅರ್ಥದಲ್ಲೇ ಇರುತ್ತೆ. ಅವರು ಎಷ್ಟೊಂದು ಜೀವನದ ಎಷ್ಟೊಂದು ಸಣ್ಣ ಸಣ್ಣ ವಸ್ತುಗಳನ್ನು, ಸಂಗತಿಗಳನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಅಂದರೆ, ಒಂದು ಹೂವನ್ನು ಎಷ್ಟು ಸಂತೋಷದಿಂದ ಸಂಭ್ರಮದಿಂದ ಕಾಣ್ತಾರೆ ಅವರು ಅಂತಂದರೆ, ಏನ್ರಿ ಬರೀ ಒಂದು ಹೂವನ್ನು ಕಂಡು ಸಂಭ್ರಮ ಪಡೋಕ್ಕೆ ಸಾಧ್ಯವಾ ಅಂತಾರೆ ಇವತ್ತಿನವರು. ಅಂದರೆ ಅದರಲ್ಲಿ ಸಂತೋಷವನ್ನು ಕಾಣಬಹುದು ಅನ್ನೋದನ್ನು ನಂಬೋಕ್ಕೆ ನಾವು ಸಿದ್ಧವಿಲ್ಲ. ಅವರು ಹೂವಿನಲ್ಲೇ ಸಂತೋಷ ಕಾಣ್ತಾರೆ, ಮಗುವಿನ ನಗುವಿನಲ್ಲಿ ಸಂತೋಷ ಕಾಣ್ತಾರೆ. ಹೀಗೆ ನಮ್ಮ ಜೀವನದಲ್ಲಿ ಇರುವಂತಹ ಒಳ್ಳೆಯದನ್ನು, ನಗುವನ್ನು, ಸಂತೋಷವನ್ನು ತಮ್ಮ ಕವನದ ಮೂಲಕ ಹರಿಸ್ತಾ ಹೋದವರು ನರಸಿಂಹಸ್ವಾಮಿಯವರು. ಹಾಗೆ ಹರಿಸ್ಬಿಟ್ರು ಅಂದ ಮಾತ್ರಕ್ಕೆ ಅವರು ಜೀವನದಲ್ಲಿರುವಂಥ ಕಷ್ಟಗಳನ್ನು ನೋಡಲೇ ಇಲ್ಲ ಅಂತಲ್ಲ. ನಿಮ್ಮೆಲ್ಲರಿಗಿಂತ ಹೆಚ್ಚು ಕಷ್ಟವನ್ನು ಜೀವನದಲ್ಲಿ ಅನುಭವಿಸಿದ್ರು ಅವರು, ಕಂಡಿದ್ರು ಸುತ್ತಲೂ. ಆದರೂ ಆ ಕಷ್ಟದ ನಡುವೆ ಇರುವಂತಹ ಸುಖವನ್ನು ನಾವು ನೋಡೋಣ ಅನ್ನುವಂತಹ ಒಂದು ಇತ್ಯಾತ್ಮಕ ದೃಷ್ಟಿ ಅಂದರೆ ಇವತ್ತು ನಾವು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತೀವಿ. ಆ ಪಾಸಿಟಿವ್ ಆ್ಯಟಿಟ್ಯೂಡಿಂದ ಹೊರಟವರು ನರಸಿಂಹಸ್ವಾಮಿಯವರು. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಬಹಳ ಜನ MBA ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಮಾಡ್ಯೂಲ್ ಮಾಡ್ತಾರೆ, ಭಾಷಣ, ಒಂದು ಮಾಡ್ಯೂಲ್. ಹೇಗೆ ಪಾಸಿಟಿವ್ ಆ್ಯಟಿಟ್ಯೂಡ್? ಏನೂ ಇಲ್ಲ, ನರಸಿಂಹಸ್ವಾಮಿಯವರು 15 ಪದ್ಯ ಓದಲಿ, ಪಾಸಿಟಿವ್ ಆ್ಯಟಿಟ್ಯೂಡ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದು. ಇಟ್ಸ್ ದಿ ಪಾಸಿಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಲೈಫ್. ಅಂದ ಮಾತ್ರಕ್ಕೆ ಕೆಟ್ಟದ್ರ ಕಡೆ ಅವರು ಕಣ್ಣು ಮುಚ್ಚಿ ಕೂತ್ಕೊಂಡಿಲ್ಲ. ಕೆಟ್ಟದ್ದಿದೆ ಅನ್ನೋದು ಗೊತ್ತು ಅವರಿಗೆ, ಜೀವನದಲ್ಲಿ ಸುಂದರವಲ್ಲದ್ದಿದೆ ಅಂತಲೂ ಗೊತ್ತು, ಅಸುಂದರವಾದದ್ದಿದೆ ಗೊತ್ತು, ಕುರೂಪವಾದದ್ದಿದೆ ಗೊತ್ತು. ಆದರೆ ಕುರೂಪವನ್ನೇ ನೋಡಿ ಹುಣ್ಣನ್ನು ಕೆರ್ಕೊಂಡಂಗೆ ಕೆರ್ಕೋಬೇಡಿ, ಅದರಲ್ಲಿರೋ ಸಂತೋಷವನ್ನು, ಸುಂದರವಾದದ್ದು ನೋಡೋಣ ಅನ್ನೋ ಮನೋಭಾವ ನರಸಿಂಹಸ್ವಾಮಿಯವ್ರದ್ದು. ಹಾಗಾಗಿ ಅವರ ಕಾವ್ಯನ ಓದ್ತಾ ಹೋದಾಗೆ, ಹೆಚ್ಚೆಚ್ಚು ಅರ್ಥ ಮಾಡ್ಕೋತಾ ಹೋದಾಗೆ ನಮಗೆ ಜೀವನದ ಬಗ್ಗೆ ಒಂದು ಭರವಸೆ ಬರುತ್ತೆ. ಯಾವುದನ್ನು DVG ಅವರು ಬಾಳಿಗೊಂದು ನಂಬಿಕೆ ಅಂತ ಹೇಳ್ತಾರೋ, ಆ ಬಾಳಿಗೆ ಒಂದು ನಂಬಿಕೆಯನ್ನು, ಮನಸ್ಸಿಗೆ ಪ್ರಫುಲ್ಲತೆಯನ್ನು, ಎ ಪ್ಲೆಸೆಂಟ್ನೆಸ್ ಆಫ್ ಮೈಂಡ್, ಪ್ರಸನ್ನತೆಯನ್ನು ತಂದು ಕೊಡಬಲ್ಲಂತಹ ಮಾಂತ್ರಿಕ ಶಕ್ತಿ ಅವರ ಮೌನವಾದ ಕಾವ್ಯಕ್ಕೆ ಇದೆ. ಯಾಕೆಂದರೆ ರಭಸದಿಂದ ಹೋಗೋ ಕಾವ್ಯ ಅಲ್ಲ ಅದು, ಇಟ್ಸ್ ಎ ಕ್ವಾಯೆಟ್ ಪೊಯೆಟ್ರಿ. ಆದರೆ ಅಶಾಂತವಾಗಿ ಹೇಳೋ ಕ್ರಮದಲ್ಲೇ ನಮಗೆ ಈ ಭರವಸೆಯನ್ನು ತಂದು ಕೊಡಬಲ್ಲ ಶಕ್ತಿ ಅವರ ಕಾವ್ಯಕ್ಕೆ ಇದೆ. ಅದಕ್ಕೋಸ್ಕರವಾಗೇ ನರಸಿಂಹಸ್ವಾಮಿಯವರ ಕಾವ್ಯ ಇವತ್ತೂ ನಮಗೆ ಪ್ರಸ್ತುತ, ನಮಗೆ ಬೇಕು, ನಮ್ಮೆಲ್ಲರಿಗೂ ಬೇಕು. ಅದನ್ನು ನಾನು ಕೇಳೋಲ್ಲ, ಓದೋಲ್ಲ. ಯಾಕೆ ನನಗೆ ಅಂದರೆ, DVG ಅವರು ಭಾಳ ಚೆನ್ನಾಗಿ ಹೇಳ್ದಂಗೆ ಮಲ್ಲಿಗೆಯ ತೋಟದಲ್ಲಿ ನಿಂತಾಗ ಮೂಗು ಹಿಡ್ಕೊಂಡು ಕೂತಂಗೆ ಆಗುತ್ತೆ ಅಷ್ಟೇ. ಧಾರಾಳವಾಗಿ ಉಸಿರಾಡ್ರಿ ಅಂದರು, ಇಲ್ಲ ನಾನು ಮೂಗು ಮುಚ್ಕೊಂಡಿರ್ತೀನಿ, ಬೇಡ ನನಗೆ ಅಂತ ಅಂದಂಗೆ ಆಗುತ್ತೆ ಅಷ್ಟೇ. ಅಂತಹ ಕಾವ್ಯ ನರಸಿಂಹಸ್ವಾಮಿಯವ್ರದ್ದು. ಮಲ್ಲಿಗೆಯ ಮಾಲೆ ಅದು, ಅವರೇ ಹೇಳುವಂಥ ಒಂದು ಪದ್ಯ. ನಾನೇನು ಮಾಡಿದ್ದೀನಿ ಅಂದರೆ, ನರಸಿಂಹಸ್ವಾಮಿಯವ್ರಿಗೂ ಮತ್ತು ತಮಗೂ ಮಧ್ಯೆ ನಾನು ಬರಬಾರ್ದು, ಚೀನಾ ಗೋಡೆ ಥರ ಅಂತ. ಅವರ ಏನು ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಎರಡೆರಡು ಮಾತುಗಳು ಹೇಳ್ತಾ ಅವರ ಕವನಗಳಲ್ಲೇ ಕೆಲವು ಸಾಲುಗಳನ್ನು ತಮ್ಮ ಮುಂದಿಡ್ತೇನೆ. ಐ ವೋಂಟ್ ಸ್ಪೀಕ್, ಐ ವಿಲ್ ಲೆಟ್ ಮಿಸ್ಟರ್ ನರಸಿಂಹಸ್ವಾಮಿ ಸ್ಪೀಕ್. ನೀವು ಅವರು ಮಾತಾಡ್ಕೊಳ್ಳಿ, ಗೊತ್ತಾಗುತ್ತೆ. ಆ ಹಾಡುಗಳು, ಆ ಗೇಯತೆ, ಆ ಗೇಯ ಗುಣ, ಹಾಡುವ ಗುಣ ಆ ಪದ್ಯಗಳಲ್ಲಿರೋದು ಅಂತಹ ಸ್ವಾರಸ್ಯ. ಅದು ಹೇಗೆ ಬಂತು ಅಂದರೆ, ಅವರು ಒಂದು ಮಾತು ಹೇಳ್ತಾರೆ, ಹೇಗೆ ಸುಂದರವಾದದ್ರ ಕಡೆ ಅವರ ಮನಸ್ಸು ಬಂತು ಅಂತಂದರೆ, ಚಿಕ್ಕ ವಯಸ್ಸಿನಲ್ಲಿ ಅವ್ರು ಹೇಳ್ತಾರೆ, ಅಲ್ಲಿ ಒಬ್ಬ ಸಾಹೇಬ ಇದ್ದ. ಸಾಹೇಬ ಹೂ ಕಟ್ಟವನು. ಅವನು ಬೇರೆ ಬೇರೆ ರೀತಿಯ ಹೂಗಳು, ಮಲ್ಲಿಗೆ ಇರ್ಬೋದು, ಮರುಗ ಇರ್ಬೋದು, ಇನ್ನೊಂದಿರ್ಬೋದು, ಆಮೇಲೆ ಸಂಪಿಗೆ, ಆಮೇಲೆ ಮಲ್ಲಿಗೆ, ಇವುಗಳನ್ನು
ಒಂದು ಸರಿಯಾದ ಅಂತರದಲ್ಲಿ ಇಟ್ಟು ಚುರುಕಾಗಿ ಕಟ್ಕೊಂಡು ಮಾತಾಡ್ತಾ ಕಟ್ಕೊಂಡು ಹೋಗೋನಂತೆ. ಅವ್ರು ಹೇಳ್ತಾರೆ, ಕವನವೆಂಬ ಕಲ್ಪನೆ ನನಗೆ ಮೊದಲು ಮೂಡಿದ್ದು ಆವಾಗಲೇ, ಕವನಿಗೂ ಕೂಡ ಒಂದು ಮಲ್ಲಿಗೆಯ ಮಾಲೆಯನ್ನು ಕಟ್ಟಿದ ಹಾಗೆ ಅಂತ. ಹಾಗೇ ಅವರು ತಮ್ಮ ಕವನಗಳನ್ನು ಕಟ್ಕೊಂಡು ಹೋಗ್ತಾರೆ. ಆ ಶಬ್ದಗಳಲ್ಲಿ ಶಬ್ದಾಡಂಬರ ಇಲ್ಲ. ಒಂದೇ ಸಲಿಗೆ ಭೋರ್ಗರೆವ ಜಲಪಾತದ ಹಂಗೆ ಇರೋದೇ ಇಲ್ಲ ಅದು. ಯಾಕೆಂದರೆ ಅವ್ರು ಹೇಳ್ತಾರೆ, ನನ್ನ ಕಾವ್ಯ ಅನ್ನೋದು, ನನ್ನ ಕವನ ಅನ್ನೋದು ಅಬ್ಬರದ ನುಡಿ ಅಲ್ಲ, ಕಿರ್ಚ್ಕೊಳ್ಳೋ ಮಾತಲ್ಲ, ಯಕ್ಷಗಾನ ಧಾಟಿ ಅಲ್ಲ. ನನ್ನದು ಇಬ್ಬರು ಸ್ನೇಹಿತರು ಸಂಜೆಯಲ್ಲಿ ಕೂತು ಪಿಸು ಮಾತನ್ನು ಆಡದ ಹಾಗೆ ನನ್ನ ಕವನ ಅಂತಾರೆ. ಅದಕ್ಕೇ ಅವರ ಕವನಗಳನ್ನ ಓದ್ತಾ ಹೋದರೆ ಹೆಚ್ಚೆಚ್ಚು ತಿಳ್ಕೋತಾ ಹೋದಂಗೆ, ಅಭ್ಯಾಸ ಮಾಡ್ಕೋತಾ ಹೋದಂಗೆ ಆ ಕವನಗಳು ನಮ್ಮ ಕಿವಿಯಲ್ಲಿ ಪಿಸುಗುಡೋ ಹಾಗೆ ಅನಿಸ್ತಿರುತ್ತೆ. ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಭಾವುಕವಾಗೂ ಹೇಳ್ತಾರೆ. ಅಂದಿಗೂ ಅಷ್ಟೇ, ಅವತ್ತಿಗೂ ಅಷ್ಟೇ, ಇವತ್ತಿಗೂ ಅಷ್ಟೇ. ನರಸಿಂಹಸ್ವಾಮಿಯವರ ಕವನಗಳನ್ನು ಓದುವಾಗ ಕಣ್ಣುಗಳು ಒದ್ದೆಯಾಗುತ್ತವೆ. ಒಂದೇ ಒಂದು ನಾವು ಒದ್ದೆ ಮಾಡ್ಕೊಳ್ಳೋಕೆ ಸಿದ್ಧವಿರಬೇಕಷ್ಟೇ. ಯಾಕೆಂದರೆ ನಮ್ಮ ಮನಸ್ಸು ಕೂಡ ಒಂದು ಮೃದುತ್ವವನ್ನು, ಮಾರ್ಧವತೆಯನ್ನು, ಸೂಕ್ಷ್ಮತೆಯನ್ನು ಕಳ್ಕೊಳ್ಳದೇ ಇದ್ದರೆ ಆ ಕವನಗಳಿಗೆ ನಾವು ಸ್ಪಂದಿಸ್ತಾ ಹೋಗ್ತೀವಿ. ಇದು ಇಲ್ಲಿಯ ಈ ಕವನಗಳಿಂದ ಮಾಡೋದಕ್ಕೆ ಅಗತ್ಯ. ಅದು ಯಾಕೆ ಅಂತಂದರೆ, ಅವರು ಸಾವಿನ ವಿರುದ್ಧ ಹೇಳಿದ್ರು ಅಂದ್ರೂ ಅವರು ಸಾವಿನ ಅರಿವನ್ನು ಬಿಟ್ಟವರಲ್ಲ. ಸಾವು ಇದೆ, ಸಾವು ಮರೆಯೋದು ಬೇರೆ, ಇಲ್ಲಪ್ಪ ಅಂದ್ಕೊಂಬಿಡೋದು. ಕಾಯಿಲೆ ಬರುತ್ತೆ ಮನುಷ್ಯನಿಗೆ, ನನ್ನ ಕಾಯಿಲೆ ಇಲ್ಲ ಅಂದ್ಕೊಂಬಿಡೋದು, ಅಂದರೆ ಇಲ್ಲ ಅಂತಲೇನೋ ಇದ್ದೇ ಇರುತ್ತದು. ಹಾಗಾಗಿ ಸಾವಿಲ್ಲ ಅಂತಂದ್ಬಿಟ್ರೆ ಸಾವಿಲ್ಲ ಅಲ್ಲ, ಸಾವಿದ್ದೇ ಇರುತ್ತೆ. ಸಾವಿನ ಅರಿವನ್ನು ಮರೆಯದೇನೆ ಸಾವನ್ನು ನಾನು ಮೀರ್ತೀನಿ ಅನ್ನುವಂತಹ ಒಂದು ದೃಢ ನಿರ್ಧಾರ ಇದೆಯಲ್ವ, ಅಥವಾ ಮನೋಭಾವ ಇದೆಯಲ್ವ, ಅದು ದೊಡ್ಡದು, ಅದು ಮುಖ್ಯವಾದ್ದು. ಉದಾಹರಣೆಗೆ ನೋಡಿ, ಕೂಸು ಹುಟ್ಟಿದ ದಿನವೇ ಸಾವು ಮೊದಲಾಗುವುದು. ಕೂಸು ಹುಟ್ಟುವ ದಿನವೇ ಸಾವು ಮೊದಲಾಗುವುದು. ಹುಟ್ಟಿದ ದಿವಸನೇ ಡೇಟ್ ಆಫ್ ಬರ್ತ್ ಗೊತ್ತಾಯಿತು, ಡೇಟ್ ಆಫ್ ಎಕ್ಸ್ಪೈರಿನೂ ಅಲ್ಲೇ ಹಾಕಿರುತ್ತೆ, ಅದು ಕಾಣಿಸ್ತಲ್ಲ ಅಷ್ಟೇ. ಸಾವು ಮೊದಲಾಗುವುದು. ಹುಟ್ಟುವುದು ಸಹಜ ವ್ಯಾಪಾರ, ಹುಟ್ಟುವುದು ಸಹಜ ವ್ಯಾಪಾರ, ಸಾಯುವುದು ಎಲ್ಲರಿಗೂ ಖಂಡಿತ. ಅಂದರೆ ಸಾವನ್ನು ಒಪ್ಪಿಕೊಂಡೇ ಇವರು ಹೊರಡ್ತಾರೆ ಹೊರತು ಸಾವಿಲ್ಲ ಅಂದ್ಕೊಂಡು ಹೊರಡಲ್ಲ. ಇದೇ ಸಾವು, ಆದರೆ ಹೇಗೆ ಮೀರಲಿ ನಾನು ಅಂತ. ಹೇಗೆ ಮೀರ್ತಾರೆ ಅಂತಂದರೆ ಬದುಕನ್ನು ಪ್ರೀತಿಸುವುದರ ಮೂಲಕ ಮೀರ್ತಾರೆ. ಜೀವನವನ್ನು ಪ್ರೀತಿಸೋದ್ರ ಮೂಲಕ, ಅದನ್ನು ಇಷ್ಟಪಡಿ, ಅಲ್ಲಿರುವಂಥ ಸಂತೋಷವಾದದ್ದನ್ನು, ಸುಂದರವಾದದ್ದನ್ನು ಕೇಳಿ ಸಂತೋಷಪಡಿ, ನೋಡಿ ಸಂತೋಷಪಡಿ. ಸಹಜವಾಗಿ ಸಾವು ಮರಿತಾ ಹೋಗುತ್ತೆ. ಡಿ ವಿ ಜಿಯವರು ವೆಂಕಟನಾರಾಯಣಪ್ಪನವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಭಾಳ ತಮಾಷೆಯಾಗಿದೆ. ವಯಸ್ಸಾಗಿತ್ತು ಅವರಿಗೆ, ಒಂದು ರೂಮಲ್ಲಿರೋರು, ಓಡಾಟ ಇಲ್ಲ, ಮಂಚದ ಮೇಲೆ ಇರೋರು, ಸುತ್ತಲೂ ಗಲಾಟೆ. ಮನೆಯವ್ರು ಕೇಳ್ತಾರೆ, ಇವರೆಲ್ಲ ಬಂದು ಕೇಳ್ತಾರೆ, ತಮಗೆ ಇಲ್ಲಿ ಆಗೋಲ್ವೇನೋ, ತುಂಬ ಗಲಾಟೆ, ಮೇನ್ ರೋಡಲ್ಲಿ ಮನೆ ಇಟ್ಟಿರೋ ಹಾಗೆ ಡಿಸ್ಟರ್ಬ್ ಆಗುತ್ತೆ, ಬೇರೆ ಕೋಣೆಗೆ ನಿಮ್ಮನ್ನು ಬದಲಾಯಿಸೋಣ, ಸ್ವಲ್ಪ ದೂರ ಇರೋ ಕೋಣೆ ಶಾಂತವಾಗಿರುತ್ತೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಪಕ್ಕದ ಕೋಣೆಯಲ್ಲಿ ನನ್ನ ಮೊಮ್ಮಗಳು ವೀಣೆ ನುಡಿಸ್ತಾ ಇರ್ತಾಳೆ, ಈ ಕಡೆ ಕೋಣೆಯಲ್ಲಿ ಮೊಮ್ಮಕ್ಕಳು ಜಗಳ ಮಾಡ್ಕೊಂಡು ಆಟ ಆಡ್ತಿರ್ತಾರೆ, ದೂರಕ್ಕೆ ಹೋದರೆ ಇದು ಯಾವುದೂ ಕೇಳಿಸೋಲ್ಲ, ಅದಕ್ಕೆ ಇಲ್ಲೇ ಇರ್ತೀನಿ ಅಂದ್ರಂತೆ. ಇದು ಜೀವನವನ್ನು ಸಂತೋಷ ಪಡೋ ಕ್ರಮ ಅಂತಂದರೆ ಇದು. ಟು ಎಂಜಾಯ್ ಲೈಫ್ ಅನ್ನೋದು ಇದೆಯಲ್ಲ, ಅದು ಜೀವನದ ಎಲ್ಲ ಸೂಕ್ಷ್ಮಗಳನ್ನು ನಾನು ಸುಖಿಸ್ತೀನಿ, ಅವುಗಳನ್ನು ಅನುಭವಿಸ್ತೀನಿ ಅನ್ನೋದು. ಅಲ್ಲಿಂದ ಅವ್ರದ್ದು ಆರಂಭ ಆಗುತ್ತೆ. ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಆರಂಭ ಆಗುತ್ತೆ ಅಂತಂದರೆ, ಇಲ್ಲಿರೋರಿಗಾದರೂ ಹೊಳೆಯುತ್ತಾ ನನಗೆ ಗೊತ್ತಿಲ್ಲ ಕೆಲವು, ಯಾಕೆಂದರೆ ತುಂಬ ಹಳೇ ಕಥೆಗಳು ಇವು. ಗಂಡ ಹೆಂಡತಿಯ ನಡುವೆ ಆಡುವಂಥ ಪಗಡೆ ಆಟ. ಪಗಡೆ ಆಟ ಅಂದರೆ ಈಗಿನವರಿಗೆ ಪಗಡೆ ಆಟ ಅಂದರೆ ಏನು ಅಂತಲೂ ಹೇಳೋ ಹಾಗೆ ಇಲ್ವಲ್ಲ, ಗೊತ್ತೇ ಇರೋದಿಲ್ಲ. ಹಾಗಂದರೆ ಏನು ಸಾರ್ ಅಂತಾರೆ, ಅದಾ ನೋಡಿದ್ದೀವಿ, ಆ್ಯಪಲ್ಲಿ ಇದೆ ನಮ್ಮದ್ರಲ್ಲಿ ಅಂತಾರೆ ಅಷ್ಟೇ. ಆದರೆ ಇವ್ರದ್ದು ಪಗಡಿ ಆಟ ಅಂತ ಒಂದು ಆಡೋಕ್ಕೆ ಹೋದರೆ ಒಂದು ಸಣ್ಣ ಪದ್ಯದಲ್ಲಿ ಎಷ್ಟು ಚುರುಕಾಗಿ ಹೇಳ್ತಾರೆ ಅಂದರೆ, ಅದು ಕೂಡ ಅವರ ಸಂತೋಷಕ್ಕೆ ಕಾರಣ ಆಗುತ್ತೆ ಅನ್ನೋದು ಮುಖ್ಯವಾದ್ದು. ನಾವು ಆಟ ಯಾವುದು ಅನ್ನೋದು ನಿಮಿತ್ತ, ಆಟವಾದರೂ ಪಗಡೆ ಆದರೂ ಆಡಿ, ಚೆಸ್ ಆದರೂ ಆಡಿ, ಕೇರಮ್ ಬೋರ್ಡ್ ಆದರೂ ಆಡಿ, ಅದು ಅಲ್ಲ ಪ್ರಶ್ನೆ. 6, 3, 9 ಹೋಗಲಿದ್ದು ಮನೆಗೆ, ಗೆಲುವೆನ್ನದೀ ಹೊತ್ತು, ಸೋಲೆ ಸರಿ ನಿಮಗೆ, ಅವಳು ಹೇಳ್ತಿರೋದು. ಅದು ಯಾವಾಗಲೂ ಗಂಡು ಸೋಲ್ಲೇಬೇಕು. ಇವನು ಹೇಳ್ತಾನೆ, ನುಡಿದ ಗರ ಬೀಳುವುದು. ಗರ ಅಂದರೆ ಗೊತ್ತಿದ್ದರೆ ಮಾತ್ರ ಇದು ಹೊಳೆಯುತ್ತೆ, ಇಲ್ದಿರೆ ಹೊಳೆಯೋದೇ ಇಲ್ಲ. ಹಿಂಗೆ ಹಾಕಿದರೆ ಆ ಗರ 12 ಬಾರ ಅಂತೆಲ್ಲ ಅಂತಾರೆ. ನುಡಿದ ಗರ ಬೀಳುವುದು, ಅಚ್ಚರಿಯೇ ಗೆಲುವು. ಅವನು ಕೋಪ ಮಾಡ್ಕೋತಾ ಇದ್ದಾನೆ. ಬೇಡದಾಟವ ಮುಗಿಸು, ಕಾದಿರುವುದು ಒಲವು ಇದೆ. ಕೆಂಪು ಗದ್ದರೆ ಏನು, ಹಸಿರ ಕೊಲೆ ಏಕೆ,
ತಾರೆದಿರು ಕೆನ್ನೆಯನ್ನು ಹತ್ತಿರಕ್ಕೆ ಜೋಕೆ ಅಂದ್ಬಿಟ್ಟು ಆಮೇಲೆ ಅವಳು ಏನು ಆ ಆಟವನ್ನು ಮುಗಿಸ್ತಾಳೆ, ಪಗಡೆ ಆಟವನ್ನು ಮುಗಿಸ್ತಾಳೆ. ಒಂದು ಪಗಡೆ ಆಟದಲ್ಲಿ ಅಥವಾ ನಿಮಗೆಲ್ಲರಿಗೂ ಬಹಳ ಚೆನ್ನಾಗಿ ಪರಿಚಯ ಇರುವಂತಹ ಮಾವನ ಮನೆಯಲ್ಲಿ, ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು ಇದೆಯಲ್ವ, ಇಂತಹ ಒಂದು ಜೀವನದ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಸ್ವಾರಸ್ಯವನ್ನು, ಸಂತೋಷವನ್ನು, ಸಂಭ್ರಮವನ್ನು ಕಂಡು ಅದನ್ನು ಚಿತ್ರಿಸಿದವರು ನರಸಿಂಹಸ್ವಾಮಿಯವರು. ಅದಕ್ಕೆ DVG ತಮ್ಮ ಮುನ್ನುಡಿಯಲ್ಲಿ ಹೇಳ್ತಾರೆ, ನಿಮ್ಮ ಕವನಗಳನ್ನು ಓದ್ತಾ ಇದ್ದರೆ ಹೆಂಗಿರುತ್ತೆ ಅಂತಂದರೆ ಎಲ್ಲರೂ ತಮ್ಮ ಜೀವನದಲ್ಲಿ ಕಂಡಿರುವ ಅನುಭವಗಳೇ ಕಾಣಿಸ್ತಾವೆ ಅಂತಂತಾರೆ. ಇದೇ ಅನುಭವಗಳು. ಅದು ಎಷ್ಟು ನಯ, ಎಷ್ಟು ನವರಾಗಿ ಹೇಳ್ತಾರೆ ಅಂದರೆ ಅವರು ಅಂತಾರೆ, ಮಲ್ಲಿಗೆ ಬಹಳ ಮೃದುವಾದ ಹೂವು, ಬಹಳ ಒಳ್ಳೆಯದು, ಅದರಲ್ಲಿ ಇಂತಹ ಒಂದು ಇರುವಂತಿಗೆ ಅಂತಿದೆ, ಅದು ಬಹಳ ಚೆನ್ನ. ಆದರೆ ನನಗೆ ಜಾಜಿ ಹೆಚ್ಚಿಷ್ಟ, ನಾನು ಇಷ್ಟಪಡೋ ಜಾಜಿ ಇನ್ನೂ ನವರು, ಅದು ಮೃದುವು ಹೆಚ್ಚು, ಅದರ ಅದೇ ಕಟುವಲ್ಲದ ಸೌರಭ, ಒಂದು ಚೂರು ಸ್ಟ್ರಾಂಗ್ ಅಲ್ಲ ಸೌರಭ, ಸುವಾಸನೆ ಅಷ್ಟು ಚೆನ್ನ, ಅಷ್ಟು ಸೂಕ್ಷ್ಮವಾದ ನವಿರಾದ ಸುವಾಸನೆ. ಅಂತಹ ನವಿರುತನ ನಿಮ್ಮ ಕಾವ್ಯಗಳಲ್ಲಿದೆ. ಈ ನವಿರನ ಮೂಲಕ, ನವರಾದ ಕವನಗಳ ಮೂಲಕ ಅನುದಿನದ ಜೀವನದ ಅನುಭವಗಳನ್ನು, ಅದರ ಸಂತೋಷಗಳನ್ನು ಕವಿ ಇಡೀ ನಾಡಿನ ಜನರ ಜೊತೆ ಹಂಚ್ಕೋತಾ ಹೋದರು. ಹೀಗೆ ಅವರು ಎಲ್ಲವನ್ನು ಯಾವ ಮಟ್ಟದ ಅಂದರೆ ಜೀವನದ ಸೌಮ್ಯ ಮುಖಗಳು ಇವು, ಪ್ರಖರವಾದ ತೀವ್ರವಾದ ಮುಖಗಳಲ್ಲ. ಅದಕ್ಕೆ ಸಣ್ಣ ಸಣ್ಣ ವಿಷಯಗಳು, ಆದರೆ ಸಣ್ಣ ವಿಷಯಗಳನ್ನು ತೀವ್ರವಾಗಿ ಅನುಭವಿಸಿದರು. ಆವಾಗ ಯಾವ ಮಟ್ಟದಲ್ಲಿ ಅವರು ಅನುಭವಿಸ್ತಾರೆ ಅಂತಂದರೆ, ಗಂಡ ಹೆಂಡತಿ ತಮ್ಮ ಪ್ರೀತಿಯನ್ನು ನಂಬಿ ಏನು ಹೇಳೋಕ್ಕಾಗುತ್ತೆ ಅಂತಂದರೆ, ತಾರೆಗಳ ಮೀಟುವೆವು, ಚಂದಿರನ ದಾಟುವೆವು, ಒಲುಮೆಯೊಳಗೊಂದು ನಾವು, ನಮಗಿಲ್ಲ ನೋವು ಸಾವು. ನಮ್ಮ ಪ್ರೀತಿ ನಮ್ಮದಿದ್ದಾಗ ನಮಗೆ ನೋವು ಇಲ್ಲ, ಸಾವು ಇಲ್ಲ, ಒಲಿಮೆಯಲ್ಲಿ ನಾವಿಬ್ಬರು ಒಂದು ಅಂತ ಮುಗಿಸ್ತಿಡ್ತಾರೆ. ಈ ರೀತಿಯಾಗಿ ಪ್ರೀತಿಯಲ್ಲಿ, ಒಲುಮೆಯಲ್ಲಿ ಅದ್ಭುತವಾದ ಸುಖವನ್ನು, ಸಂತೋಷವನ್ನು ಕಂಡು ಉಂಡು ಅದನ್ನು ತಿಳಿಸಿದವರು. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಮದುವೆ ಆಗಿದೆ, ಆಗ್ತಾನೆ, ಶಾರದೆ ಹೆಂಡತಿ, ಅವಳನ್ನು ಕರಿಬೇಕು ಬಾ ಅಂತ. ಅದಕ್ಕೆ ಹೇಳ್ಕೊತಾ ಇದ್ದಾನವನು, ಹೆಂಗೆ ಮದುವೆಯಾಗಿ ತಿಂಗಳಿಲ್ಲ, ನೋಡಿರಣ್ಣ ಹೇಗಿದೆ, ನೋಡ್ರಪ್ಪ ಹೆಂಗಿದೆ, ಏನು, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ, ಕೂಗಿದಾಗಲೆಲ್ಲ ಹತ್ರಕ್ಕೆ ಬಂದು ಬಿಡ್ತಾಳೆ, ಹಿಂದೆ ಮುಂದೆ ನೋಡದೆ, ಎದುರು ಮಾತನ್ನು ಆಡದೆ. ಹಿಂದೆ ಮುಂದೆ ನೋಡೋದು ಅಂತ ಆ ಕಾಲದಲ್ಲಿ ಒಂದಿತ್ತು, ದೊಡ್ಡವರು ಏನು ಅಂದ್ಕೋತಾರೋ ಏನು ಅಂತ, ಆವಾಗ ಎಲ್ಲರೂ ಇದ್ದಾಗ ಮಾತಾಡಿಸೋ ಕ್ರಮವೇ ಇರಲಿಲ್ಲ. ಆದರೆ ಅವಳು ಬಂದುಬಿಡ್ತಾಳೆ ಅಂತಾರೆ. ಹೀಗೆ ಯಾಕೆ ಹಿಂಗಾಗುತ್ತೆ ಅಂತಂದರೆ ಅವ್ರು ಹೇಳ್ತಾರೆ, ಇಲ್ಲಿ ಗಂಡು ಹೆಣ್ಣು ಪ್ರೀತಿಯಿಂದ ಸೇರ್ಕೋತಾವೆ, ಅವರಲ್ಲಿ ಒಂದು ಒಲುಮೆ ಬೀಳುತ್ತೆ. ಒಲುಮೆ ಬೆಳೆದಾಗ ಏನಾಗುತ್ತೆ, ನಾವು ಪ್ರೇಮ ಅಂತಂದರೆ ಚೈಲ್ಡಿಶ್ ಅಂತೀವಿ, ರಿಡಿಕ್ಯುಲಸ್ ಅಂತೀವಿ, ಬಾಲಿಶ ಅಂತೀವಿ, ಏನಿದು ಪ್ರೇಮ ಅಂತ ಆಟ, ಅದೆಲ್ಲ ಏನಲ್ಲ ಅಂತೀವಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲ, ಆವತ್ತಿನ ಜನರ ಮನಸ್ಸಿನ ಸಂಕೋಚದ ಸಂಕೋಲಿಯನ್ನು ತೆಗೆದುಹಾಕಿದವರು ನರಸಿಂಹಸ್ವಾಮಿಯವರು. ಆ ಪ್ರೀತಿಗೆ ಒಂದು ಮೌಲ್ಯ ಇದೆ ಅಂತ ತೋರಿಸಿದವರು ಅವರು. ತಮಾಷೆ ಅಂದರೆ ಎಲ್ಲ ಗಂಡ ಹೆಂಡತಿಗೂ ಹೊಸದ ಮದುವೆ ಆದ್ರಿಗೆ ಇವ್ರು ಹೇಳೋ ಒಲವು ಪ್ರೀತಿ ಎಲ್ಲ ಇದ್ದೇ ಇತ್ತು, ಹೇಳ್ಕೊಳ್ಳೋಕೆ ಸಂಕೋಚ ಇತ್ತು ಅಷ್ಟೇ. ಇವರು ಅದನ್ನು ಒಳ್ಳೆಯ ಮಾತುಗಳಲ್ಲಿ ಒಂದು ಚೂರು ಗಾಂಭೀರ್ಯ ಕೆಡದೇ ಇರೋ ಹಾಗೆ, ಅದು ಅಸಭ್ಯವಾಗದೇ ಇರೋ ಹಾಗೆ ಹೇಳಿದರು ಅಷ್ಟೇ. ಹೇಳೋದ್ರ ಮೂಲಕ ಇದರಲ್ಲಿ ನಾಚ್ಕೊಳ್ಳೋದು ಏನೂ ಇಲ್ಲ ಅಂತ ತೋರಿಸ್ಕೊಟ್ರು, ಸಂಕೋಚ ಪಡೋದು ಏನೂ ಇಲ್ಲ ಅಂತ ತೋರಿಸ್ಕೊಟ್ರು. ಒಂದು ಹೆಣ್ಣಿಗೆ ಒಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು, ಇವತ್ತಿನ ಥರ ಲವ್ ಮ್ಯಾರೇಜಸ್ ಇರಲಿಲ್ಲವಲ್ಲ ಅವಾಗ, ಯಾರೋ ಒಂದು ಅರೇಂಜ್ ಮ್ಯಾರೇಜ್ ತಾನೆ, ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದ ಕನಸ ಗಂಡು, ಅವರಿಬ್ಬರು ಸೇರಿಕೊಂಡು ಏನೋ ಕನಸು ಕಂಡು ಮಾತಿಗೆ ಒಲಿಯದ ಅಮೃತ ಉಂಡು. ಎಂಥ ಅಮೃತ, ಎಂಥ ಸಂತೋಷವನ್ನು ಅನುಭವಿಸ್ತಾರೆ ಅಂದರೆ ಅದು ಮಾತಿಗೆ ಒಲಿಯೋದಿಲ್ಲ, ಅಂದರೆ ಮಾತಿನಲ್ಲಿ ಹೇಳೋಕ್ಕಾಗೋದಿಲ್ಲ, ಇಟ್ ಕಾಂಟ್ ಬಿ ಎಕ್ಸ್ಪ್ರೆಸ್ಡ್ ಅಂತ ಅಂದು ಅದನ್ನು ಆ ಅಮೃತವನ್ನು, ಆ ಪ್ರೀತಿಯನ್ನು ಉಂಡಾಗ ಅವ್ರಿಗೇನಾಗುತ್ತೆ ಅಂದರೆ ದುಃಖ ಹಗುರವೆನ್ನುತ್ತೀರೆ, ಅವ್ರಿಗೆ ದುಃಖವೆಲ್ಲ ಹಗುರವಾಗಿ ಕಾಣಿಸ್ಬಿಡುತ್ತಂತೆ. ಇಂತಹ ದುಃಖವನ್ನೇ ಮರೆಸುವಂತಹ ಒಲಿಮೆ ಅನ್ನೋದು, ಪ್ರೇಮ ಅನ್ನೋದು ದೊಡ್ಡತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೀಗೆ ಮಾಡ್ತಿದ್ದಾಗ ಪ್ರೇಮವೆನ್ನಲು ಹಾಸ್ಯವೇ. ಏನು ತಮಾಷೆನೇ ಪ್ರೇಮ ಅಂತಂದರೆ, ಪ್ರೇಮ ದುಃಖವನ್ನು ಮರೆಸಿಬಿಡುತ್ತೆ. ಅಂತಹ ದುಃಖವನ್ನು ಮರೆಸುವಂತಹ ಪ್ರೇಮವನ್ನು ನಾವುಗಳು ಅನುಭವಿಸಬಹುದು, ಗಂಡ ಹೆಂಡತಿ ಅನುಭವಿಸ್ಬೋದು ಅಂತ ತಮ್ಮ ಜೀವನದ ಪ್ರೀತಿಯನ್ನು ತೋರಿಸ್ತಾರೆ. ಅವರ ಜೀವನದ ಪ್ರೀತಿ ಎಂಥದ್ದು ಅಂತಂದರೆ, ಅವರು ಯಾವತ್ತೂ ಜೀವನ ಬೇಸರವೇ ಆಗೋದಿಲ್ಲ. ಉಪನಿಷತ್ ಹೇಳೋ ಹಾಗೆ, ತಥೋ ನ ವಿಜುಗುಪ್ಸತೆ,
ಯಾವನಿಗೆ ಆ ಮನಸ್ಸಿನ ಆ ಆನಂದ ಪ್ರಸನ್ನತೆ ಅನ್ನೋದಿದೆಯೋ, ಯಾವನು ಜೀವನದ ಎಲ್ಲ ಮುಖಗಳನ್ನು ಅನುಭವಿಸೋಕೆ ಸಿದ್ಧನಾಗಿರ್ತಾನೋ ಅಂಥವನಿಗೆ ಜೀವನದಲ್ಲಿ ಬೇಸರವೇ ಇರೋದಿಲ್ಲ. ಅದಕ್ಕೆ ನರಸಿಂಹಸ್ವಾಮಿಯವರ ಕಾವ್ಯದಲ್ಲಿ, ಮೊದಲನೇ ಕಾವ್ಯದಲ್ಲಿ ಬೇಸರ ಅನ್ನೋದೇ ಇಲ್ಲ, ಸಂತೋಷವೇ ಇರೋದು. ನಮ್ಮ ಹಿರಿಯ ಒಬ್ಬರು ಸೋದರ ಮಾವ ಒಬ್ಬರು ಹೇಳಿದರು, ಅವರು ಬಾಂಬೆಗೆ ಹೋಗಬೇಕಿತ್ತು. ಆವಾಗ 2 ದಿನ ಫುಲ್ಲು 24 ಗಂಟೆ 28 ಗಂಟೆ ಪ್ರಯಾಣ, ಮೈಸೂರಿಂದ ಟ್ರೈನು. ಅವರು ನಮ್ಮ ಸೋದರತ್ತೆ, ಅವ್ರ ಪತ್ನಿ ಹೋಗಬೇಕಿತ್ತು. ನಮ್ಮ ಅಣ್ಣ ಕೇಳ್ದ, 24 hours ಜರ್ನಿ ಬೋರಿಂಗ್ ಅಲ್ವಾ ಅಂತ. ಪಕ್ಕದಲ್ಲಿ ಹೆಂಡತಿ ಇದ್ದಾಗ ಯಾಕೋ ಬೋರಿಂಗು ಅಂದರು ಅವರು. ಅದೇ ಯಾವ ಮಾತನ್ನು ಅವ್ರು ಹೇಳಿದಾರೋ ಇವರು ಅದನ್ನೇ ಹೇಳ್ತಿರೋದು ಬೇರೆ ಬೇರೆ ಥರದಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ, ಪ್ರೇಮವೆನ್ನಲು ಹಾಸ್ಯವೇ. ಪ್ರೇಮ ಅನ್ನೋದು ಇಟ್ ಈಸ್ ನಾಟ್ ಟು ಬಿ ಸ್ಲೈಟೆಡ್. ಅದು ಚಿಕ್ಕದಲ್ಲ, ಸಣ್ಣದಲ್ಲ, ಅದು ದೊಡ್ಡದು ವಸ್ತು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ನಿಮಗೆ ಬಹಳ ಪ್ರಸಿದ್ಧವಾದ ಗಮನ ಗೊತ್ತೇ ಇದೆ. ಹೆಂಡತಿಯೊಬ್ಬಳು ಜೊತೆ ಇದ್ದರೆ, ಮನೆಯೊಳಗಿದ್ದರೆ ನನಗದೇ ₹1,00,00,000 ಅಂತಿದೆಯಲ್ವಾ, ಅದರಲ್ಲಿ ಒಂದು ಮಾತಿದೆ ನೋಡಿ, ಹೆಂಡತಿಯೊಂದಿಗೆ ಬಡತನ ದೊರೆತನ, ಏನೂ ಭಯವಿಲ್ಲ. ಹೆಂಡತಿಯೊಂದಿಗೆ ಬಡತನ ದೊರೆತನ. ಇವರು ತುಂಬ ಪದ್ಯಗಳಿಗೆ ಹಿಂಗೆ ಉಪಯೋಗಿಸ್ತಾರೆ, ಒಂದೇ ಸಲ ಗೊತ್ತೇ ಆಗೋದಿಲ್ಲ. ಏನರ್ಥ ಅಂದರೆ, ಹೆಂಡತಿಯೊಂದಿಗೆ, ಹೆಂಡತಿ ಜೊತೆಯಲ್ಲಿದ್ದರೆ ಬಡತನ ಅನ್ನೋದಿದೆಯಲ್ವಾ, ಬಡತನ ಅಲ್ಲ, ಅದು ದೊರೆತನ, ಕಿಂಗ್ಶಿಪ್. ಅದು ಅಂದರೆ ಬಡತನ ಸಿರಿತನ ಆರ್ ಅನ್ಇಂಪಾರ್ಟೆಂಟ್ ದೇರ್, ಅದು ಮುಖ್ಯವೇ ಅಲ್ಲ, ಏನು ಭಯವಿಲ್ಲ. ಹೆಂಡತಿ ಒಲಿಮೆಯ ಭಾಗ್ಯವನ್ನು ಅರಿಯದ ಗಂಡಿಗೆ ಜಯವಿಲ್ಲ. 2 ಥರ ನೋಡಿ ಇದರಲ್ಲಿ. ಒಂದು, ಸ್ತ್ರೀಯ ಪ್ರಾಮುಖ್ಯವನ್ನು, ಮಹಿಳೆಯ ಪ್ರಾಮುಖ್ಯವನ್ನು, ಹೆಣ್ಣಿನ ಪ್ರಾಮುಖ್ಯವನ್ನು ಜೀವನದಲ್ಲಿ ಉದ್ದಕ್ಕೂ ಒತ್ತು ಮಾಡಿಕೊಂಡು ಬಂದವರು ನರಸಿಂಹಸ್ವಾಮಿಯವರು. ಒಂದು. ಇನ್ನೊಂದು, ಈ ಸಂತೋಷವನ್ನು ಕಾಣೋವನಿಗೆ ಜೀವನದಲ್ಲಿ ಅಸುಖ ಅನ್ನೋದು ಇರೋದಿಲ್ಲ, ಈ ಸಂತೋಷವನ್ನು ಕಾಣೋವನಿಗೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ಹೇಳಿದಾಗ ಖಂಡಿತವಾಗಿ ಹೆಂಡತಿ ಹೇಳ್ತಾಳೆ, ಬಡತನವೋ ಸಿರಿತನವೋ ಯಾರಿರಲಿ ಎಲ್ಲಿರಲಿ, ದೊರೆಯಾಗಿ ಮೆರೆದವರು ನೀವಲ್ಲವೇ, ಗಂಡನಿಗೆ ಒಪ್ಪಾಗಿ ಕಂದನಿಗೆ ದಿಕ್ಕಾಗಿ ಪಯಣದಲ್ಲಿ ಜೊತೆಯಾಗಿ ನಾನಿಲ್ಲವೇ, ನಿಮ್ಮ ಜೊತೆಯಲ್ಲಿ ಸಹ ಪ್ರಯಾಣಿಕಳಾಗಿ ನಾನಿದ್ದೇನೆ ಅನ್ನೋ ಯಾವ ಕೌಟುಂಬಿಕ ಜೀವನವನ್ನು ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಭಾರತೀಯ ಸಮಾಜ ಎತ್ತಿ ಹಿಡಿದಿದೆಯೋ ಅದನ್ನು ಅವರು ಅದರ ಸಾರವನ್ನು ತೋರಿಸ್ತಾರೆ. ನರಸಿಂಹಸ್ವಾಮಿಯವರು ಕಾಣುವಂಥ ಸಂತೋಷದ ಜೀವನ ಇದೆಯಲ್ವ, ಅದು ಸಾಮಾನ್ಯವಾಗಿ ಕುಟುಂಬ ಜೀವನದ ಸುತ್ತಲೂ ತಿರುಗ್ತಾ ಇರುತ್ತೆ. ಮನೆ, ಮಕ್ಕಳು, ಕುಟುಂಬ, ಹೂವು, ಹಣ್ಣು, ಹಕ್ಕಿ, ಪ್ರಕೃತಿ, ಇವುಗಳ ನಡುವೆ ಓಡಾಡ್ತಾ ಇರುತ್ತೆ. ಅದಕ್ಕೆ ಆ ಚಿತ್ರಗಳಲ್ಲೇ ಅಷ್ಟನ್ನು ಹೇಳ್ತಾ ಹೋಗ್ತಾರೆ. ಆದರೆ ಸ್ವಾರಸ್ಯ ನೆನ್ಪಿಟ್ಕೊಳ್ಳಿ, ಇದಿಷ್ಟು ಒಂದು ಮಾತ್ರಕ್ಕೆ ಅಲ್ಲಿ ದುಃಖಕ್ಕೆ ಬೇಸರಕ್ಕೆ ಸ್ಥಾನ ಇಲ್ಲ ಅಂತಲ್ಲ. ದುಃಖ ಬೇಸರಗಳನ್ನು ಮೀರುವಂತಹ ಒಂದು ಮನಸ್ಥಿತಿಯನ್ನು ಕವಿ ಪಡಿತಾ ಇದ್ದಾರೋ ಅನ್ನೋದು ನೆನ್ಪಿಟ್ಕೊಳ್ಳೋಣ. ಕಡೆಗೆ ಆರಾಮಾಗಿ ಹೇಳ್ಬಿಡೋದಲ್ಲ, ಅಯ್ಯೋ ಅವ್ರಿಗೇನ್ರಿ ಒಳ್ಳೆ ಜೀವನ ಇತ್ತು, ನಡೆದು ಹೋಯ್ತು, ಅವ್ರ ಮನೆಯವರೆಲ್ಲ ಚೆನ್ನಾಗಿದ್ದು, ನಮ್ಮ ಮನೇಲಿ ನೋಡಿ ಮನೇಲಿ ಹೋದರೆ ದೊಣ್ಣೆ ಹಿಡ್ಕೊಂಡು ಕಾದಿರ್ತಾರೆ ಅಂತ. ಹಂಗಲ್ಲ, ಅದು ಆ ಅರ್ಥ ಅಲ್ಲ. ಅಲ್ಲಿ ಕಷ್ಟ ಸುಖ ಇದ್ರೂ ಹೇಗೆ ಸಂತೋಷಪಟ್ಟರು ಅನ್ನೋದು. ಇದಕ್ಕೆ ಅವರಿಗೆ ಒತ್ತಾಸೆಯಾಗಿ ಬಂದಿದ್ದು ಅವರ ಇಡೀ ಕಾವ್ಯ ಜೀವನದ ಪೂರ್ಣ ಒಂದು ಮಹಾನ್ ಪ್ರತಿಮೆಯಾಗಿ ನಿಂತಿದ್ದು ಯಾವುದು ಅಂದರೆ ಹೂವು. ಅವರ 16 ಕವನ ಸಂಕಲನಗಳಲ್ಲಿ ಹೂವಿನ ಹೆಸರು ಇರುವಂಥವು ಬೇಕಾದಷ್ಟಿವೆ. ಆರಂಭವೇ ಮೈಸೂರು ಮಲ್ಲಿಗೆ. ಹೂವು ಅನ್ನೋದು ಅವರಿಗೆ ಅತ್ಯಂತ ಸಂತೋಷದ, ಮನಸ್ಸಿಗೆ ಸುಖ ಕೊಡುವಂತಹ ಅನುಭವ. ಎಷ್ಟರ ಮಟ್ಟಿಗೆ ಅಂದರೆ, ಹೂವು ಬೇಕೆನ್ನುವುದು ಬದುಕು, ಹೂವು ಬೇಕು ಅನ್ನೋದೇ ಬದುಕು. ಹೂವಿಲ್ಲದೆಯೇ ಬರಡಾಗುವುದು ಬದುಕು ಭೂಮಿಯಲ್ಲಿ. ಈ ಭೂಮಿಯಲ್ಲಿ ಬರಡೆ, ಹೂವಿಲ್ಲ ಅಂದರೆ ಬರಡೆ. ನನ್ನ ಸಹೋದ್ಯೋಗಿಯೊಬ್ಬರು ಹೇಳೋರು, ಅವ್ರ ಮಗನ ಹತ್ರ ಅವರು ಒಂದು ಸ್ವಲ್ಪ ಮಲ್ಲಿಗೆ ಹೂ ತೊಗೊಂಬ ಅಂತ ಒಂದು ₹5 ಕೊಟ್ಟಿದ್ದರು. 15-20 ವರ್ಷದಿಂದ ಇವತ್ತು ₹5 ಒಂದು ಮಲ್ಲಿಗೆ ಹೂ ಕೊಡ್ಬೋದೇನೋ. ಕಳಿಸಿದ್ರು. ಅವನು ಹೋಗಿ ತೊಗೊಂಬಂದ. ಅವನ ಪ್ರಕಾರ ಮಲ್ಲಿಗೆ ಹೂವು ಅಂತಂದರೆ ಬೆಳ್ಳಗಿರೋದು ಅಂತ, ಒಟ್ಟು ಬೆಳ್ಳಗಿರೋದು ಹೂವು. ಏನು ತೊಗೊಂಬಂದು ಕಾಕಡ ಹೂ ತೊಗೊಂಬಂದಿದ್ದ. ಅವ್ರು ಯಾವಾಗಲೂ ನಿಜವಾಗಿಯೂ ನನಗೆ ವಿಸ್ಮಯ ಸರ್, ಹೆಂಗೆ ಸರ್ ಅವನು ಕಾಕಡನ ಮಲ್ಲಿಗೆ ಅಂತ ಹೆಂಗೆ ಅನ್ಕೊಂಬಿಟ್ಟ ಅಂತ. ಅದು ಆ ಮಟ್ಟದ ಅದ್ರ ಬಗ್ಗೆ ಅರಿವು ಇಲ್ಲದೆ ಇರುವಂಥದ್ದು. ಹೂವನ್ನು
ಏನು ಅಂತ ಅರ್ಥ ಮಾಡ್ಕೊಂಡವರು ಏನಾಗ್ಬಿಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ, ಹೂವಿಲ್ಲದೆ ಹೋದರೆ ಏನಾಗುತ್ತೆ, ಬರಡಾಗುವುದು ಬದುಕು. ಭೂಮಿಲಿ ಬದುಕೇ ಇಲ್ಲ, ಅದು ಬರಡು. ಇಟ್ ಇಸ್ ಜಸ್ಟ್ ಎ ಡೆಸರ್ಟ್ ಅವ್ರ ಪ್ರಕಾರ. ಬೆಳಗಿನಾರಕ್ಕೆ ಹೂ ಮುಡಿದು ಬಂದಳು ಚೆಲುವೆ, ಹೂವಿತ್ತು ಹೆರಳಲ್ಲಿ ಬುಟ್ಟಿಯಲ್ಲಿ. ನಮಗೆ ಕಾಣೋದಕ್ಕೆ ಒಂದು ಕ್ಷಣಕ್ಕೆ ಏನು ಮಹಾ ದೊಡ್ಡದು ಅನ್ನಿಸ್ಬಹುದು, ಇಲ್ಲ, ಅದೇ ದೊಡ್ಡದು. ಹೇಗೆ ಅಂತಂದರೆ, ನೀನು ಹಾಡಿದೆ, ನಾನು ನುಡಿಸಿದೆ. ಅವಳು ಹಾಡಿದ್ಲು, ಇವ್ರು ನುಡಿಸಿದ್ರು. ಹಾಡು ಕರಗಿತು ಮೆಲ್ಲಗೆ, ಹಾಡು ಕರಗಿ ಹೋಯಿತು. ಕಂಪ ಸೂಸಿತು ತಂಪು ಗಾಳಿಗೆ ನಿನ್ನ ಹೆರಳಿನ ಮಲ್ಲಿಗೆ. ಎಷ್ಟೇ ಆದ್ರೂ ಆ ಹೆರಳಿದ ಮಲ್ಲಿಗೆಯಿಂದ ಬರುವಂಥ ಕಂಪಿದೆಯಲ್ವ, ಅದೆಲ್ಲ ಕಡೆ ಹರಡ್ಕೊಂಡು ಹೋಯಿತು. ಆ ಮಾಧುರ್ಯ, ಅದರ ಸುವಾಸನೆ ಉಳಿತಾ ಹೋಗುತ್ತೆ. ಸುತ್ತಲಿನ ಗಾಳಿಯಲ್ಲಿ ಉಳಿದೇ ಹೋಗ್ಬೋದು, ಮನಸ್ಸಿನಲ್ಲಿ ಉಳಿತಾ ಹೋಗುತ್ತೆ. ಮನಸ್ಸಿನಲ್ಲಿ ಇಲ್ಲದೆ ಹೋದನ್ನು ಅವ್ರ ಕವನದಲ್ಲಿರುತ್ತೆ, ಕವನದಿಂದ ನಮಗೆ ಸಿಗುತ್ತಾ ಇರುತ್ತದು. ಯಾಕೆ ಹೀಗೆ ಅಂತಂದರೆ, ಅವರಿಗೆ ಪ್ರೀತಿಯಲ್ಲಿ ಅತ್ಯಂತ ನಿಷ್ಠೆಯ ಸ್ಥಿರವಾದ ನಂಬಿಕೆ ಇದೆ. ಪ್ರೀತಿಯಲ್ಲಿ ನಂಬಿಕೆ, ವಿಶ್ವಾಸ ಅದರಲ್ಲಿ. ಯಾಕೆ? ಪ್ರೀತಿ ಅನ್ನೋದು ಜೀವನದ ಅತ್ಯಂತ ದೊಡ್ಡ ವಸ್ತು ಅಂತ ಅವರು ನಂಬ್ತಾರೆ. ಒಲವು ಮೂಡುವುದಂತೂ ಒಂದು ಬಾಳಿನ ಪುಣ್ಯ, ನಾವು ಅದಕ್ಕೆ ದೀಪ ಬೆಳಗಬೇಕು. ಒಲವು, ಪ್ರೀತಿ ಅನ್ನೋದಿದೆಯಲ್ಲ, ನಮ್ಮಲ್ಲಿ ಪ್ರೀತಿ ಅನ್ನೋದು ಹುಟ್ಟಿದರೆ ಅದು ನಮ್ಮ ಪುಣ್ಯ, ಭಾಗ್ಯ. ಆ ಭಾಗ್ಯವನ್ನು ನಾವು ಅದಕ್ಕೆ ದೀಪ ಬೆಳಗಬೇಕು, ಅದನ್ನು ಸ್ವಾಗತಿಸಬೇಕು. ಆ ಒಲವನ್ನು ಅದನ್ನು ಕಳ್ಕೊಳ್ಳೋದಲ್ಲ. ಎಲ್ಲಿಂದ ಎಲ್ಲಿಗೋ ಯಾತ್ರೆ ಹೊರಟಿದ್ದೇವೆ, ಆ ಒಲವು ಇದ್ದರೆ ಏನು ಅಂತಾರವರು, ಪ್ರೀತಿ ಅನ್ನೋದಿದ್ದರೆ ಏನು. ಎಲ್ಲಿಂದ ಎಲ್ಲಿ ಗೊತ್ತಿಲ್ಲ, ಎಲ್ಲಿ ಆರಂಭಿಸಿದ್ದೇವೋ ಎಲ್ಲಿಗೆ ಹೋಗ್ತಾ ಇದ್ದು ನಮ್ಮ ಜೀವನ, ಯಾತ್ರೆ ಹೊರಟಿದ್ದೇವೆ. ಸಾಯಬೇಕಾದ್ದು ಸಾವೇ, ನಾವಲ್ಲ. ಸಾಯಬೇಕಾದ ಸಾವು ನಾವಲ್ಲ, ಸಾವು ಸತ್ತು ಹೋಗಲಿ, ನಾವು ಸಾಯಬೇಕಾಗಿಲ್ಲ. ಯಾಕೆಂದರೆ ಒಲವಿದೆ ನಮ್ಮಲ್ಲಿ. ಆ ಒಲವು ಅನ್ನೋದಿದ್ದರೆ ಎಲ್ಲವೂ ಇರುತ್ತೆ. ಇಂಥ ನರಸಿಂಹಸ್ವಾಮಿಯವರು ಎದರಲ್ಲಿ ಇಲ್ಲದ ಪರಲೋಕದ ತತ್ವವನ್ನು ಎತ್ತಿ ಹಿಡಿದವರಲ್ಲ. ಅವರು ಇಹಲೋಕದ ಸಂತೋಷಗಳನ್ನೇ ಕಂಡವರು. ಎಲ್ಲರಿಗೂ ಕೈಗೆ ಎಟಕಬಹುದಾದ ಸಂತೋಷವನ್ನು ಕಂಡವರು. ಆಗಿನ ಕಾಲದ ಬರೆದವ್ರು ಇದ್ದಾರಲ್ಲ ಹೆಚ್ಚಿನ ಕವಿಗಳು, ಎಲ್ಲರಿಗೂ ಆ ಜೀವನದ ಬಗ್ಗೆ ಆ ರುಚಿ ಇತ್ತು. ಒಂದು ಸ್ವೀಟ್ನಲ್ಲಿ ಅದ್ಭುತ ಸಂತೋಷವನ್ನು ಕಾಣೋಗಾಗ್ತಿತ್ತು. ವಿ ಸೀತಾರಾಮಯ್ಯನವ್ರಿಗೆ ಒಂದು ಮಸಾಲೆ ದೋಸೆ ಅಂದರೆ ಅಂಥ ಸಂತೋಷ ಇತ್ತು. ಅದನ್ನು ತಿನ್ನೋ ಕ್ರಮ ಇತ್ತು. ಮಸಾಲೆ ದೋಸೆಗೆ ಆರ್ಡರ್ ಮಾಡಬೇಕಾದ್ರೆ ಹೇಳ್ತಿದ್ರಂತೆ, ತುಂಬ ಚೆನ್ನಾಗಿ ಹೇಳೋರು, ಮಸಾಲೆ ದೋಸೆ ಬೇಕು, ರೋಸ್ಟ್ ಆಗಿರಬೇಕು, ತುದಿ ಕೆಂಪಾಗಿರಬೇಕು, ಎಲ್ಲ ವಿವರಗಳು. DVG ಹೇಳಿದೆ, ಸೀತಾರಾಮಯ್ಯ ಯಾಕಷ್ಟು ಹೇಳ್ತೀರಾ, ಎಲ್ಲರಿಗೂ ಕೊಡೋ ಮಸಾಲೆ ದೋಸೆನೇ ನಿಮಗೂ ಕೊಡ್ತಾನೆ. ಅವ್ರಿಗೆ ಎಷ್ಟು ಸೂಕ್ಷ್ಮ ಅಂದರೆ ಸೀತಾರಾಮಯ್ಯ, ಇವರೆಲ್ಲ ರೂಪಾರಾಧಕರು. ಎಷ್ಟು ಸೂಕ್ಷ್ಮ ಅಂತಂದರೆ, ಯಾವುದೋ ಒಂದು ಸ್ಕೂಲಿಗೆ ಹೋಗಬೇಕು, ಏನೋ ಫಂಕ್ಷನ್ಗೆ ಚೀಫ್ ಗೆಸ್ಟು. ಹಿಂದಿನ ದಿವಸ ಪಂಚೆ ತೊಗೊಳಕ್ಕೆ ಹೋಗಿದ್ದಾರೆ, ಹೊಸ ಪಂಚೆನ. ಅಲ್ಲೆಲ್ಲ ಹೋದರು, ಪಂಚೆ ನೋಡಿದ್ದಾಯಿತು. 10 ಅಂಗಡಿ. ಹೆಂಗಸರು ಕೂಡ ನಾಚ್ಕೋಬೇಕು, ಇಷ್ಟು ನಾವು ನೋಡಲ್ಲ, ಪರವಾಗಿಲ್ಲ, ಸೀತಾರಾಮಯ್ಯ ಇನ್ನೂ ಜೋರು ಅಂತ. ಎಲ್ಲ ಅದು ನೋಡೋದು, ಇದು ನಯ ಸಾಲದು, ಇದು ಸಾಲದು, ಇದ್ರ ಕೌಂಟ್ ಕಡಿಮೆ ಆಯಿತು, ಇದ್ರದ್ದು ಭಾಳ ಇದಾಯಿತು, ಇವೆಲ್ಲ ಕಾಮೆಂಟ್ 10ನೇ ಅಂಗಡಿಗೆ ಹೋದರೂ ಪರವಾಗಿಲ್ಲ ಅನ್ನಿಸ್ತು. ಎಷ್ಟು ಅಂತಂದ್ರು, 10 ರೂಪಾಯಿಗೆ ಒಂದು. ಆಗಿನ ಕಾಲದಲ್ಲಿ ಚೇಪ್ ನೋಡ್ಕೋತಾರೆ, ಕಡಿಮೆ ದುಡ್ಡು. ಪಕ್ಕದವ್ರನ್ನ ಕೇಳಿದರು, 10 ರೂಪಾಯಿ ಅಂತಿದ್ದಾರೆ, ನಿಮ್ಮ ಹತ್ರ ದುಡ್ಡಿದೆಯಾ ಅಂತ. ದುಡ್ಡೇನೋ ಇದೆ ಸೀತಾರಾಮಯ್ಯ, ಏನು ಅವಸರ, ನಾಳೆ ಬಂದು ತೊಗೊಳ್ಬಹುದಲ್ಲ ಅಂದರೆ, ಇಲ್ಲ ಇವತ್ತೇ ತೊಗೋಬೇಕು, ನಾಳೆ ಆ ಸ್ಕೂಲಿಗೆ ಫಂಕ್ಷನ್ಗೆ ಹೋಗ್ತಾ ಮುರುಮುರ ಅಂತ ಚೆನ್ನಾಗಿರುತ್ತೆ ಹೊಸ ಪಂಚೆ. ಇದು ಎಂಜಾಯ್ ಮಾಡುವಂಥ ಕ್ರಮ. ಆಮೇಲೆ ಇದರಲ್ಲಿ ಇನ್ನೊಂದಿದೆ, ಒಂದು ಶುದ್ಧತೆ ಇತ್ತು, ಮನಸ್ಸಿನ ಸ್ವಚ್ಛತೆ ಇತ್ತು. ಪೂತಿ ನರಸಿಂಹಾಚಾರ್ಯರು ಭಾಳ ತಮಾಷೆಗೆ ಹೇಳ್ತಾರೆ, KS ನರಸಿಂಹಸ್ವಾಮಿಯರ ವಿಶೇಷ ಏನು ಅಂತಂದರೆ, ಅವ್ರ ಕನಸಿನಲ್ಲಿ ಕೂಡ ಅವ್ರ ಹೆಂಡತಿನೇ ಬರ್ತಾರೆ ಅಂತ. ಅಂದರೆ ಈ ಎಲ್ಲ ಪ್ರೀತಿಯ ಹಿಂದೆ ಒಂದು ಮನೋಶುದ್ಧಿ, ಒಂದು ಪಾವಿತ್ರ್ಯ, ಒಂದು ಸ್ವಚ್ಛವಾದ ಮನಸ್ಸು ಇತ್ತು ಅನ್ನೋದನ್ನು ನಾವು ನೆನಪಿಟ್ಕೊಳ್ಳೋಣ. ಅದಕ್ಕೆ ಅದು ಯಾವತ್ತೂ ಒಲುಮೆಯಾಗಿ ಉಳಿಯುತ್ತೆ ಹೊರತು ಅದು ಬೇರೆ ಥರದ್ದು ಯಾವುದೂ ಆಗೋದಿಲ್ಲ. ಅದು ಸಭ್ಯತೆಯ ಎಲ್ಲೆಯನ್ನು ಯಾವತ್ತೂ ಮೀರೋದೇ ಇಲ್ಲ. ಅಂತಹ ಸ್ವಾರಸ್ಯದ್ದು ಅವ್ರು ಹೇಗೆ ಅಂತ. ಅದಕ್ಕೇನೆ ಈಹದ ಪರಿಮಳದ ಹಾದಿ ಅಂತಾರೆ. ಈಹದ ಪರಿಮಳದ ಹಾದಿ. ಅವರು ಇಲ್ಲದೇ ಇರೋ ಯಾವುದೋ ಲೋಕವನ್ನು ಕಟ್ಕೊಂಡವರಲ್ಲ. ಕೊಟ್ಟ ಕುದುರೆಯನ್ನು ಏರಲರಿಯದೆ ಬೇರೊಂದು ಕುದುರೆಯ ಬಯಸುವವರು ಶೂರರೂ ಅಲ್ಲ, ಧೀರರೂ ಅಲ್ಲ. ನರಸಿಂಹಸ್ವಾಮಿಯವರು ಕೊಟ್ಟ ಕುದುರೆಯನ್ನೇ ಏರಿದವರು, ಅವ್ರು ಬೇರೆ ಕುದುರೆ ಬಯಸಿದವರು ಅಲ್ವೇ ಅಲ್ಲ.
ಅದಕ್ಕೆ ಅವ್ರದ್ದು ಇಹದ ಪರಿಮಳದ ಹಾದಿ, ಪರದ ಪರಿಮಳದ ಹಾದಿ ಅಲ್ಲ. ಅದನ್ನು ಅವರು ಬಾಯಿ ತುಂಬ ಹೇಳದೇ ಇದ್ದಿರಬಹುದು, ಆದರೆ ಅದು ಕಾವ್ಯದಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಕೆಲವರು ಅಗ್ರೆಸಿವ್ ರೈಟರ್ಸ್ ಇರ್ತಾರೆ, ಅಂಡರ್ಲೈನ್ ಮಾಡಿ ಹೇಳ್ತಿರ್ತಾರೆ. ಕೆಲವರು ಸೂಕ್ಷ್ಮವಾಗಿ ಹೇಳ್ತಿರ್ತಾರೆ. ಕಿವಿ ಸೂಕ್ಷ್ಮ ಇರೋರು ಗೊತ್ತಾಗುತ್ತೆ, ಮನಸ್ಸು ಸೂಕ್ಷ್ಮ ಇರೋರಿಗೆ ಅದು ಹಿಡಿಯುತ್ತೆ. ಅಂಥದ್ದು ನರಸಿಂಹಸ್ವಾಮಿಯವರ ಕವನ. ಆದರೆ ಈ ಜೀವನದ ಬಗ್ಗೆ ಈ ಥರ ಪ್ರೀತಿ ಉಳಿಸ್ಕೋಬೇಕಾದ್ರೆ ಮನುಷ್ಯನಿಗೆ ಒಂದು ತೃಪ್ತಿ ಅನ್ನೋದು ಬೇಕಾಗುತ್ತೆ. ಎಲ್ಲಿ ಡಿಸ್ಕಂಟೆಂಟ್ ಅನ್ನೋದಿರುತ್ತೋ, ಡಿಸ್ಕಂಟೆಂಟ್ ಅಂದ್ರೇನು, ಅತೃಪ್ತಿ ಅನ್ನೋದಿರುತ್ತೋ, ದುರಾಸೆ ಇರುತ್ತೋ, ಅತಿಯಾದ ಮಹತ್ವಾಕಾಂಕ್ಷೆ ಇರುತ್ತೋ, ಅವರುಗಳಿಗೆ ಮನಸ್ಸಮಾಧಾನ ಬರೋದು ಕಷ್ಟ. ಆ ಮನಸ್ಸಿನ ಸಮಾಧಾನ ಇಲ್ಲದೆ ಹೋದರೆ ಈ ಕಾವ್ಯ ಹುಟ್ಟೋದಿಲ್ಲ. ಅವರಿಗೆ ಆ ಮನಸ್ಸಿನ ಸಮಾಧಾನ ಇತ್ತು. ಯಾವತ್ತೂ ಅದನ್ನು ಬಾಯಿ ಬಿಟ್ಟು ಬೇರೆ ಕಡೆಯಲ್ಲ ಹೇಳ್ಕೊಂಡವ್ರಲ್ಲ. ನನಗೆ ಈ ಪ್ರೈಸ್ ಬರಲಿಲ್ಲ, ಈ ಅವಾರ್ಡ್ ಬರಲಿಲ್ಲ, ಅದು ಬಂತು, ಇದು ಬರಲಿಲ್ಲ, ಇಲ್ಲವೇ ಇಲ್ಲ. ಏನೇ ಹೇಳಬೇಕಾದ್ರೂ ತನ್ನ ಕವನ ಮಾತಾಡಬೇಕು ಅಷ್ಟೇ, ತಾನಲ್ಲ. ನೋಡಿ, ಒಂದು ಕಡೆ ಹೇಳ್ತಾರೆ, ಹೀಗೆಯೇ ನೋಡಿ, ಅವ್ರ ಕವನದಲ್ಲಿ ಮರೋ ಮಾತು ಒಳ್ಳೆ ಕಾನ್ವರ್ಸೇಷನ್ ಇದ್ದಂಗಿದೆ, ಸಂಭಾಷಣೆ ಮಾಡ್ದಂಗಿದೆ. ಹೀಗೆಯೇ ನೋಡಿ, ಕೆಲವು ಸಲ ನಮಗೆ ಸಿಕ್ಕುವುದಿಷ್ಟೇ, ಮುರಿದ ಗೆಜ್ಜೆ, ಬಾಡಿದ ಹೂವು. ನಮಗೇನು ಸಿಗುತ್ತೋ ಪ್ರಾಪ್ತಿ ಅಷ್ಟೇ. ಹೆಂಗೆ ಪ್ರಾಪ್ತಿ ಅಂತಂದರೆ ಹೇಳ್ತಾರೆ ಒಬ್ಳಿಗೆ, ನೀನು ಬಯಸಿದ ಹೂವು ಇಲ್ಲಿ ಸಿಕ್ಕುವುದಿಲ್ಲ, ನೀನು ಬಯಸಿದ್ದಲ್ಲ ಇಲ್ಲಿ ಸಿಕ್ಕೋದಿಲ್ಲ, ಇರುವ ಹೂವನ್ನೇ ಮುಡಿದು ತೃಪ್ತಳಾಗು. ಅಂದರೆ ಏನು, ನಮಗೇನೇನು ಸಿಗುತ್ತೆ ಜೀವನದಲ್ಲಿ ಅನ್ನೋದಕ್ಕೆ ಹುಡುಕೊಂಡು ಅದು ಸಿಗುತ್ತೆ ಮಹತ್ವಾಕಾಂಕ್ಷೆ ಮಾಡಿದರೆ ಆಗೋಲ್ಲ, ಇರೋದ್ರಲ್ಲೇ ಇರಬೇಕು. ಹಾಗಾದರೆ ಹೇಗೆ ನಾವು ಧನ್ಯರಾಗಬೇಕು, ಹೇಗೆ ಸಂತೋಷವನ್ನು ಕಾಣಬೇಕು ಅಂದರೆ, ಚೆಲುವ ಕಂಡೆನು ನಾನು ಮಲ್ಲಿಗೆಯ ತೋಟದಲ್ಲಿ. ನಾವು ಈ ಪ್ರಶ್ನೆ, ಮಲ್ಲಿಗೆ ತೋಟ, ವೆಂಕಟನಾರಾಯಣಪ್ಪನವರು, DVG ಯವರು ಎಲ್ಲ ಇದಕ್ಕೆ ಹೋಗಿದ್ದರು, ಕೆಮ್ಮಣ್ಣಗುಂಡಿಗೆ. ಆವಾಗ ಬಸ್ಸಿಲ್ಲ, ಕಾರಿಲ್ಲ, ಏನಿಲ್ಲ, ಎತ್ತಿನ ಗಾಡೀಲಿ ಹೋಗಬೇಕು. DVG ಯವರುಗಳು ನಾವು ಹಿಂದ್ಗಡೆ ಗಾಡೀಲಿ ನಡ್ಕೊಂಬರ್ತೀವಿ ಸರ್, ನೀವು ಗಾಡೀಲಿರಿ ಅಂತ ಬಂದರು. ಅಲ್ಲಿ ಹೋಗಿದ್ದಾಯಿತು, ಏನೋ ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ಕಟ್ರಪ್ಪ ಗಾಡಿ ಅಂದರು ವೆಂಕಟನಾರಾಯಣಪ್ಪರು. ಏನು ಸರ್ ಹಿಂಗೆ ಅಂದ್ಬಿಟ್ರಲ್ಲ? ಬೇಗ ಹೋಗ್ಬಿಡೋಣ ಕತ್ಲಾಗೋಷ್ಟರಲ್ಲಿ. ಏನು ಸರ್, ಹುಣ್ಣಿಮೆ, ಬೆಳದಿಂಗಳು, ರಾತ್ರಿ ಹೊತ್ತು ಆ ಕಾಡಿನ ಮಧ್ಯೆ ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಏನು ಚೆನ್ನಾಗಿರುತ್ತೆ. ಏನು ಸರ್ ನೀವು ಅಂದರೆ, ಅಯ್ಯ ಕಾಡಿನಲ್ಲಿ ಏನು ಬೆಳದಿಂಗಳು, ಮಣ್ಣು ಅಂದ್ರಂತವರು. ಅವ್ರಿಗೆ ಅದು ಮಣ್ಣಾಗಿ ಕಾಣಿಸುತ್ತೆ, DVG ಯವರಿಗೆ ಅದು ಸ್ವರ್ಗವಾಗಿ ಕಾಣಿಸುತ್ತೆ, ಒಳ್ಳೆ ಇಂದ್ರಲೋಕ ಇದ್ದಂಗಿರುತ್ತೆ. ಅಂದರೆ ಕಾಣುವ ಕಣ್ಣು ಅಷ್ಟೇ, ಹೇಗೆ ನೋಡ್ತೀರಾ ಅನ್ನೋದು. ಅದಕ್ಕೇನೆ ಇವರಿಗೆ ಏನು ಮಲ್ಲಿಗೆ ತೋಟ ಏನು ವಿಶೇಷ ಅಂದರೆ ಅದೇ ವಿಶೇಷ. ನೋಡಿ, ಚೆಲುವ ಕಂಡೆನು ನಾನು ಹೆಂಗಾಗ್ಬಿಡುತ್ತೆ ಅಂದರೆ, ಒಂದು ಸಣ್ಣ ತೆಂಗಿನಕಾಯಿ ಬಿದ್ದುಬಿಡ್ತು ಮೇಲಿಂದ. ನಮ್ಮ ಕಾಲೇಜಲ್ಲಿ ಪುಟ್ಟ ತೆಂಗಿನಕಾಯಿ, ಪುಟ್ಟದು ತೆಂಗಿನಕಾಯಿ ಥರನೇ ಕಾಣಿಸುತ್ತೆ, ಪುಟ್ಟದಾಗಿರೋದು. ಅದು ಆಮೇಲೆ ತೆಂಗಿನಕಾಯಿ ಆಗುತ್ತೆ. ಅದು ನೋಡಿದ್ವಿ ನಾನು, ನಮ್ಮ ಕನ್ನಡ ಮೇಡಮು. ಏನು ಅದ್ಭುತ ರೀ, ಏನು ಅದ್ಭುತ, ಇದೇ ಮುಂದಿಷ್ಟು ದೊಡ್ಡ ತೆಂಗಿನಕಾಯಿ ಆಗುತ್ತೆ ಅಂದರೆ ಏನು ಅದ್ಭುತ ಅಂತ ನಾವು ಅಂದ್ಕೋತಾ ಇದ್ರೆ, ನಮ್ಮ ಏನು ಸಾಹಿತ್ಯದ ಭಾಷೆಯಲ್ಲಿ ಸ್ಟೈಲಾಗಿ ಹೇಳಿದರೆ ಸೈನ್ಸ್ನವ್ರ ಪಕ್ಕದಲ್ಲಿದ್ದರು, ಇದಾ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸು ಅಷ್ಟೇ ಅಂದರು. ಅವ್ರಿಗದು ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸು, ನಮಗೆ ಪ್ರಕೃತಿಯ ಅದ್ಭುತ. ಹಾಗೆ ಸುತ್ತಮುತ್ತಲಿನ ವಸ್ತುಗಳಲ್ಲಿ ಅದ್ಭುತವನ್ನು ಕಂಡವರು, ಅದಕ್ಕೆ ಸಂತೋಷ. ಹೇಗೆ ಅಂದರೆ, ಚೆಲುವ ಕಂಡೆನು ನಾನು ಮಲ್ಲಿಗೆಯ ತೋಟದಲ್ಲಿ, ಒಲವ ಕಂಡೆನು ನಾನು ಬದುಕಿನಲ್ಲಿ. ನೋಡಿ, ಮಲ್ಲಿಗೆ ತೋಟದಲ್ಲಿ ಚೆಲುವನ್ನು ಕಂಡಂಗೆನೇ ಜೀವನದಲ್ಲಿ ಪ್ರೀತಿಯನ್ನು ಕಂಡೆ. ಒಲವ ಕಂಡೆನು ನಾನು ಬದುಕಿನಲ್ಲಿ, ಚೆಲುವು ಒಲವುಗಳಲ್ಲಿ, ಆ ಕಡೆ ಚೆಲುವು ಸಿಕ್ತು ಹೂವಿನಲ್ಲಿ, ಜೀವನದಲ್ಲಿ ಒಲವು ಸಿಕ್ತು. ಚೆಲುವು ಒಲವುಗಳಲ್ಲಿ ಬಾಳ ಹಾದಿಯ ಕಂಡೆ, ಅದರಲ್ಲೇ ನಾನು ಬದುಕಿನ ಹಾದಿಯನ್ನು ಕಂಡೆ. ಹೂವ ಪರಿಮಳದಲ್ಲಿ ಧನ್ಯನಾದೆ. ಹೂವು ಪರಿಮಳದಲ್ಲಿ ಧನ್ಯನಾಗುತ್ತಾನೆ ಅಂದರೆ ಆ ಮನುಷ್ಯ ಯಾವತ್ತಾನೇ ಅಸಂತೋಷದಿಂದ ಇರೋಕ್ಕೆ ಸಾಧ್ಯ? ಅದೇ ಸಂತೋಷ. ಸಣ್ಣ ಸಣ್ಣ ವಸ್ತುವಿನಲ್ಲಿ ಸಂತೋಷ ಆಗುತ್ತೆ. ಪುಟ್ಟ ಮಕ್ಕಳಿಗೆ ನೀವು ವಿಮಾನ ನಿಜವಾದ ಕೊಡಬೇಕಾಗೇ ಇಲ್ಲ, ಒಂದು ಪುಟ್ಟ ಬೊಂಬೆ ಕೊಟ್ಟರೆ ವಿಮಾನ ಆಗಿ ಹೋಗುತ್ತದು. ಆ ಮುಗ್ಧತೆ ಇದ್ದರೆ ಆಗುತ್ತೆ, ಆ ಸಂತೋಷ ಪಡುವ ಹೃದಯ ಮನಸ್ಸು ಇದ್ದರೆ ಆಗುತ್ತೆ. ಅಂತಹ ಸಂತೋಷ ಇದ್ದಿದ್ದು. ಹಾಗಿದ್ದಿದ್ದರಿಂದ ಸುಖ ದುಃಖೇ ಸಮಯಕೃತ್ವ, ಲಾಭಾಲಾಭವು ಜಯಾಜಯವು. ನನಗೆ ಲಾಭ ಅಲಾಭ, ಲಾಭ ನಷ್ಟ, ಸುಖ ದುಃಖ ಎಲ್ಲ ಒಂದೇ ಥರ ಕಾಣಿಸ್ತಿರುತ್ತೆ. ಎರಡನ್ನೂ ಸಮವಾಗಿ ನೋಡುವಂತಹ ಒಂದು ಏನು ಸಮದರ್ಶಿತ್ವ ಇವರಿಗೆ ಬಂದಿತ್ತು ಕಾಣುತ್ತೆ. ಹಾಗಾಗಿ ನೋಡಿ ಹೇಳ್ತಾರೆ, ಜ್ಞಾನಪೀಠ ಪ್ರಶಸ್ತಿ ಬರಬೇಕಿತ್ತು, ಬರೋದೇ ಕಡಿಮೆ ಜನಕ್ಕೆ, ಬರದೇ ಇರೋರೇ ಹೆಚ್ಚು. ಬರದೇ ಇರೋರೆಲ್ಲ ನಮಗೆ ಬರಬೇಕಿತ್ತು ಅಂತ ಅಂದ್ಕೊಳ್ಳೋಕೆ ಬರಲ್ಲ ಬಿಡಿ, ಆದರೆ ಬರದೇ ಇರೋರಿಗೆ ಅಸಮಾಧಾನ ಆಗಬಹುದು. ಆ ಪ್ರಶ್ನೆ ಒಂದು ಸಲ ಬಂದಾಗ
ಅವ್ರು ಹೇಳ್ತಾರೆ, ಬಹುಮಾನ ಅನ್ನೋ ಇದರಲ್ಲಿ ಹಕ್ಕಿ ಹಾಡ್ತಾ ಇತ್ತಂತೆ. ಹಕ್ಕಿ ಹಾಡ್ತು ಮಾಡ್ಕೊಂಡು ಹೋಯ್ತು, ಎಲ್ಲ ಆಯಿತು. ಆದರೆ ಈ ಸಲವೂ ಕೋಗಿಲಿಗೆ ಬರಲಿಲ್ಲ ಬಹುಮಾನ. ಈ ಸಲನೂ ಬರಲಿಲ್ಲ ಬಹುಮಾನ. ಏನು ಮಾಡ್ತು ಕೋಗಿಲೆ ಆವಾಗ? ಈ ಸಲನೂ ಬರಲಿಲ್ವ, ನಾನು ಇನ್ಮೇಲಿಂದ ನಾನು ಹಾಡೋದಿಲ್ಲ, ಶಪಥ ಮಾಡಬೇಕು. ಇಲ್ಲ, ತನ್ನ ಪಾಡಿಗೆ ತಾನು ಕೋಗಿಲೆ ಹಾಡಿತಂತೆ. ನೀವು ಬಹುಮಾನ ಕೊಡಿ ಬಿಡಿ, ಕೋಗಿಲೆ ಹಾಡ್ಕೊಂಡು ಹೋಯ್ತು. ಎಲೆಮೆರೆಯ ಕೋಗಿಲೆಗೆ ಎಲ್ಲವೂ ನಿಶ್ಚಿಂತೆ. ನೀವು ಹೊರಗಡೆ ಜ್ಞಾನಪೀಠಕ್ಕೆ ಬಂದ್ರೆ ತಾನೇ ಪ್ರಶ್ನೆ, ಇವ್ರಿಗೆ ಸಿಗಬಾರ್ದಿತ್ತು ರೀ, ಎಲ್ಲ ಪೊಲಿಟಿಕ್ಸು ಗೊತ್ತಾ ಅಂತ ಶುರು ಆಗುತ್ತೆ. ಇವರಿಗೆ ಎಲೆಮರಿಯ ಕೋಗಿಲೆ ಇದು, ತನ್ನ ಪಾಡ ತಾನು ಹಾಡುತ್ತೆ, ಬಹುಮಾನ ಕಾಯೋದಿಲ್ಲ, ಅದಕ್ಕೆ ಎಲ್ಲವೂ ನಿಶ್ಚಿಂತೆ. ಇದ್ರ ಮೂಲಕ ತಾನು ಕೋಗಿಲೆ ಅಂತ ತೋರಿಸ್ತಿದ್ದಾರೆ. ನೀವು ಜ್ಞಾನಪೀಠ ಕೊಡಿ ಬಿಡಿ, ನಾನು ಹಾಡ್ತಾನೆ ಇರ್ತೀನಿ, ಎಲೆಮರಿಯ ಕೋಗಿಲೆ ನಾನು, ನನಗೆ ನಿಶ್ಚಿಂತೆ. ಈ ನಿಶ್ಚಿಂತ ವಿರಕ್ತ ನಿಶ್ಚಿಂತೆ ಇದೆಯಲ್ಲ ಅವ್ರದ್ದು, ಸಂತೋಷವಾಗಿದ್ದೂ ವಿರಕ್ತರಾಗಿರೋದಿದೆಯಲ್ಲ, ಅದರಿಂದ ಅವರಿಗೆ ಜೀವನದಲ್ಲಿ ಪ್ರೀತಿಯನ್ನು, ಒಲವಿನಲ್ಲಿ ಪ್ರೀತಿಯನ್ನು, ಚೆಲುವಿನಲ್ಲಿ ಪ್ರೀತಿಯನ್ನು ಉಳಿಸ್ಕೊಂಡು ಬರೋಕ್ಕಾಯಿತು. ಹಾಗಾಗಿ ದುಃಖದಿಂದ ಮನಸ್ಸನ್ನು ಕುಗ್ಗಿಸ್ಕೊಂಡು ಯಾವತ್ತೂ ಇರಲಿಲ್ಲ. ಕಷ್ಟ ಸುಖ ಇರಲಿಲ್ಲ ಅನ್ನೋ ಅರ್ಥ ಅಲ್ಲ, ಕಷ್ಟ ಸುಖವನ್ನು ಚೆನ್ನಾಗಿ 4 ಜನಕ್ಕೆ ಹಂಚುವಷ್ಟು ಅನುಭವಿಸಿದ್ರು ಅವರು ಕಷ್ಟವನ್ನು. ಹೇಗಾಗುತ್ತದು? ಕಷ್ಟ ಇರೋದಿಲ್ಲ ಅಂತ ಹೇಳೋದು ಕಷ್ಟ. ನಿರಾಳತೆ ಅಂತ ಒಂದು ಬೇಕು. ಕೆ ಎಸ್ ನರಸಿಂಹಸ್ವಾಮಿಯವರು ಬಹಳ ವರ್ಷಗಳ ಹಿಂದೆ 1969 70 ಇರಬೇಕು, ನಮ್ಮ ಮನೆಗೆ ಬಂದಿದ್ದರು. ಒಂದು 4 ದಿನ ನಮ್ಮ ಜೊತೆ ಇದ್ದರು. ನನಗೆ ಯಾವುದೂ ನೆನಪಿಲ್ಲ, ಯಾಕೆ ನಾನು ತುಂಬ ಚಿಕ್ಕ ಹುಡುಗ. ಅವಾಗ ಬಂದಿದ್ರು ಹೇಳು. ಅವ್ರು ಬಂದಿದ್ದರು ಅನ್ನೋಕ್ಕೋಸ್ಕರ ನಮ್ಮ ಮನೇಲಿ 2 ಹೊಸ ಹಾಸಿಗೆ ಬೇರೆ ತಂದಿದ್ದರು. ನಮ್ಮ ಮಾಮೂಲ್ದು ಗಂಟು ಹಾಸಿಗೆ ಬೇಡ ಅಂದ್ಬಿಟ್ಟು ಹಾಸಿಗೆ ಬೇರೆ ತಂದಿದ್ರು ಅವ್ರಿಗೆ. ಒಂಥರ ಕವಿಗಳು ಬಂದಿದ್ದಾರೆ ಅಂತ. ನಮ್ಮ ತಂದೆ ಮತ್ತು ನರಸಿಂಹಸ್ವಾಮಿಯವರು ಜೊತೆ ಹರಟೆ ಹೊಡೆಯೋಕ್ಕೆ, ಶ್ರೀಮತಿ ವೆಂಕಮ್ಮನವರು ನಮ್ಮ ತಾಯಿ ಜೊತೆ ಹರಟೆ ಅಡುಗೆ ಮನೆಯಲ್ಲಿ ಆಗಿನ ಕಾಲ ಥರ. ಆವಾಗ ಅವ್ರು ಹೇಳಿದ್ರಂತೆ, ನಮ್ಮ ತಾಯಿ ತುಂಬ ವರ್ಷ ಹೇಳೋರು ಅದನ್ನು, ನೋಡ್ರಿ ರಿಟೈರ್ ಆದ ದಿವಸ ಇನ್ನೇನಾದರೂ ಕೆಲಸ ಮಾಡ್ತಾರೆ, ಸ್ವಲ್ಪ ದುಡ್ಡು ಬೇಕಲ್ಲ ಮನೆಗೆ, ಕೆಲಸ ಮಾಡ್ತಾರೆ ನಾನು ಅಂದ್ಕೊಂಡ್ರೆ, ಅಯ್ಯೋ ರಿಟೈರ್ ಆಯ್ತು ಕಣೆ, ಇನ್ಮೇಲಿಂದ ಕೆಲಸಕ್ಕೆ ಹೋಗಬೇಕಾಗಿಲ್ಲ, ಆರಾಮಾಗಿ ಮನೇಲಿ ಇರ್ತೀನಿ ಅಂದ್ಬಿಟ್ರು ರೀ ಅಂದ್ರಂತೆ. ಆ ನಿರಾಳತೆ ಇದೆಯಲ್ವ, ಅಂದರೆ ಕಷ್ಟ ಇಲ್ಲ ಅನ್ನೋ ಅರ್ಥದಲ್ಲ. ಜೀವನದ ವ್ಯಂಗ್ಯವನ್ನು ನೋಡಿ. ಕೆಲವು ಪ್ರತಿಮೆಗಳು ಪುನಃ ಬರುವಂಥ ಪ್ರತಿಮೆಗಳು ನಮ್ಮ ಜೀವನದ ಅನುಭವಗಳಿಂದ ಬರ್ತವೆ. ಚಿಕ್ಕ ವಯಸ್ಸಲ್ಲಿ ಹೂ ಕಟ್ಟುತ್ತಾ ಇದ್ದಿದ್ದು ನೋಡಿದೆ ಅಂದರು, ಅದರ ಮೂಲಕ ಕವನ ರೂಪುಗೊಳ್ಳುವಂತಹ ಮನಸ್ಸು ನನಗೆ ಬಂತು ಅಂದರು. ಹಾಗೆ ಕವನವನ್ನು ಹೂ ಕಟ್ಟದಂಗೆ ಕಟ್ಟಬೇಕು ಅನ್ನೋದು. ಅದೇ ಸಂದರ್ಭದಲ್ಲಿ ಅಕ್ಕಸಾಲಿಗರು ಇವರೆಲ್ಲ ಕೆಲಸ ಮಾಡೋರು ಅಂದರೆ ಟಕ್ ಟಕ್ ಅಂತ ಮನೆ ಸುತ್ತಲೂ, ಅದರಿಂದ ಆ ತಾಳ ಪದ್ಯಗಳಲ್ಲಿ ಬರೋವಂಥ ತಾಳದ ಕಲ್ಪನೆ ತನಗೆ ಬಂತು ಅಂತಾರೆ. ಹಾಗೆಯೇ ಚಿಕ್ಕ ವಯಸ್ಸಲ್ಲಿ ಕುಮಾರವ್ಯಾಸ ಭಾರತವನ್ನು ತುಂಬ ಕೇಳಿದ್ರಂತೆ. ಅದರಿಂದ ಕುಮಾರವ್ಯಾಸ ಹೇಗೆ ಅವನು ಶಬ್ದಗಳನ್ನು ಉಪಯೋಗಿಸ್ತಾನೆ, ಆ ಶಬ್ದಗಳ ರಭಸ ಏನು, ಅದನ್ನು ಜೋಡಿಸೋ ಕ್ರಮ, ಇದರದ್ದು ಕಲ್ಪನೆ, ಇವೆಲ್ಲ ಮನಸ್ಸಿನ ಸಬ್ಕಾನ್ಷಿಯಸ್ನೆಸ್, ಸುಪ್ತ ಪ್ರಜ್ಞೆಯಲ್ಲಿ ಉಳ್ಕೊಂಡು ಅರಳ್ಕೊಂಡು ಬಂದಂಥವು. ಹಾಗೆಯೇ ಜೀವನದ ವ್ಯಂಗ್ಯ ನೋಡಿ. ಅವರು ಕೆಲಸ ಮಾಡಿದ್ದು ಹೌಸಿಂಗ್ ಬೋರ್ಡಲ್ಲಿ, ಆದರೆ ರಿಟೈರ್ ಆದರೂ ಅವ್ರ ಹೆಸರಲ್ಲಿ ಒಂದು ಮನೇನೂ ಇರಲಿಲ್ಲ. ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಶ್ರೀಮತಿ ವೆಂಕಮ್ಮನವ್ರು, ನೋಡಿ ಹೌಸಿಂಗ್ ಬೋರ್ಡಲ್ಲಿ ಇದ್ದೀವಿ, ಯಾರು ಇದ್ದಿದ್ರು ಇವ್ರ ಕೆಲಸದಲ್ಲಿ, ನಾವಿರೋದು ಮಾತ್ರ ಬಾಡಿಗೆ ಮನೇಲೆ ಅಂದಾಗ, ಇದನ್ನು ಕೇಳಿದಂಥ ರಾಮಕೃಷ್ಣ ಹೆಗಡೆ ಇವರು ತಕ್ಷಣ ಒಂದು ಸೈಟನ್ನು ಮಂಜೂರು ಮಾಡಿದ್ರಂತೆ, ಅಲ್ಲಿ ಒಂದು ಮನೆ, ಅದ್ರಲ್ಲಿ ರೂಮೂ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಭಾಳ ಸ್ವಾರಸ್ಯವಾಗಿ ಬರುತ್ತೆ. ಎಷ್ಟೋ ಸಲ ಇಂಥ ಮಾತುಗಳು ಬರ್ತವೆ, ಅದಕ್ಕೆ ಬರ್ತೀನಿ ನಾನು. ಮನೆ ಅನ್ನೋದು ಅವರಿಗೆ ಅವರ ಕಾವ್ಯದಲ್ಲಿ ಅತ್ಯಂತ ಮುಖ್ಯ ಸಂಕೇತಗಳಲ್ಲಿ ಒಂದು. ಮನೆಯಿಂದ ಮನೆಗೆ, ನಿಜವಾಗಿಯೂ ಅನುದಿನದ ಬಾಡಿಗೆ ಮನೆಯವ್ರ ಕಷ್ಟವೇ ಅದು. ಆದರೆ ಮನೆಯಿಂದ ಮನೆಗೆ ಇನ್ನೊಂದು ಅರ್ಥನೂ ಆಗುತ್ತೆ. ಸಾವು ಹೌದು, ಕಡೆ ಮನೆ ಅಂತಾರೆ. ಕಡೆ ಮನೆ ಅಲ್ಲಿಂದ ವಾಪಸ್ ಬರೋದು ಇಲ್ಲ ಅಂತ, ಅದೂ ಇದೆ. ಹಾಗೆ ಹೂವಿನ ಕಲ್ಪನೆಗಳು ಉದ್ದಕ್ಕೂ ಬರ್ತಾ ಹೋಗುತ್ತೆ. ಹೂವಿನ ಕಲ್ಪನೆ ಉದ್ದಕ್ಕೂ ಇಡೀ ಕಾವ್ಯದಲ್ಲೇ ಅದು ದೊಡ್ಡ ಪ್ರತಿಮೆಯಾಗಿ ನಿಂತ್ಕೊಳ್ಳುತ್ತೆ, ಅವರವರ ಅನುಭವದಿಂದ ಬರುವಂಥದ್ದು. ಹಾಗಾದರೆ ಬದುಕಿನಲ್ಲಿ ಸಾವಿನ ಪ್ರಜ್ಞೆ ಹೇಗಿರಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ತಮಾಷೆ ನೋಡಿ, ಅತ್ಯಂತ ಆರಂಭದ ಪದ್ಯಗಳಾದಂತಹ ಮೈಸೂರ ಮಲ್ಲಿಗೆಯಲ್ಲಿ, ಅದು ಹೊಸದಾಗಿ ಮದುವೆಯಾದವರ ಸರಸ ಒಲುಮೆ ಇದನ್ನು ಹೇಳುವಂಥ ಮೈಸೂರು ಮಲ್ಲಿಗೆಯ ಪದ್ಯದಲ್ಲಿ ಸಾವಿನ ಅಸ್ತಿತ್ವವನ್ನು ಅವರು ಹೇಳ್ತಾರೆ. ಹಿ ಮೆನ್ಷನ್ಸ್ ಇಟ್. ಹೇಗೆ ಹೇಳ್ತಾರೆ ಅಂತಂದರೆ, ಕರೀತಾರೆ ಶಾರದೇನ, ಅದು ಸಹಜವಾಗಿ ಬರುತ್ತೆ. ಹೆಂಗೆ ಹೇಳ್ತಾರೆ ಅಂದರೆ, ಬದುಕು ನೆಳಲ ಬಿಸಿಲ ದಾರಿ.
ಬದುಕಿನಲ್ಲಿ ನೆರಳೂ ಇದೆ, ಬಿಸಿಲು ಇದೆ. ಆವಾಗಲೇ ಅದು ಅರ್ಥ ಮಾಡ್ಕೊಂಡಿದ್ರು. ಆವತ್ತಿನ ವಯಸ್ಸಿನ ಪಕ್ವತೆಗೆ ಸರಿಯಾಗಿ ಅದು ಬಂದಿದೆ. ಮಿತ್ತು ಕಳ್ಳ ಬೆಕ್ಕಿನಂತೆ ಹೊಂಚುತಿಹುದು. ಮಿತ್ತು ಅಂದರೆ ಮೃತ್ಯು, ಸಾವು. ಕಳ್ಳ ಬೆಕ್ಕಿನಂತೆ ಹೊಂಚುತಿಹುದು. ಅದು ಬಚ್ಚಿಟ್ಕೊಂಡು ಕಾಯ್ತಾ ಇದೆ, ಯಾವಾಗ ಮೇಲೆ ಬೀಳುತ್ತೋ ಯಾರಿಗೆ ಗೊತ್ತು. ಯಾರ ದಾರಿಗೆ ಎಲ್ಲಿ ಕೊನೆಯೋ ಯಾರಿಗೆ ಗೊತ್ತು. ನನ್ನ ದಾರಿ ಈಗಲೇ ಕೊನೆ, ಇನ್ನೊಬ್ರದ್ದು ದೂರ ಆಗಬಹುದು. ಇಂದಿನಂತೆ ನಾಳೆ ಎನ್ನಲಾಗದು, ಇತ್ತರ ಸಿರಿಯು ನಿಲ್ಲದು, ಮತ್ತೆ ಎಲ್ಲ ದೊರಕದು. ಆ ಹೆಂಡತಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ, ಮತ್ತೆ ಸಿಗಲ್ಲ, ಯಾವಾಗ ಮೃತ್ಯು ಬರುತ್ತೋ ಗೊತ್ತಿಲ್ಲ, ಇವತ್ತೇ ಬರುತ್ತೆ ನಾವು ಹೇಳೋಕ್ಕೆ ಬರುತ್ತೇನೋ, ಯಾವತ್ತು ಬರ್ಬೋದು. ಮೃತ್ಯುರ್ ಬಿಬೇಷಿ ಕಿಂಬಾಲ ನ ಸ ಭೀತಂ ವಿಮುಂಚತಿ, ಅದ್ಯೋವಾ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಒಂದು ತಮಾಷೆಯಾದ ಮಾತಿದು. ಮೃತ್ಯುರ್ ಬಿಭೇಷಿ ಕಿಂಬಾಲ. ಬಾಲ ಅಂತಂದರೆ ಮಗು ಅಂತ ಒಂದು ಅರ್ಥ ಆದರೂ ಇಲ್ಲಿ ಮೂರ್ಖ ಅಂತ, ದಡ್ಡ ಪೆದ್ದ, ಮಕ್ಕಳ ಥರ ಆಡ್ತೀಯಲ್ಲೋ, ಸಾವನ್ ಕಂಡು ಹೆದರ್ತೀಯನೋ, ಹೆದರದವನ್ನ ಬಿಡೋದಿಲ್ಲ ಸಾವು. ಹೆದರಿಬಿಟ್ಟೆ, ಅಯ್ಯೋ ಪಾಪ ಹೆದರ್ಕೊಂಡಿದೆ ಬಿಟ್ಬಿಡ ಅನ್ನೋ, ಬಿಡೋದಿಲ್ಲ ಸಾವು. ನ ಸ ಭೀತಂ ವಿಮುಂಚತಿ, ಹೆದರದವನ್ನ ಬಿಡೋದಿಲ್ಲ ಸಾವು. ಅದ್ಯೋವಾ ಇವತ್ತು, ಅಬ್ಧ ಶತಾಂತೇವ ಅಥವಾ 100 ವರ್ಷದ ಮೇಲೆ, ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಎಲ್ಲ ಹುಟ್ಟಿದವಕ್ಕೂ ಪ್ರಾಣಿ ಇದು ಮೃತ್ಯುವೇ, ಮರಣವೇ ಗತಿ, ಅಂತಿಮವಾದದ್ದು. ಇದನ್ನು ಅರ್ಥ ಮಾಡಿಕೊಂಡವರು ಆ ವಯಸ್ಸಲ್ಲೇ ಹೇಳ್ತಾರೆ. ಅದಕ್ಕೇನೆ ಮಿತ್ತು ಕಳ್ಳ ಬೆಕ್ಕಿನಂತೆ ಹೊಂಚುತಿಹುದು. ಒಳ್ಳೆ ಕಳ್ಳ ಬೆಕ್ಕಿನ ಥರ ಕಾಯ್ತಾ ಇದೆ ಯಾವಾಗ ನಿಮ್ಮ ಮೇಲೆ ಹಾರಬೇಕು ಅಂತ. ಅದಕ್ಕೋಸ್ಕರವಾಗಿ ಹಾಗಿರೋದ್ರಿಂದ ಏನು ಮಾಡಬೇಕು, ಯಾರ ದಾರಿಗೆ ಎಲ್ಲಿ ಕೊನೆಯೋ, ಇವತ್ತಿನಂಗೆ ನಾಳೆ ಇರಲ್ಲಮ್ಮ, ಏನು ಇರುತ್ತೆ ಸಿರಿತನ ಯಾವುದು ಇರುತ್ತೋ ಇಲ್ವೋ, ಅದರಿಂದಾನೇ ಇವು ಇದ್ದಾಗಲೇ ನಾವೇನು ಮಾಡಬೇಕು, ಜೀವನದ ಸಂತೋಷವನ್ನು ಅನುಭವಿಸಬೇಕು. ಹೀಗೆ ಸಾವಿನ ಅರಿವಿದೆ, ಆದರೆ ಜೀವನದಿಂದ ದೂರ ಹೋಗಲ್ಲ ಅವರು. ಸಾವಿನ ಅರಿವಿರೋದ್ರಿಂದ ಜೀವನವನ್ನು ಹೆಚ್ಚು ಇಷ್ಟದಿಂದ ಪ್ರೀತಿಯಿಂದ ಜೀವನವನ್ನು ತಬ್ಕೋತಾ ಹೋಗ್ತಾರೆ. ಅದಕ್ಕೆ ಜೀವನ ಸೌಂದರ್ಯ ಅವ್ರ ಕಾವ್ಯದಲ್ಲಿ ಕಾಣಿಸುತ್ತೆ. ಅದಕ್ಕೆ ಅದನ್ನು ಓದಬೇಕು ಅಂತ ನಾನು ಹೇಳೋದು. ಯಾಕೆಂದರೆ ಜೀವನದಲ್ಲಿ ಸೌಂದರ್ಯವನ್ನು ಎಷ್ಟೆಷ್ಟು ಚಿಕ್ಕ ವಿಷಯಗಳಲ್ಲಿ ನಾವು ಕಾಣಬಹುದು ಅನ್ನೋದನ್ನು ಅವರ ಕವನ ನಮಗೆ ಹೇಳ್ಕೊಡ್ತಾ ಇದೆ, ಅವರ ಕಾವ್ಯ ನಮಗೆ ಹೇಳ್ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಎಚ್ಚರಿಕೆ ಅನ್ನೋ ಪದ್ಯದಲ್ಲಿ ಹೇಳ್ತಾರೆ, ನಾವು ಒಲುಮೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ, ಲವ್ ಅಂತ. ಕೆಲವು ಸಲ ಭಯ ಆಗಿಬಿಡುತ್ತೆ, ನಮ್ಮ ಸಿನಿಮಾದವ್ರು ಹೇಳ್ದಂಗೆ ಆಗಿಬಿಡುತ್ತೆ, ಲವ್ ಈಸ್ ಅಲ್ಟಿಮೇಟ್, ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ. ಅವ್ರದ್ದು ಆ ಅರ್ಥ ಅಲ್ಲ. ಅದನ್ನೇ ನೆಚ್ಕೊಂಡ್ಬಿಟ್ಟು ಎಲ್ಲವನ್ನೂ ನೀವು ಮರೆಯೋ ಅಗತ್ಯವೂ ಇಲ್ಲ. ಅದಕ್ಕೆ ಹೇಳ್ತಾರೆ ಸುಂದರಿಗೆ, ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ, ಸರ್ಪ ಮಂದಿರವಂತೆ ಕಂಪಿ ನೋಡಲು. ಕೇತಕಿಯ ಹೂಗಳು ಏನು ಸುವಾಸನೆ, ಆದರೆ ಸಂಚರಿಸಿದ ಬೇಡ ಚೆಲುವೆ. ಯಾಕೆಂದರೆ ಈ ಕಂಪಿನ ಒಡಲು, ಈ ಸುವಾಸನೆಯ ಒಡಲು ಇದೆಯಲ್ಲ, ಸರ್ಪ ಮಂದಿರವಂತೆ ಹಾವಿನ ಆವಾಸ ಸ್ಥಾನ ಅದು. ಅಂದರೆ ಎಲ್ಲಿ ನೀನು ಸುವಾಸನೆ ಇದೆ ಅಂದ್ಕೊಂಡ್ರೆ ಅಲ್ಲಿ ಸರ್ಪನೂ ಇದೆ. ಎಚ್ಚರಿಕೆ. ಮಧುರ ವೀಣಾಗಾನ ನಿರ್ಮಿಸುವ ನಾಕದಲ್ಲೇ, ಮಧುರ ವೀಣಾಗಾನದ ನಾಕ ಸ್ವರ್ಗ ಸೃಷ್ಟಿಯ ಜಾಗದಲ್ಲೇನೆ ರಾಗಗಳ ಸಿಂಚಿಸುತ್ತಬಹುದು ಸಿಡಿಲು. ಅಲ್ಲೇನೆ ನೀವು ಭಾಳ ಸಂತೋಷವಾಗಿ ಸಿಡಿಲು ಬಂದುಬಿಡಬಹುದು. ಅದರಿಂದ ಎಚ್ಚರಿಕೆ. ದೇವಗಂಗಾತೀರ, ದೊಡ್ಡ ಪದ್ಯ ಅದು, ತುಂಬ ದೊಡ್ಡದಲ್ಲ. ದೇವಗಂಗಾತೀರ ಪುಷ್ಪಗಳ ಶೃಂಗಾರ ಸುಳಿಯುವುದು ಮೃತ್ಯುವಿನ ಹಾದಿಯಾಗಿ. ನಿನ್ನ ಪ್ರಕಾರ ಪುಷ್ಪಗಳ ಶೃಂಗಾರ ಎಲ್ಲ ಚೆನ್ನಾಗಿರಬಹುದು, ಆದರೆ ಅದು ಎಲ್ಲಿ ಸುಳಿಯುತ್ತೆ ಅಂದರೆ ಮೃತ್ಯುವಿನ ದಾರಿಯದು. ಆ ದಾರಿಯಲ್ಲೇನೆ, ಆ ಹೂವಿನ ಹಾದಿಯಲ್ಲೇನೆ ಮೃತ್ಯುವು ಮರಣವೂ ಕಾದಿರಬಹುದು. ಮೊಲ್ಲೆ ಮಲ್ಲಿಗೆಗಳಲ್ಲೇ, ಮೊಲ್ಲೆ ಅಂತಂದರೆ ಮೊಗ್ಗು, ಮೊಲ್ಲೆ ಮಲ್ಲಿಗೆಗಳಲ್ಲೇ ಕಲ್ಲುಗಾಣವ ರಚಿಸಿ, ಅದರಿಂದ ಕಲ್ಲಿನ ಗಾಣ ಮಾಡಿಬಿಟ್ಟು ಕೊಲ್ಲುವನು ಕಂದರ್ಪ ಕುಪಿತನಾಗಿ. ಕಂದರ್ಪ ಅಂದರೆ ಮನ್ಮಥನ ಲೋಕದಲ್ಲಿ ಇದ್ದೀನಿ ಅಂತಂದರೆ ಆ ಹೂವುಗಳಲ್ಲೇ ನಿಮ್ಮನ್ನು ಅರ್ದು ಬಿಡ್ತಾನವನು. ಅದರಿಂದಾನೇ ಬಗೆಯದಿರು ನಿನ್ನೊಲುಮೆ ಹರ್ಷವೆಂದು. ನಿನ್ನ ಒಲುಮೆ ಸಂತೋಷ, ಇದು ಪ್ರೀತಿ ಅನ್ನೋದು ಯಾವಾಗಲೂ ಸಂತೋಷ ಅನ್ನೋದರಿಂದ ತಿಳ್ಕೋಬೇಡ. ಎಚ್ಚರಿಕೆಯೂ ಅವ್ರ ಜೊತೆ ಇದ್ದೇ ಇದೆ. ಹಾಗಾಗಿ ಪ್ರೀತಿ ಅಂತಂದರೆ ತೀರ ಮುಗ್ಧ ಭಾವದ, ತೀರ ಏನು ಮಗುವಿನ ಥರ ಪ್ರೀತಿ ಅನ್ನೋದನ್ನು ಅವರೇನು ವೈಭವೀಕರಿಸಿ ಗ್ಲೋರಿಫೈ ಮಾಡಿದವರಲ್ಲ. ಅದರಲ್ಲಿರೋ ಕಷ್ಟವನ್ನು ಅರ್ಥ ಮಾಡಿಕೊಂಡವರು ಇವರು. ಆದರೆ ಇಷ್ಟೆಲ್ಲ ಇದ್ದಾಗ ನರಸಿಂಹಸ್ವಾಮಿಯವರ ಜೀವನ ದೃಷ್ಟಿ ಏನು ಅಂದರೆ, ಮುಖ್ಯವಾಗಿ ನಾವು ಬದುಕನ್ನು ಎದುರಿಸಬೇಕು. ಅದು ಬಹಳ ಮುಖ್ಯವಾದ್ದು. ನಾವು ಬದುಕನ್ನು ಎದುರಿಸಬೇಕು. ಬದುಕನ್ನು ಎದುರಿಸದೆ ಹೋದರೆ ಏನೂ ಸ್ವಾರಸ್ಯವೇ ಇಲ್ಲ ಬದುಕಲ್ಲಿ. ಹೇಗೆ ಎದುರಿಸಬೇಕು, ಇದರಲ್ಲೂ ಇವ್ರದ್ದು 2 ಅಂಶಗಳನ್ನು ನಾವು ನೋಡ್ಬೋದು. ಒಂದು, ಎಷ್ಟೋ ವಿಷಯಗಳನ್ನು ಒಂದು ಸರಳವಾದ ನೇರವಾದ ಹೇಳಿಕೆಯಾಗಿ ಹೇಳ್ತಾರೆ, ಸ್ಟೇಟ್ಮೆಂಟ್.
ಇದಕ್ಕೋಸ್ಕರ ಎಷ್ಟೋ ಜನ ಅವರ ಕಾವ್ಯವನ್ನು ಬರೀ ಸ್ಟೇಟ್ಮೆಂಟ್ ಅದರಲ್ಲಿ ಏನಾಗಲ್ಲ, ಅರ್ಥ ಅಭಿನಯ ಆಗಲ್ಲ, ಬರೀ ಹೇಳ್ದಂಗಿರುತ್ತೆ ಅಂದ್ಬಿಡ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಉಪನಿಷತ್ ಈಸ್ ಫುಲ್ ಆಫ್ ಸ್ಟೇಟ್ಮೆಂಟ್ಸ್. ಉಪನಿಷತ್ತಲ್ಲಿ ಸತ್ಯಂ ವದ ಧರ್ಮಂ ಚರ ಈ ಥರ ಹೇಳೋದಿದ್ದರೆ ಸ್ಟೇಟ್ಮೆಂಟ್ಸ್ ಅವು. ಆದರೆ ಆ ಸ್ಟೇಟ್ಮೆಂಟ್ಸಲ್ಲಿ ಸತ್ಯ ಇರೋದನ್ನ ನಮಗೆ ತಲುಪ್ತಾ ಇರುತ್ತೆ. ಹಾಗೆಯೇ ನರಸಿಂಹಸ್ವಾಮಿಯವರು ಎಷ್ಟೋ ಕವನಗಳಲ್ಲಿ ಸ್ಟೇಟ್ಮೆಂಟ್ಸ್, ಹೇಳಿಕೆಗಳಿವೆ. ಆದರೆ ಹೇಳಿಕೆಗಳು ತುಂಬ ಶಕ್ತವಾಗಿರ್ತವೆ. ಆ ಶಕ್ತವಾಗಿರೋದ್ರಿಂದ ನಮಗೆ ತಲುಪುತ್ತದು. ನೋಡಿ, ಕಾವೇರಿ ಸ್ನಾನ ಅಂತ, ಅಲ್ಲಿ 2-3 ಜನ ಗಂಡಸರು ನದಿ ದಂಡೆಯಲ್ಲಿ ಕೂತಿದ್ದಾರೆ. ನೀರಿಗೆ ಇಳಿಯೋಕೆ ಭಯ. ಆದರೆ ಏನು ಮಾಡಬೇಕು? ಭಯ ಅಂದರೆ ಜನ ನಗ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ, ನದಿಯ ಜಲ ಕದಡಿಹುದು, ನೀರು ಕದಡಿದೆ, ಇಲ್ಲಿ ಮಿಂದರೆ ಕೆಸರು ಮೈಗೆಲ್ಲ ಅಮರಬಹುದು. ಅಯ್ಯೋ ಕೆಸರಾಗ್ಬಿಡುತ್ತೆ ಮೈ ಅಂದ್ಬಿಟ್ಟು ದೂರ ನಿಂತಿದ್ದಾರೆ ಅವರು ಪಾಪ. ಹೀಗಿದ್ರು. ಅದಕ್ಕೋಸ್ಕರ ರಾಮಯ್ಯ ಮೀಯಲ್ಲೊಲ್ಲರು. ರಾಮಯ್ಯನಿಗೆ ಇಳಿಯೋಕೆ ಇಷ್ಟವಿಲ್ಲ, ಯಾಕೆಂದರೆ ಏನಿಲ್ಲ, ಭಯ, ನೀರು ಅಂತ ಅಷ್ಟೇ, ಸುಳ್ಳಿ ಅಂತ ಭಯ. ಅವ್ರ ಜೊತೆಯಲ್ಲಿ ಇನ್ನೊಂದು 2-3 ಜನ ಇದ್ದಾರೆ. ಅವ್ರು ಹೇಳೋದು ನಮ್ಮದೇನೂ ಇಲ್ಲಪ್ಪ, ನಮ್ಮ ಲೀಡರ್ ಹೇಳ್ದ ಹಾಗೆ ಅಂತ. ನಮ್ಮ ಲೀಡರ್ ನೀರಿಗೆ ಇಳಿದಿಲ್ಲ, ನಾವು ಇಳಿಯಲ್ಲ. ಅವರು ಸಲಗ ಅಂತೆ, ಸಲಗದ ಹಿಂದಿನ ಆನೆಗಳು. ಇವರೇನು ಮಾಡ್ತಾರೆ, ನಾವು ಇಲ್ಲೇ ಕೂತ್ಕೋತೀವಿ, ಯಾಕಂದರೆ ಅವ್ರು ಇಳಿದ್ರೆ ತಾನೇ ನಾವು ಇಳಿದ್ವಿ. ಇಷ್ಟೊತ್ತಿಗೆ ಯಾರೋ ಅಪರಿಚಿತ ದಂಪತಿಗಳು ಬಂದರೆ, ತಮಿಳು ದಂಪತಿಗಳು ಬಂದರು. ಅವರು ಬಲು ಹೊತ್ತು ತಮಿಳಿನಲ್ಲಿ ಆಡಿಕೊಂಡರು. ಅವರೇನೋ ಮಾತಾಡ್ಕೊಂಡ್ರಂತೆ. ನಾವಿಬ್ಬರು, ಇವರಿಬ್ಬರಿದಲ್ಲ ರಾಮಯ್ಯವರು, ದಂಡೆ ಮೇಲೆ ಕೂತ ಧೀರರು, ನಾವಿಬ್ಬರೂ ನದಿಯ ನೀರಿನಲ್ಲಿ ಮಿಂದವರಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು ಅವತಾರದಲ್ಲಿ. ಇವ್ರು ಬಟ್ಟೆ ಹಾಕೊಂಡು ಹಿಂಗೆ ಕೂತಿರೋದಲ್ಲೇ ಗೊತ್ತಾಗಿದೆ. ಆತ ಮಹಾಧೀರ, ಅವನು ನೆರಳಿಗೆ ಹೋಗಿ ಕೂತ. ನೆರಳಿನಲ್ಲಿ ತಂಗಿರಲು ಆಕೆ ಹೂ ಬಾಣದಂತೆ ಒಂದೇ ಸಲ ನದಿಗೆ ಚಿಮ್ಮಿದಳು. ಅವಳು ಡೈವ್ ಮಾಡಿಬಿಟ್ಲು ನೀರಿನೊಳಗೆ. 5-6 ನಿಮಿಷ ಈಜಿ ತಲೆ ಎತ್ತಿ ನಕ್ಕು ಗಂಡನ ಕರೀತಾರೆ, ಬರ್ರಿ ನೀರೇನು ಆಳ ಇಲ್ಲ ಬನ್ನಿ ಅಂತಾರೆ. ನಮ್ಮದು, ಅವಳು ಹೇಳ್ತಾಳಂತೆ, ನೀರು ನಮ್ಮ ತವರು ಮನೆ, ನಮ್ಮ ಊರಿನಲ್ಲಿ ನೀರು ನದಿ ಎಲ್ಲ ಇದ್ದೇ ಇದೆ, ಅದಕ್ಕೋಸ್ಕರವಾಗಿ ಅಂದರೆ ಇವನು ಕೈ ಮುಗಿದು ಬಂದು ನಮ್ಮ ನಿರ್ಭಾಗ್ಯ ಪಂಕ್ತಿಯನ್ನು ಕೂಡಿದನು. ಅಂದರೆ ಇವ್ರ ಜೊತೆ ಪಾಪ ಕೂತ, ಅವನು ನಿಮ್ಮ ಜೊತೆ, ನಾನು ಗಂಡಸರ ಜೊತೆ ಇರ್ತೀನಿ ಅಂತ ಕೂತ ಇದ್ರು. ಆಮೇಲೆ ಪಾಪ ಫೈನಲಿ ಇನ್ನೇನು ಮಾಡೋಕ್ಕಾಗಿಲ್ಲ. ಆಕೆ ಅಷ್ಟು ಧೈರ್ಯವಾಗಿ ನದಿ ಮಧ್ಯಕ್ಕೆ ಹೋಗಿ ಇತ್ತಿದ್ದಾಳೆ. ಒಂದು ಅವಮಾನ ಅಲ್ವಾ? ವಿಧಿ ಇಲ್ಲದೆ ಹತ್ತಿರಕ್ಕೆ ಹೋಗಿ ಒಂಚೂರು ಇಳಿದ್ಬಿಟ್ಟು ಮೇಲಕ್ಕೆ ಬಂದು ಕೂತ್ರಂತೆ. ಅವರುಗಳು ಕೂತರು, ನಿರಪರಾಧಿಗಳಂತೆ, ಅಶ್ವಿನಿ ದೇವತೆಗಳಂತೆ. ಇವನು ತಮಿಳು ಮಿತ್ರ ಬಂದಂತೆ. ಕೇಳ್ತಾನವನು, ದಡದ ಬಳಿ ಆಳವೇ ನೀರು, ದಡದ ಬಳಿ ಆಳವೇ ನೀರು, ದಡದ ಬಳಿ ಆಳ ಅಲ್ಲದೆ ಏನು, ಅಯ್ಯೋ ಮೇಲಿಲ್ಲದೆ ಆಳ ಇರುತ್ತೇನೋ, ಎಳವೇ ನೀರು, ಮೀಯಲು ಹದವಾಗಿದೆಯಾ? ಪಾಪ ಬೆಚ್ಚಗೂ ಇರಬೇಕೋ ಏನೋ, ಓಕೆ ಇದೆಯಾ ಅಂತ ಕೇಳೋದು. ಹಿಗ್ಗಿದೆವು ನಾವು, ಇವರು ಖುಷಿ, ನಮ್ಮ ಜೊತೆ ಒಬ್ಬ ಸಿಕ್ಕಿದ್ನಲ್ಲ ಅಂತ. ಗೆದ್ದೆವು ನಾವೇ ಗೆದ್ದುಬಿಟ್ವಿ ಅಂತ. ಸರಿ, ರಾಮಯ್ಯ ಕೂತರು, ಧೈರ್ಯ ಬಂತು. ನಾವೇ ಪುಕ್ಕಲರು ಅಂದ್ಕೊಂಡೆ ನಮ್ಮನ್ನು ಮೀರಿಸುವಂಥ ಒಬ್ಬ ಧೀರ ಇದ್ದಾನಲ್ಲ, ಅದು ಖುಷಿ. ರಾಮಯ್ಯ ತಲೆಗೆ ರುಮಾಲ್ ಕಟ್ಟಿದಂತೆ, ಬಂದ್ರಿ ಅಂತ ಹೇಳ್ಕೊಂಡು ನೀರಕ್ಕೆ, ಇದು ನೀರಲ್ಲ, ಈ ಹೊಳೆಯ ತುಂಬೆಲ್ಲ ಎಳನೀರು ಅಂತ ಎಳೆದ್ರಂತೆ. ಅವನು ಕಡೆಗೆ ಅಂಚಿಗೆ 3 ಮಾರಿನ ಸುಮಾರದಲ್ಲಿ ನಿಲ್ಲಿಸಿದ್ರು. ಅವನು ಅಲ್ಲೇನೋ ಆಳ ಇರಲ್ಲ. ಕಾವೇರಿ ಗಂಗೆ, ಅವನು ಹೇಳ್ಬಿಟ್ಟ, ಇದೇ ಗಂಗೆ, ಇದೇ ಕಾವೇರಿ. ಖುಷಿಯಾಗೋಯ್ತು ಅವನಿಗೆ, ಸಾಕಪ್ಪ ನಮಗೆ, ನೀನು ಅಲ್ಲಿಡು ಅಂತ. ಕಾವೇರಿ ಗಂಗೆ ಎಲ್ಲವೂ ಅಲ್ಲೇ ಅಂದವನು, ನಾನಿಂತ ನೀರಿನಲ್ಲಿ ಕುಳಿತು ಮುಳುಗಬೇಕಲ್ಲ, ಅಲ್ಲಿರೋದೇ ಇಷ್ಟುದ್ದು, ಅದಕ್ಕೆ ಕೂತ್ಬಿಟ್ಟ, ಮುಳುಗ್ದಂಗೆ ಆಯ್ತಲ್ಲ. ಮುಳುಗ್ಬಿಟ್ಟು ಮಿಂದನು ಧೀರ ದಕ್ಷಿಣದ ಉತ್ತರ ಕುಮಾರ. ಅವನು ಉತ್ತರ ಕುಮಾರ, ದಕ್ಷಿಣದವನು, ತಮಿಳುನಾಡಿನವ್ ತಾನೆ, ಅದಕ್ಕೆ ದಕ್ಷಿಣದ ಉತ್ತರ ಕುಮಾರ ನೀರು. ಇವರು ಅವ್ರ ಬಗ್ಗೆ ಅದು ಇದು ಎಲ್ಲ ಕೇಳ್ತಾರೆ. ಎಲ್ಲ ಹೇಳಿಬಿಟ್ಟು ಆಮೇಲೆ ಮಾತಾಡಿಸ್ತಾರೆ. ಈ ಸಂಗತಿಗೆ ಮೌನದ ಆಭರಣ ತೊಡೆದು, ಅಂದರೆ ಸುಮ್ಮನಾದರೂ ಇವ್ರ ಹತ್ರ ಪದ್ಯ ಬರೆಯಪ್ಪ ಅಂತದ್ರು. ತಾನು ಬರೀಲಿಲ್ಲ, ನರಸಿಂಹಸ್ವಾಮಿ ಬರೆದ್ರು ಅಂತ ಅರ್ಥ. ವಾಟೆವರ್. ಇಲ್ಲಿ ಇವರು ಮೆಚ್ಕೋತಾ ಇರೋದು ಏನನ್ನ ಅಂತಂದರೆ, ಇವರ ವಿವೇಕ ಅಲ್ಲ, ವಿವೇಕಿಗಳು ದೂರ ಕೂತಿದ್ದಾರೆ ಅಂತಲ್ಲ, ಆ ಹೆಣ್ಣಿನ ಧೈರ್ಯವನ್ನು. ನರಸಿಂಹಸ್ವಾಮಿಯರ ಕಾವ್ಯದಲ್ಲಿ ಹೆಣ್ಣು ನಾಯಕಿ, ಹೆಂಡತಿಯಾಗಿಯೂ ಹೆಣ್ಣು ನಾಯಕಿ, ಗೆಳತಿಯಾಗಿಯೂ ಹೆಣ್ಣು ನಾಯಕಿ, ತಾಯಿಯಾಗಿಯೂ ಹೆಣ್ಣು ನಾಯಕಿ. ಎಲ್ಲ ಕಡೆ ಮಾತೃಶಕ್ತಿಯನ್ನು, ಸ್ತ್ರೀ ಶಕ್ತಿಯನ್ನು, ಸ್ತ್ರೀ ಸತ್ವವನ್ನು ಅವರು ಎತ್ತಿ ಹಿಡಿದಿದ್ದಾರೆ. ಇಲ್ಲೇನೋ ತಮಾಷೆ ಇದೆ, ಆದರೂ ಇಲ್ಲಿ ನೀರಿನಲ್ಲಿ ಧುಮುಕೋ ಧೈರ್ಯ ಇರೋದು ಅವಳಿಗೆ. ಇಲ್ಲಿ ನೀರಿನಲ್ಲಿ ಧುಮುಕೋದು ಅಂದರೆ ನೀರಲ್ಲಿ ಧುಮುಕೋದಲ್ಲ, ಜೀವನದ ಹೋರಾಟದಲ್ಲಿ ಧುಮುಕಬೇಕು ಅನ್ನೋದು. ಜೀವನದ ಹೋರಾಟದ ದೂರ ನಿಂತು ಬಿಟ್ಟರೆ ಏನು ಬಂತು? ಆವಾಗ ನೀವು ಜೀವನವನ್ನು ಅನುಭವಿಸೋದೇ ಇಲ್ಲ. ಹಾಗಾಗಿ ಅವರ ದೃಷ್ಟಿಯಲ್ಲಿ ಜೀವನವನ್ನು ಎದುರಿಸೋದು ಅಂತಂದರೆ, ಜೀವನದಲ್ಲಿ ಇರೋದು ಅಂತಂದರೆ ಓಡೋಗೋದಲ್ಲ, ಜೀವನದ ಕಷ್ಟ ಸುಖಗಳನ್ನು ಎದುರಿಸಬೇಕು.
ನೀರಿನಲ್ಲಿ ಧುಮುಕಬೇಕು, ಅದು ಮುಖ್ಯ. ಹಾಗೆ ಆದರೆ ಹೀಗಾದಾಗ ನಾವೆಲ್ಲರೂ ಒಂದೇ ರೀತಿ ಯಶಸ್ಸನ್ನು ಪಡೆಯೋದು ಸಾಧ್ಯ ಇಲ್ಲ. ನಾವು ಯಶಸ್ಸನ್ನು ಪಡಿಬೋದು, ಯಶಸ್ಸನ್ನು ಪಡಿದೇನೂ ಇರಬಹುದು, ಫೇಲು ಆಗಬಹುದು. ಆದರೆ ಜೀವನದಲ್ಲಿ ಯಶಸ್ಸಿಲ್ಲ ಅನ್ನೋ ಮಾತ್ರಕ್ಕೆ, ಅಥವಾ ಜೀವನದಲ್ಲಿ ಬಹಳ ಮುಂದಕ್ಕೆ ಬರಲಿಲ್ಲ ಅನ್ನೋ ಮಾತ್ರಕ್ಕೆ ನಾವು ಸೋತವರು ಅಂತ ಅರ್ಥ ಏನು? ಅತ್ಯಂತ ಲಘುವಾದ ತಮಾಷೆಯ ಧಾಟಿಯಲ್ಲಿ ಬರೆದಂತಹ ಈ ಪದ್ಯದಲ್ಲಿ ಎಷ್ಟು ಸತ್ಯ ಇದೆ ಗೊತ್ತಾ? ಹಿಂದಿನ ಸಾಲಿನ ಹುಡುಗರು, ನಾವು ಹಿಂದಿನ ಸಾಲಿನ ಹುಡುಗರು, ಲಾಸ್ಟ್ ಬೆಂಚರ್ಸ್, ಬೆಂಚಿನ ಮೇಲೆ ನಿಲ್ಲಿಸೋರೆ ಅವ್ರನ್ನ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೂ ಭಯವಿಲ್ಲ, ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದೂ ಜಯವಿಲ್ಲ. ನಮಗೆ ಜಯ ಇರಲೇಬೇಕು ಅಂತಲ್ಲ, ಭಾಳ ಅವ್ರು ಹೇಳ್ತಾರೆ, ನಾವು ಅಕ್ಕಪಕ್ಕದವ್ರದ್ದು ನೋಯಿಸೋದಿಲ್ಲ. ವರುಷವೂ ನಾವಿದ್ದಲ್ಲಿಯೇ ಹೊಸ ವಿದ್ಯಾರ್ಥಿಗಳಾಗುವೆವು. ಮುಂದಿನ ವರ್ಷ ಹೊಸ ಅಡ್ಮಿಷನ್, ಅಷ್ಟೇ, ಅದೇ ಕ್ಲಾಸು. ಪುಟಗಳ ತೆರೆಯದೆ ತಟ ಓದದೆ ಬಿಸಿಲಿಗೆ ಗಾಳಿಗೆ ಮಾಗುವೆವು. ಏನು ಅಂತಂದರೆ ನಾವು ಪುಸ್ತಕವನ್ನು ನೋಡೋ ಪಾಪಕ್ಕೆ ಹೋದವರಲ್ಲ. ಪಾಪ ಪುಸ್ತಕಕ್ಕೆ ಯಾಕೆ ತೊಂದರೆ ನಮ್ಮಿಂದ? ಬೇರೆ ಓದೋ ಹುಡುಗರಿಗೆ ಅವ್ರಿಗೂ ನಾವು ತೊಂದರೆ ಮಾಡಿಲ್ಲ. ಆದರೆ ನಾವು ಯಾವಾಗಲೂ ಸಂಬಳ ಸಾಲದ ಉಪಾಧ್ಯಾಯರಿಗೆ ಬೆಂಬಲವಾಗಿಯೇ ನಿಲ್ಲುವೆವು. ಯಾಕೆ ಅಂತಂದರೆ ಪ್ರಾಬ್ಲಮ್ ಅಂತಂದರೆ ಸ್ಟೂಡೆಂಟ್ಸ್ ಇಲ್ಲದೆ ಹೋದರೆ ಪಾಪ ಅವ್ರಿಗೆ ಎಲ್ಲಿಂದ ಸಂಬಳ? ಕನ್ನಡ ಸ್ಕೂಲನ್ನು ಮುಚ್ಚಿಬಿಡ್ತಾರೆ, ಆಮೇಲೆ 4 ಸ್ಕೂಲ್ ಸೇರಿಸ್ಬಿಟ್ಟು 1 ಸ್ಕೂಲ್ ಮಾಡಿಬಿಡ್ತಾರೆ. ಇಲ್ಲ, ನಾವು ಯಾವಾಗಲೂ ಇರ್ತೀವಿ, ನಮ್ಮ ಸ್ಟ್ರೆಂಗ್ತ್ ಇದ್ದೇ ಇದೆ ಕ್ಲಾಸ್ನಲ್ಲಿ ಅಂತ. ಪಾಠ ಪ್ರವಚನ ರುಚಿಸದೆ ಹೋದರೆ ಪಾಕಂ ಪಪ್ಪನು ಮೆಲ್ಲುವೆವು. ಆಯಿತು, ಎಲ್ಲ ಅಂದುಬಿಟ್ಟು ಹೇಳ್ತಾರೆ ಅವರು, ಗೆದ್ದವರೆಲ್ಲ ನಮ್ಮವರೇ ಸರಿ. ನಾವೇ ಫಸ್ಟ್ ಬರಬೇಕು ಅಂತಿಲ್ಲ, ನನ್ನ ಪಕ್ಕದವ್ರು ಫಸ್ಟ್ ಬಂದು ಸಾಕು, ನಾವೇ ಫಸ್ಟ್ ಬಂದಂಗೇನೆ. ಗೆದ್ದವರೆಲ್ಲ ನಮ್ಮವರೇ ಸರಿ, ಗೆಲ್ಲುವ ಆತುರವೇ ನಮಗಿಲ್ಲ. ನಾವೇ ಗೆಲ್ಲಬೇಕು ಅಂತಿಲ್ಲ, ಗೆಲ್ಲಬೇಕಾದ್ದೂ ಇಲ್ಲ. ಸೋತವರಿಗೆ, ಪಾಪ ಸೋತವರಿದ್ದು ಬೇಜಾರು ಮಾಡ್ಕೊಂಡಿದ್ದಾರಲ್ಲ, ಸೋತವರಿಗೆ ನಾವಿಲ್ಲವೇ ಮಾದರಿ? ನೋಡ್ರೋ, ನಮ್ಮನ್ನು ನೋಡಿ ಧೈರ್ಯ ತಂದ್ಕೊಳ್ರೋ. ಹೇಗೆ ಅಂದರೆ, ಕೆರೆಗೆ ಬೀಳುವುದು ತರವಲ್ಲ. ಆತ್ಮಹತ್ಯೆ ಯಾಕಪ್ಪ ಮಾಡ್ಕೋತೀರಾ? ಇರ್ರಿ ಇದೇ ಕ್ಲಾಸಲ್ಲಿ, ನಾವಿಲ್ವೇ ನೋಡಿ ನಮ್ಮನ್ನು. ಇದು ತಮಾಷೆದು ಒಂದು ದೃಷ್ಟಿ. ಇನ್ನೊಂದು ದೃಷ್ಟಿಯಿಂದ ಏನು ಹೇಳ್ತಿದ್ದಾರೆ ಅಂತಂದರೆ, ಜೀವನದಲ್ಲಿ ಸೋಲಿಗೆ ಹೆದರೋದು ಬೇಕಾಗಿಲ್ಲ, ಸೋಲಿಂದಲೇ ಇರಬೇಕು ಅಂತಿಲ್ಲ ನಾವು. ಸೋಲು ಕೂಡ ಒಂದು ರೀತಿಯ ಗೆಲುವೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾಕೆ ಸೋಲು ಗೆಲುವು ಅಂತಂದರೆ, ಪಕ್ಕದವರ ಗೆಲುವು ನಮ್ಮ ಗೆಲುವಲ್ವೇ? ಇನ್ನೊಬ್ರು ಗೆದ್ದಿದ್ದು ನಮ್ಮ ಗೆಲ್ಲುವಲ್ವೇ? ನೀವು ಹಾಗೆ ಅಂದ್ಕೊಂಡಾಗ ನಿಮ್ಮ ಸೋಲು ಅನ್ನೋದು ಮುಖ್ಯವೇ ಆಗೋದಿಲ್ಲ, ಅಮುಖ್ಯವಾಗಿ ಹೋಗುತ್ತೆ. ಆವಾಗ ಜೀವನದ ಸೋಲು ನಿಮ್ಮನ್ನು ಕೆಳಕ್ಕೆ ಎಳೆಯೋದೇ ಇಲ್ಲ. ಈ ಮನೋಧರ್ಮಕ್ಕೋಸ್ಕರವಾಗಿ ಅವರು ಅದನ್ನು ಹೇಳ್ತಿರೋರು. ಆಮೇಲೆ ಹೀಗೆ ಜೀವನವನ್ನು ಹೇಗೆ ಮಾಡಬೇಕು ಅಂತ, ಜೀವನದಲ್ಲಿ ಧುಮುಕ್ಬಿಟ್ಟು ಎದುರಿಸಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜೀವನವನ್ನು ಎದುರಿಸುವ ಧೈರ್ಯವೂ ಬೇಕು ಅಂತಾರೆ. ಇಟ್ ಈಸ್ ಕಾಲ್ಡ್ ಬ್ರೇವಿಂಗ್ ಲೈಫ್ ಅಂತೀವಿ ನಾವು. ಜೀವನವನ್ನು ಎದುರಿಸಬೇಕು. ಹೇಗೆ ಎದುರಿಸಬೇಕು ಅಂದರೆ ಹೇಳ್ತಾರೆ ನೋಡಿ, ಸಿಡಿಲನ್ನು ಕಾರುವ ಬಿರುಮಳೆಗಂಜದೆ ಮುನ್ನಡೆಯುವ ಆಸೆ. ಸಿಡಿಲನ್ನು ಕಾರುತ್ತೆ ಬಿರುಸಿನ ಮಳೆ, ನಾನು ಅದನ್ನು ಎದುರಿಸಿ ಮುನ್ನಡೆಯೋ ಆಸೆ. ನಾವು ಓಡೋವನಲ್ಲ. ನಾಳೆಯ ಬದುಕಿನ ಇರುಳಿನ ತಿರುವಿಗೆ, ನಾಳೆ ಬದುಕಲ್ಲಿ ಇರುಳಿನ ಕತ್ತಲಿನ ತಿರುವು, ಟ್ವಿಸ್ಟ್ಸ್ ಆಫ್ ಲೈಫ್, ಏನೋ ಕೆಟ್ಟದಾಗಬಹುದು. ನಾವೇನು ಮಾಡ್ತೀವಿ ಆವಾಗ? ತಿರುವಿಗೆ ದೀಪವನ್ನಿಡುವ ಆಸೆ. ಕತ್ಲೆಯಲ್ಲಿದ್ದು ನಾನು ಕತ್ತಲೆಯನ್ನು ಶಪಿಸೋದಿಲ್ಲ. ಡೋಂಟ್ ಕರ್ಸ್ ಡಾರ್ಕ್ನೆಸ್, ಇನ್ಸ್ಟೆಡ್ ಲೈಟ್ ಎ ಲ್ಯಾಂಪ್. ಅವ್ರು ಹೇಳ್ತಾರೆ, ಇರುಳಿನ ಈ ಕತ್ತಲೆ ಇದೆಯಲ್ವಾ, ಆ ನಿರಾಶೆಯ ಕತ್ತಲೆ, ಕಷ್ಟದ ಕತ್ತಲೆ, ಅಲ್ಲಿ ದೀಪ ಇಡ್ತೀನಿ ನಾನು, ಅದನ್ನು ಬೆಳಗ್ತೀನಿ, ಅದು ನನ್ನ ಉದ್ದೇಶ. ಮಾನವ ಮಣ್ಣಿನ ಕೊಡುಗೆಗೆ, ನೋವಿಗೆ, ನಲಿವಿಗೆ ಕನ್ನಡಿ ಹಿಡಿಯುವ ಆಸೆ. ನಾನು ಏನು ಕಾವ್ಯದಲ್ಲಿ ಮಾಡ್ತೀನಿ, ನನ್ನ ಕವನದಲ್ಲಿ ಅಂತಂದರೆ, ನಮ್ಮ ಈ ಕಷ್ಟ ಸುಖಗಳು, ಜೀವನದ ಕಷ್ಟ ಸುಖಗಳು ಕನ್ನಡಿ ಹಿಡಿತೀನಿ, ಜನರಿಗೆ ತೋರಿಸ್ತೀನಿ, ಇದಪ್ಪ ಕಷ್ಟ ಸುಖ ಅಂತಂದರೆ ಇದನ್ನು ಎದುರಿಸಿ ಜೀವನದಲ್ಲಿ ಯಾವಾಗ ಬದುಕ್ತೀವಿ ಅಂತ ಹೇಳ್ತೀವಿ. ಮಾನವ ಹೃದಯದ ಕರುಣೆಗೆ, ಒಲವಿಗೆ ದನಿಗೂಡಿಸುವ ಆಸೆ. ಆದರೆ ಮನುಷ್ಯನ ಹೃದಯದ ಕರುಣೆಗೆ, ಪ್ರೀತಿಗೆ ದನಿನ ಕೂಡಿಸ್ತೀನಿ. ಹೇಗೆ ಇದನ್ನು ನೋಡೋದು? ಕಾವಲುಗಾರ ಅಂತ ಒಂದು ಪದ್ಯ ಇದೆ. ಎಲ್ಲೋ ಬೇರೆ ಬೇರೆ ಕಡೆಯಿಂದ ಬಂದು ಮನೆ ಮುಂದೆ ಇರ್ತಾರಲ್ಲ, ಮನೆ ಕನ್ಸ್ಟ್ರಕ್ಷನ್ ಆಗ್ತಿರ್ಬೇಕಾದ್ರೆ ಕಾವಲುಗಾರ ಇರ್ತಾರಲ್ಲ, ಅವನು ಪಾಪ ಹೆಂಡತಿ ಜೊತೆ ಇರ್ತಾನಂತೆ. ರಾತ್ರಿ ಹೊತ್ತು ಮನೆ ಒಂದು ಮಡಿಕೆ ಲಟಾನ್ ಶಬ್ದ ಆದರೆ ಒಂಚೂರು ಊಟ ಮಾಡ್ತಾನಂತೆ. ಅವನನ್ನು ನೋಡ್ತಾರೆ, ಸುಮ್ಮನೆ ಇರಬೇಕೋ ಬೇಡವಾ ಕೇಳ್ತಾರೆ ಕುತೂಹಲಕ್ಕೆ. ಕೂಲಿ ಇಷ್ಟೇ ಸಾಕ? ಯಾವನಿಗೆ ತಾನೇ 5 ಲಕ್ಷ ತೊಗೊಳ್ಳೋನು ಕೂಲಿಗಾರನೇ, 10 ರೂಪಾಯಿ ತೊಗೊಳ್ಳೋನು ಕೂಲಿಗಾರನೇ. ಕೂಲಿ ಇಷ್ಟೇ ಸಾಕು ಅನ್ನೋನು ಯಾವುದಿನ ಪ್ರಪಂಚದಲ್ಲಿ? ಆದರೆ ಪಾಪ ಅವನಿಗೆ ನಿಜವಾಗಿಯೂ ಕಡಿಮೆನೇ. ಕೂಲಿ ಇಷ್ಟೇ ಸಾಕೆ? ಅದಕ್ಕೆ ಅವನ ಉತ್ತರ ಏನು ಗೊತ್ತಾ? ನಿಟ್ಟುಸುರೇ ಅವನ ಉತ್ತರ. ಅದರಲ್ಲೇ ಎಲ್ಲ ಅರ್ಥ ಬಂದು, ನಿಟ್ಟುಸಿರು ಬಿಟ್ಬಿಟ್ಟಂತ ಎಲ್ಲಿ ಸಾಕು ಸ್ವಾಮಿ ಅಂದಿದ್ದಾನವನು. ಅದು
ಬಂದ. ಸರಿ, ಹಾಗಾದರೆ ಸಂತೋಷವಾಗಿ ಇದ್ದಾನಲ್ಲ, ಇವ್ರಿಗೆ ಅದು ಆಶ್ಚರ್ಯ, ಆರಾಮಾಗಿದ್ದಾನಲ್ಲ. ಯಾಕೆಂದರೆ ಕಾಡುತ್ತಿಲ್ಲ ನಾಳೆಗೆನ್ನುವ ಚಿಂತೆ. ಅವನಿಗೆ ನಾಳೆಗೇನು ಅನ್ನೋ ಚಿಂತೆನೇ ಕಾಡ್ತಾ ಇಲ್ಲ. ಈ ಮನೆ ಬಿಡ್ತಾನೆ, ಇನ್ನೊಂದು ಮನೆಗೆ ಹೋಗ್ತಾನೆ ಕಾವಲ್ಗಾರ, ನಾಳೆಗೆನ್ನುವ ಚಿಂತೆ. ಆದ್ದರಿಂದಲೇ ಇವನು ನಿತ್ಯ ಸುಖಿಯೇ. ಹಾಗೆ ಅದಕ್ಕೋಸ್ಕರ ನಾಳೆ ಚಿಂತೆನೇ ಇಟ್ಕೊಂಡಿಲ್ಲ. ನಾಳೆ ಚಿಂತೆ ಇಟ್ಕೊಂಡು ತೊಂದರೆ ಇಲ್ಲದೆ ಇರೋನಿಗೇನು ಸಂತೋಷವಾಗಿ ಇದ್ದಾನಲ್ಲ. ಇವನ ಜೀವಕ್ಕೆ ಕೂಡ, ಆದರೆ ವ್ಯಂಗ್ಯಾನ್ ಬಿಡಲ್ಲ ಅವರು, ಇವನ ಜೀವಕ್ಕೆ ಕೂಡ ಬೆಲೆ ಇಲ್ಲವೆಂದಲ್ಲ. ಇವನಿಗೆ ಬೆಲೆ ಇಲ್ಲ, ಇವನ ಜೀವಕ್ಕೂ ಒಂಚೂರು ಬೆಲೆ ಇದೆ, ಇಲ್ಲ ಅಂತಲ್ಲ. ಯಾಕೆಂದರೆ ನಮ್ಮ ರಾಜಕಾರಣಿಗಳು ಇಂಥವ್ರ ಬಗ್ಗೆ ಒಂದು ಸಲ ಬೆಲೆ ಕೊಡ್ತಾರೆ ಒಂದು ಸೀಸನ್ನಲ್ಲಿ. ಆ ಸೀಸನ್ ಗೊತ್ತು, ಬರುತ್ತೀಗ. ಅದಕ್ಕೆ ಹೇಳ್ತಾರೆ, ಇವನ ಜೀವಕ್ಕೆ ಕೂಡ ಬೆಲೆ ಇಲ್ಲವೆಂದಲ್ಲ, ಚುನಾವಣೆಗಳಲ್ಲಿ ಇವನು ಒಂದು ಓಟು. ಆ ಓಟಿನ ಬೆಲೆ ಅವನಿಗಿದೆ, ಆದರೆ ಅವನ ಜೀವನ ನಡಿ ಏನು. ಹಾಗಾದರೆ ಅವನ ರಹಸ್ಯವೇನು? ಅವನ ಸಂತೋಷದ ರಹಸ್ಯ ಏನು? ಒಬ್ಬ ರಾಜ ಇದ್ದಂತೆ, ಅವನು ಸದಾ ದುಃಖ, ಡಿಪ್ರೆಷನ್ನು. ದುಃಖ ಅಂದರೆ ದುಃಖ, ದುಃಖ ಅಂದರೆ ದುಃಖ. ಎಲ್ಲ ಡಾಕ್ಟ್ರಿಗೂ ತೋರಿಸಾಯಿತು. ಆಮೇಲೆ ಹೇಳಿದ್ರಂತೆ, ಏನಿಲ್ಲ, ನೀವು ಸಂತೋಷವಾಗಿರೋವನ್ನ ಅಂಗಿನ ಒಂದು 24 ಗಂಟೆ ಹಾಕೊಂಬಿಡಿ, ಸಂತೋಷ ಆಗುತ್ತೆ ನಿಮಗೆ. ಹೋಗ್ರ ತಗೊಂಬಂದ್ರ ಸಂತೋಷವಾಗಿರೋವನ್ನ ಅಂಗಿನ ಅಂತ. ಯಾರು ಸಂತೋಷವಾಗಿಲ್ಲ, ಒಬ್ಬನೂ ಸಂತೋಷವಾಗಿಲ್ಲ, ಎಲ್ಲರೂ ದುಃಖದಲ್ಲಿರೋರೆ. ಕಡೆಗೆ ನೋಡ್ತಾರೆ, ಆ ಕಾವಲ್ಗಾರರಿಗೆ ಬಂದಿರ್ತಾರಲ್ಲ ರಾಜನ ಆಳುಗಳು, ಅವ್ರಿಗೆ ತಲೆನೋವು. ಯಾರನ್ನೂ ಒಬ್ಬನ ಹಿಡ್ಕೊಂಡಾಗ ರಾಜನ ಮುಂದೆ ನಿಲ್ಲಿಸಿ ಅವ್ರು ನಮ್ಮ ತಲೆ ಹೋಗುತ್ತಲ್ಲ. ಅಲ್ಲಿ ನೋಡ್ತಾರೆ, ಒಬ್ಬ ಭಿಕ್ಷುಕ ಹಾಡ್ಕೊಂಡಿದ್ದಾನೆ, ಸಂತೋಷ ಹಾಡ್ಕೊಂಡಿದ್ದಾನೆ. ಭಾಳ ಆಶ್ಚರ್ಯ. ಹಿಂದೆ ಹೋದರು, ಹಿಡಿದ್ರು, ಅವನ್ನ ಹಿಡ್ಕೊಂಡ್ರು. ಏನೋ ಹೇಗೋ ಇದೆಯಾ? ಚೆನ್ನಾಗಿದ್ದೀನಿ. ಸಂತೋಷವಾಗಿದೆಯಾ? ಹ್ಞೂ ಸಂತೋಷವಾಗಿದ್ದೀನಿ. ದುಃಖ ಇಲ್ಲ? ನನಗೆ ಯಾಕೆ ದುಃಖ? ಹೆಂಗಿದೆಯಾ? ಮತ್ತೆ ಆರಾಮಾಗಿದ್ದೀನಿ, ಖುಷಿಯಾಗಿರ್ತೀನಿ. ಯಾವಾಗಲೂ ಹೀಗೆ ಖುಷಿಯಾಗಿ ಹಾಡ್ಕೊಂಡಿರ್ತೀನಿ. ಹಾಗಾದ್ರೆ ನಡಿ ರಾಜರ ಹತ್ರ ಅಂದರು. ನಾನು ಯಾಕೆ ರಾಜನ ಹತ್ರ ಬರಲಿ? 10 ಲಕ್ಷ ರೂಪಾಯಿ ಕೊಡ್ತಾರೆ, ನಿನ್ನ ಅಂಗಿ ಕೊಟ್ಬಿಡು. ನಾ ಕೊಡಲ್ಲ ಅಂದ್ಬಿಟ್ಟು ಹೊಟ್ಟೆ ಹೋದ ಅವನು ಕೊಟ್ಟಿದ್ರೆ ದುಃಖಿ ಆಗ್ತಿದ್ದ, ಕೊಡಲ್ಲ. ಸಂತೋಷ ಅನ್ನೋದು ಮನಸ್ಥಿತಿ ಅಷ್ಟೇನೆ. ಆ ಮನಸ್ಥಿತಿನ ಅವ್ರು ಹೇಳ್ತಿದ್ದಾರೆ. ಕಷ್ಟ ಇಲ್ಲ ಅಂತ ಯು ಕೆನಾಟ್ ಡಿಸ್ಮಿಸ್ ಡಿಫಿಕಲ್ಟೀಸ್ ಇನ್ ಲೈಫ್, ಹಾರ್ಡ್ಶಿಪ್ಸ್ ಇನ್ ಲೈಫ್. ಸಂತೋಷದ ಜೀವನದ ಕಷ್ಟವನ್ನು ನೀವು ತೆಗೆದುಹಾಕಕ್ಕೆ ಬರಲ್ಲ, ಆದರೆ ಮನಸ್ಥಿತಿನ ಬದಲಾಯಿಸ್ಕೋಬೇಕು ಅಷ್ಟೇ. ಎಷ್ಟೋ ಸಲ DVG ಹೇಳ್ತಾರೆ, ಎಂತೆಂಥ ಅದ್ಭುತ ವ್ಯಕ್ತಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಗೊತ್ತಾ DVG ಅವರು. ಅವರು ನಿಜವಾದ ವ್ಯಕ್ತಿಗಳೇನೆ. ಅವ್ರು ಕೇಳ್ತಾರೆ, ಅವರು ಶಾಸ್ತ್ರಿಗಳೇ, ಏನು ನಿಮ್ಮ ಪಂಚೆ ಹಳೇದಾಗಿ? ಹೌದಪ್ಪ ಹಳೇದಾಗಿದೆ. ಹರಿದಿದೆಯಲ್ಲ, ಹೊಲಿಸ್ಕೋಬಾರ್ದೆ? ಅಯ್ಯೋ ಅಂತಾರೆ. ಏನು ಬ್ರಾಹ್ಮಣನಾದ್ರೂ ಹೊಲಿಯೋ ಬಟ್ಟೆ ಉಟ್ಕೊಳ್ಳೋದು ಉಂಟಾ? ಇದೆ. ಹಾಗೆ ಮತ್ತು ಹೆಂಗಿದ್ರೆ ನನಗೆ ಸಾಕಪ್ಪ, ಇಷ್ಟು ನನ್ನ ಶಿವನ ಸ್ತೋತ್ರ ಇಷ್ಟು ಸಾಕು ನನಗೆ ಅಂತ. ಅದಕ್ಕೆ DVG ಬರೀತಾರೆ, ಒಂದು ದೇವರ ಪೂಜೆ, ಹಣೆ ತುಂಬ ಇಷ್ಟು ವಿಭೂತಿ, ಇಷ್ಟರಲ್ಲೇ ಸಂತೋಷವನ್ನು ಕಂಡವರು ಅವರು. ಮಿಕ್ಕವರಿಗೆ ಶಾಸ್ತ್ರಿಗಳ ಕಥೆ ಒಣ ಹುಚ್ಚಿನ ಕಥೆ ತಾನೇ ಅಂತಾರೆ. ನಮಗೆಲ್ಲ ಹುಚ್ಚಿನ ಕಥೆ, ಅವ್ರಿಗೆ ಹುಚ್ಚಿನ ಕಥೆ ಅಲ್ಲ, ಸಂತೋಷವಾಗಿರೋರ ಕಥೆ. ಮಹಾರಾಜರು ಹೋಗ್ತಿದ್ರಂತೆ ಟಿ ನರಸೀಪುರದ ಹತ್ರ, ಸೇತುವೆ ಹತ್ರ ಕಾರ್ ಹೋಗ್ತಾ ಇದೆ. ಅಲ್ಲೊಬ್ಬರು ವಿದ್ವಾಂಸರು, ಪುರೋಹಿತರು, ಅವರು ನದಿಯಲ್ಲಿ ನಿಂತ್ಕೊಂಡು ವೇದ ಮಂತ್ರ ಎಲ್ಲ ಹೇಳ್ಕೊಂಡು ಒಂಥರ ಶಾಂತ ಸಮಾಧಾನದಿಂದಂತೆ ಇವರು ಹೋಗ್ತಾರೆ. ಮಹಾರಾಜರು ಕರೆಸ್ತಾರೆ ಅವ್ರನ್ನ. ಮಹಾರಾಜರು ಕರೆದಿದ್ದಾರೆ ಅಂತ. ಏನು, ನಮ್ಮ ಆಸ್ಥಾನಕ್ಕೆ ಬಂದು ತಾವು ಇರಬೇಕು, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ಇದು, ಮಹಾರಾಜರೇ ನನ್ನ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಅದರ ಮುಂದ್ಗಡೆ ಕಾವೇರಿಯಲ್ಲಿ ನಾನು ಸ್ನಾನ ಮಾಡೋದು ನನ್ನ ಜೀವನದ ಅತ್ಯಂತ ಸಂತೋಷ. ಆ ಸಂತೋಷನ ಬಿಟ್ಟು ನಾನು ತಮ್ಮಲ್ಲಿ ಬರೋಲ್ಲ, ದಯವಿಟ್ಟು ಕ್ಷಮಿಸಿ ಅಂದ್ರಂತೆ. ಮಹಾರಾಜರು ಅಪ್ರಿಷಿಯೇಟೆಡ್ ಇಟ್, ಬಹಳ ದೊಡ್ಡದು, ನಿಮ್ಮ ಸಂತೋಷವನ್ನು ನೀವು ಪಟ್ಕೊಳ್ಳಿ ಅಂತ. ಇಂಥ ಸಂತೋಷವನ್ನು ಇದನ್ನೇನಾದರೂ ನಾವು ನೀರಲ್ಲಿ ಮುಳುಗೋದು ನಾ ಹೇಳ್ತಿಲ್ಲ, ಕಾವೇರಿಯಲ್ಲಿ ಮುಳುಗಬೇಕು ಅಲ್ಲಿ ನೀರು ಬೇಕಲ್ಲ, ಆದರೆ ಸಂತೋಷವಾಗಿ ಇರೋದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಯಾವಾಗಲೂ ಸಂತೋಷವಾಗಿರೋ. ಅದಕ್ಕೆ ಅವ್ರು ಹೇಳ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ನೋಡಿ ಹೆಂಗೆ ಹೇಳ್ತಾರೆ ಅವರು, ಎರಡನ್ನು ಹೆಂಗೆ ಹಿಡಿತಾರೆ. ಒಂದು ಸಾಲು ಅವರದ್ರಲ್ಲಿ, ಬತ್ತಲೆಯ ಕಂದ ಚಿಟ್ಟೆಗಳನ್ನು ಹಿಡಿಯುತ್ತಿದೆ. ಬತ್ತಲೆಯ ಕಂದ, ಬೆತ್ತಲೆ ಇರೋ ಮಗು ಚಿಟ್ಟೆ ಹಿಡಿತಿದೆಯಂತೆ. ಚಿಟ್ಟೆ ಸೌಂದರ್ಯದ ಅನುಭವ, ಬೆತ್ತಲೆ ಕಂದ ಅನ್ನೋದು ವೆಂಕಟೇಶ ಮೂರ್ತಿಯ ಜೀವನದ ದೀನತೆಯ ಅಂಶ. ಜೀವನದ ಬಡತನ ಒಂದು ಕಡೆ, ಇನ್ನೊಂದು ಕಡೆ ಆ ಸೌಂದರ್ಯವನ್ನು. ಹಾಗಾಗಿ ಕಷ್ಟದಲ್ಲಿದ್ದರೂ ಸಂತೋಷವನ್ನು ಹಿಡಿಯೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನರಸಿಂಹಸ್ವಾಮಿಯವರ ದೃಷ್ಟಿ. ಹಾಗಾದರೆ ಇದು ಉಪದೇಶನ? ಬೇರೆಯವ್ರಿಗೆ ಉಪದೇಶ, ಹಂಗಿರಬೇಕು ರೀ, ಸಂತೋಷವಾಗಿರಬೇಕು ರೀ, ಕಡಿಮೆ ಸಂಬಳ ಆದರೂ ಸಂತೋಷವಾಗಿರಿ ನೀವು, ನನಗೆ ಮಾತ್ರ ಸಂಬಳ ಹೆಚ್ಚು ಮಾಡ್ಕೋತೀನಿ, ಅದಲ್ಲ. ಯಾಕಲ್ಲ ಅಂತಂದರೆ
ನಿಮಗೆ ಗೊತ್ತಿರ್ಬೋದು, ಅವ್ರಿಗೊಂದು ವಯಸ್ಸಾದಮೇಲೆ ಕಣ್ಣು ಮಂದವಾಗ್ತಾ ಹೋಗಿ ಕಣ್ಣು ಸ್ವಲ್ಪ ಹೆಚ್ಚು ಕಡಿಮೆ ಹೋಗೇ ಬಿಡ್ತು. ಅವರು ಕಡೆಯ ಎಲ್ಲ ಪದ್ಯಗಳನ್ನೆಲ್ಲ ಅವರು ಡಿಕ್ಟೇಟ್ ಉಕ್ತ ಲೇಖನ ಮಾಡಿದ್ದು. ಎಂ ಯು ವೆಂಕಟೇಶ ಮೂರ್ತಿಯವರಿಂದ ಆ ಕವನಗಳು ಉಳ್ಕೊಂಡು ಬಂದವು ನಮಗೆ. ಅವರು ಕನ್ನಡ ಸಾಹಿತ್ಯಕ್ಕೆ ಮಾಡಿರುವಂಥ ಸೇವೆ ಅಗಾಧವಾದದ್ದು. ಆ ದೃಷ್ಟಿಯಿಂದ ಅವರು ತಾನು ಅನುಭವಿಸ್ಕೊಂಡು ಬರ್ಕೊಂಡ್ರು. ಅದ್ರ ಬಗ್ಗೆ ನರಸಿಂಹಸ್ವಾಮಿ ಹೇಳ್ತಾರೆ ಅಥವಾ ಬರೆಸ್ತಾರೆ ನೋಡಿ. ಕಣ್ಣು ಮಂದವಾಗಿ ಹೋಯಿತು, ಸೋಲು ಗೆಲುವುಗಳಲ್ಲಿ ಮುಂಬರೆಯುವೆನು ನಾನು. ಸೋಲು ಗೆಲುವಿನಲ್ಲೇ ನಾನು ಮುಂದಕ್ಕೆ ಹೋಗ್ತೀನಿ. ನಾನು ಅಂಜುವುದಿಲ್ಲ ಬಿರುಗಾಳಿಗೆ. ಕಣ್ಣು ಹೋಗೋದು ಅನ್ನೋದು, ಕಾಣೋದಿಲ್ಲ ಅನ್ನೋದು ಒಂದು ಬಿರುಗಾಳಿ. ನಾನು ಅಂಜೋದಿಲ್ಲ ಅದಕ್ಕೆ. ನನ್ನ ನಂಬಿಕೆಯಲ್ಲಿ ಅಡಿ ಇಡುವೆನು ನಾನು. ನಾನೇ ನಕ್ಷತ್ರ, ನೀಲಾಕಾಶ ನಾನೇ. ಇದು ನನ್ನ ನೆರಳು ಅನ್ನೋ ಇದರಲ್ಲಿ ಬರೀ ಮಾತಲ್ಲ ನೋಡಿ. ಕಣ್ಣೇ ಹೋಯಿತೆಂದು ನನಗೆ ಬಂದಿದೆ ಚಿಂತೆ. ಆತ್ಮಕಥನಾತ್ಮಕವಾದದ್ದು. ಕಣ್ಣೇ ಹೋಯಿತೆಂದು ನನಗೆ ಬಂದಿದೆ ಚಿಂತೆ. ಒಳಗಣ್ಣು ಕವಿತೆಯನ್ನು ನೇಯುವು ಒಳಗೊಳಗೆ. ಕಣ್ಣು ಹೋಯ್ತು ಚಿಂತೆ, ಆದರೆ ಪದ್ಯ ಮಾತ್ರ ಒಳಗಣ್ಣು ಮಾಡ್ತಾ ಇದೆ, ನೇಯ್ತಾ ಇದೆ. ಕಣ್ಣು ಹೋಗಿದ್ದರೂ ಕವಿತೆ ನಿಲ್ಲಲೇ ಇಲ್ಲ. ಕಣ್ಣು ಹೋಗಿದ್ದರೂ ಕವಿತೆ ನಿಲ್ಲಲೇ ಇಲ್ಲ. ಒಳಗಣ್ಣ ಮುಂದೆ ನಾನು ನನ್ನ ಕವಿತೆಯ ಕಂಡೆ. ನಾನು ಕವಿತೆ ಕಂಡೆ ಒಳಗಣ್ಣಲ್ಲಿ, ಆದರೆ ಕವಿತೆ 1000 ಕಣ್ಣ ತೆರೆದು ಕಂಡಿತು ನನ್ನ. ಒಂದು ಪದ್ಯ ನಾನು ಮಾಡೋಕ್ಕೇನೋ 1000 ಪದ್ಯಗಳು ಬಂದ್ಬಿಟ್ಟು ನನ್ನ ಮುಂದೆ. ಕವಿತೆ ನನ್ನ ಮನಸ್ಸನ್ನು ಕಾಣಿತು, ಕವಿನ ಹುಡ್ತಾ ಹೋಯಿತು. ಎಷ್ಟು ಚೆನ್ನಾಗಿ, ಎಷ್ಟು ಸ್ಥೈರ್ಯದಿಂದ ಅವರು ತನಗೆ ಬಂದಂಥ ಆಪತ್ತನ್ನು ಅಥವಾ ವಿಪತ್ತನ್ನು ಎದುರಿಸಿದ್ದಾರೆ ನೋಡಿ. ಹಾಗಾಗಿ ಇದು ಬೇರೆಯವ್ರಿಗೆ ಮಾಡಿದ ಉಪದೇಶ ಅಲ್ಲ, ಅದು ತಾವು ಬದುಕಿರೋ ಅಂಥದ್ದು. ವಾಟ್ ಹಿ ಹ್ಯಾಸ್ ಲಿವ್ಡ್. ಯಾಕೆ ಹಿಂಗೆ ಆಗೋಕ್ಕೆ ಸಾಧ್ಯ ಇದೆ ಅಂದರೆ, ಅವರು ದೇವರ ಬಗ್ಗೆ ನನಗೇನು ಸ್ಪಷ್ಟ ಅಭಿಪ್ರಾಯ ಇಲ್ಲ ಅಂತಲೇ ಹೇಳ್ತಾರೆ. ಆದರೆ ದೇವರ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ಇಲ್ಲದೆ ಹೋದ್ರೂ ಯಾವುದೋ ಒಂದು ಶಕ್ತಿ ಇದೆ ಅಂತ ಒಂದು ನಂಬಿಕೆ ಇದೆ ನೋಡಿ. ಹೇಳ್ತಾರೆ, ನಿದ್ದೆ ಎಚ್ಚರಗಳಲ್ಲಿ ನಾವು ಕಾಣದ ಕೈಯೇ ನಮ್ಮ ಸಲಹುತ್ತಿದೆ. ಯಾವುದೋ ಒಂದು ಸಲಹುತ್ತಾ ಇದೆ ಅನ್ನುವಂಥ ದೃಢ ವಿಶ್ವಾಸ ಇದೆಯಲ್ಲ, ದ್ಯಾಟ್ ಮೇಕ್ಸ್ ಹಿಮ್ ಗೋ ಫಾರ್ವರ್ಡ್. ನಾವು ಅದನ್ನು ನೆಚ್ಚದೆಯೇ ಬಂದು ಹೋಗುವ ಮಂದಿ. ಅದನ್ನು ನೆಚ್ಚಿ, ಯಾವುದೋ ಒಂದು ಶಕ್ತಿ ಇದೆಯಲ್ಲ ಅದನ್ನು ನೆಚ್ಚಿ ಅದು ಮಾಡುತ್ತೆ. ಅಷ್ಟೇ ಅಲ್ಲ, ನಾನು ಹೇಳಿದೆ ಮಾತೃತ್ವ ಅನ್ನೋದು ದೊಡ್ಡದು ಅಂತ. ಅವರಿಗೆ ಮಾತೃಶಕ್ತಿ ಅನ್ನೋದು ದೊಡ್ಡದು. ಹೇಗೆ ಅವಳು ಬೆಳೆಸಿದಾಳೆ ಅಂತಂದರೆ, ಧೀರನಾಗೋ ಹಾಗೆ ಬೆಳೆಸಿದಾಳೆ. ವಿವೇಕಾನಂದರು ಚಿಕ್ಕವನಿದ್ದಾಗ ಹೇಳೋರಂತೆ, ಅವ್ರ ತಾಯಿ ಕೇಳಿದ್ರಂತೆ, ನೀನೇನಾಗಬೇಕು ಅಂತಿದೀಯಾ ಅಂತ. ನಾನು ಕುದುರೆ ಗಾಡಿ ಹೊಡಿಬೇಕು ಅಂತಾಗಿದ್ದೀನಿ ಅಂತ. ಕುದುರೆ ಹೊಡೆಯೋನು ಆಗಬೇಕು, ಗಾಡಿ ಹೊಡೆಯೋನು. ಬೈಲಿಲ್ಲ, ಆಹಾ ಕುದುರೆ ಗಾಡಿ ಹೊಡಿತಾನಂತೆ ಅಂತ. ಕರ್ಕೊಂಡು ಹೋದ್ರಂತೆ ದೇವ್ರ ಪೂಜಾ ಕೋಣೆಗೆ. ಅಲ್ಲಿ ಇತ್ತು ಮೂರ್ತಿ ಫೋಟೋ. ಯಾರ್ದು ಅಂದರೆ ಪಾರ್ಥಸಾರಥಿದು, ಕೃಷ್ಣಂದು. ಹೇಳಿದ್ರಂತೆ, ಇಂತಹ ಕುದುರೆ ಹೊಡೆಯೋನಾಗಬೇಕು ನೀನು ಅಂತ. ಆದರೆ ಎಂಥವನಾಗಬೇಕು ಅಂತ ಧೀರನಾಗಿ ಅದನ್ನು ಮುಂದುವರಿಸೋ ನಾಯಕನಾಗಬೇಕು. ಕೃಷ್ಣನಂತಹ ಪಾರ್ಥಸಾರಥಿ ಆಗಬೇಕು, ಕೃಷ್ಣನಂತಹ ರಥ ಓಡಿಸೋನಾಗಬೇಕು ನೀನು. ಇವರು ಹೇಳ್ತಾರೆ, ನನ್ನ ತಾಯಿ ಎನ್ನುವಂತಹ ವಸ್ತು ಅದು, ಅವರ ತಾಯಿನೇ ಹಾಗೆ ಹೀಗೆ ಅನ್ನೋದಲ್ಲ ಪ್ರಶ್ನೆ. ಅದು ಹೇಗೆ ಬೆಳೆಸಿದ್ಲು ಅಂತಂದರೆ, ಪರ್ವತಾರಣ್ಯಗಳ ಸಿಂಹ ಶಿಬಿರಗಳಲ್ಲಿ ನನ್ನ ಬೆಳೆಸಿದಳಂತೆ. ಮಾತೇ ಅಲ್ಲ, ಅಗ್ನಿಕುವರಿ. ಅವಳು ಬೆಳೆಸಿದರೆ ಇವರಲ್ಲಿ ಅಗ್ನಿಶಕ್ತಿ ಇಲ್ಲದೆ ಇನ್ನೇನು ಹೋಗುತ್ತೆ. ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು. ಸಾವನ್ನು ಕಾಣ್ತಾನೇ ಇದ್ದಾರೆ. ನಡುವೆ ಕಾಪಾಡುವುದು ತಾಯ ಕಣ್ಣು. ಮಧ್ಯೆ ತಾಯಿ ಕಣ್ಣು ಕಾಪಾಡುತ್ತೆ ಅನ್ನೋ ನಂಬಿಕೆ. ಹಾಗಾದರೆ ಅವರು ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು ಅಂದಾಗ ಸಾವಿದೆ ಅನ್ನೋದನ್ನು ಯಾವ ಕ್ಷಣದಲ್ಲೂ ಮರೆಯೋದೇ ಇಲ್ಲ. ಸಾವಿದೆ ಅನ್ನೋದನ್ನು ಗೊತ್ತಿದ್ದುಕೊಂಡೇ ಅವರು ಜೀವನವನ್ನು ಎದುರಿಸ್ತಾ ಹೋಗ್ತಾರೆ, ಜೀವನವನ್ನು ಹೆಚ್ಚು ಪ್ರೀತಿಸ್ತಾ ಹೋಗ್ತಾರೆ. ಕೆಲವು ಸಲ ಹಾಗಾಗೋದುಂಟು. ಯಾರು ಹುಚ್ಚುಚ್ಚಾಗಿ ಜೀವನವನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ಅಂತಂದರೆ, ಯಾರಿಗೆ ಸಾವಿನ ಡೇಟ್ ಗೊತ್ತಿದೆಯೋ ಅವರಿಗೆ. ಯಾವತ್ತು ಏನೋ ಒಂದು ಕಾಯಿಲೆ ಬಂದು ಇನ್ನು ಸ್ವಲ್ಪ ಒಂದು ವರ್ಷದಲ್ಲಿ ಹೋಗ್ತೀರಾ ಅಂತ ಡಾಕ್ಟ್ರ್ ಅಂದ್ಬಿಟ್ರೆ 1 ವರ್ಷ ಸಂತೋಷವಾಗಿರ್ಬೋದು, ಎಂಜಾಯ್ ಮಾಡಿಕೊಂಡು, ಯಾಕೆಂದರೆ ಹೆಂಗಿದ್ರು ಇರಲ್ವಲ್ಲ ಆಮೇಲೆ ಅಂತ. ಸಾವನ್ನು ಮರಿದೇ ಇರೋರು ಯಾವತ್ತೂ ಸಂತೋಷವಾಗೇ ಇರ್ತಾರೆ. ಯಾರೋ ಒಬ್ಬ ಸನ್ಯಾಸಿ ಬರ್ತಾನೆ, ಅವನಿಗೊಬ್ಬ ಕೇಳ್ತಾನೆ, ಯಾವಾಗಲೂ ನಿಮ್ಮ ಮುಖದಲ್ಲಿ ಅಂಥ ಸಮಾಧಾನ, ಮುಗುಳ್ನಗು ಇರುತ್ತಲ್ಲ ಹೇಗೆ? ಅದಕ್ಕೆ ಅವನು ಹೇಳಿದಂತೆ, ಅದೆಲ್ಲ ಆಮೇಲೆ ಮಾತಾಡೋಣಪ್ಪ, ಇನ್ನು ಸ್ವಲ್ಪ ದಿವಸದಲ್ಲಿ ಈ ಮನೆ, ಇನ್ನೊಂದು ವಾರದಲ್ಲಿ ಸಾವಿನ ಮನೆ ಆಗುತ್ತೆ ಅಂದ್ಬಿಟ್ಟು ಹೊಟ್ಟೋದಂತೆ. ಇವನಿಗೆ ಟೆನ್ಷನ್ ಶುರು. ವಿಲ್ ಬರೆದಿದ್ದಾಯ್ತು, ಎಲ್ಲರಿಗೂ ಹೇಳಿದ್ದಾಯ್ತು, ಹಿಂಗಿರಿಂದಿದ್ದಾಯ್ತು. ಪಾಪ 1 ವಾರ ಕಳೀತು, ಸಾಯಲೇ ಇಲ್ಲ ಅವನು. ಆಮೇಲೆ ಬಂದಂತೆ ಏನು ಸ್ವಾಮಿ ಎಂಥ ದಿಗಿಲು, ಎಂಥ ಟೆನ್ಷನ್ ಮಾಡಿಬಿಟ್ಟು 1 ವಾರ ನಿದ್ದೆ ಇಲ್ಲ, ಸಾಯ್ತೀನಿ ಅಂದ್ಬಿಟ್ರಲ್ಲ. ನಾನು ಸಾವಿನ ಮನೆ ಈ ಮನೆ ಆಗುತ್ತೆ ಅನ್ನಪ್ಪ, ನೀನು ಸಾಯ್ತೀಯ ಹೇಳಿಲ್ವಲ್ಲ, ನಿನ್ನ ಹಸು ಈ ಮನೆ ಇವತ್ತು ಸಾಯುತ್ತೆ ಅಂದ್ರಂಥವನು. ಅಂದ್ಬಿಟ್ಟು ಹೇಳಿದಂತೆ ಸನ್ಯಾಸಿ,
ನನ್ನಂಥವ್ರು ಸಾವನ್ನು ಯಾವತ್ತೂ ಮರೆಯಲ್ಲಪ್ಪ, ಅದಕ್ಕೆ ನಾವು ಸಮಾಧಾನದಿಂದ ಇರ್ತೀವಿ ಅಂತ. ಇವರ ಕಾವ್ಯದಲ್ಲಿ ನೀವು ಖಂಡಿತ ಕಾಣ್ತೀರಿ ಸಾವನ್ನು. ಅವರ ಎಳೆಯ ವಯಸ್ಸಿನ ಕವನದಲ್ಲಿ, ಪಕ್ವ ವಯಸ್ಸಿನ ಕವನದಲ್ಲಿ ಎರಡರಲ್ಲೂ ನೀವು ಕಾಣ್ತೀರ ಸಾವನ್ನು ಮರೆಯಲ್ಲ ಅವರು. ಅಂಥ ಸಾವನ್ನು ನೋಡ್ಕೊಂಡು ಹೆದರ್ಕೊಂಡು ಓಡೋಗಲ್ಲ. ಸಾವನ್ನು ಕಂಡು ಅದಕ್ಕೆ ಬೆನ್ನು ತಿರುಗಿಸಿ ಅದನ್ನು ಮರೆಯದೆಯೇ ಜೀವನವನ್ನು ಹೆಚ್ಚು ಪ್ರೀತಿಯಿಂದ ಅಪ್ಕೋತಾ ಹೋಗ್ತಾರೆ. ಹಾಗಾಗಿ ಅವ್ರ ಜೀವನವನ್ನು ಸಂತೋಷವಾಗಿ ಬದುಕುವಂಥ ಶಕ್ತಿ ಬರುತ್ತೆ ಅವರಿಗೆ. ಇದೇ ಅವರ ಕಾವ್ಯದ ಮುಖ್ಯ ಸಂದೇಶ. ಸಂತೋಷವಾಗಿ ಇರೋದನ್ನು ಹೇಗಿರಬೇಕು ಅನ್ನೋದೇ ಅವರ ಕಾವ್ಯದ ಸಂದೇಶ. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಆರಾಧನಂ ಅಥವಾ ಪೂಜನಂ. ಈಶ್ವರನ ಪೂಜೆ ಏನು ಅಂತಂದರೆ ಸಂತೋಷವನ್ನು ಉಂಟು ಮಾಡೋದರಲ್ಲಿ, ಸಂತೋಷವನ್ನು ಉಂಟು ಮಾಡಿದವರು, ಸಂತೋಷನ ಮಾಡಿಕೊಂಡವರು, ಅದು ಅವರ ಶಕ್ತಿ. ಹಾಗೆ ಇಂಥ ಹಿನ್ನೆಲೆ ಇದ್ದಾಗ ಸಾವು ಇರುತ್ತೆ, ಆದರೆ ಅಪ್ರಸ್ತುತವಾಗಿರುತ್ತೆ, ಇರ್ರೆಲೆವೆಂಟ್. ಬರ್ಟ್ರಾಂಡ್ ರಸೆಲ್ ಹೇಳೋ ಹಾಗೆ, ಯಾರು ಬೇರೆ ಬೇರೆ ಉದ್ದೇಶಗಳಿಗೂ ಸಾಮಾಜಿಕ ಉದ್ದೇಶಗಳಿಗೋಸ್ಕರ ಬದುಕ್ತಾರೋ ಅವರಿಗೆ ಡೆತ್ ಬಿಕಮ್ಸ್ ಇನ್ಸಿಡೆಂಟಲ್ ಅಂತಾನೆ. ಅಂದರೆ ಡೆತ್ ಅನ್ನೋದು ಮುಖ್ಯವೇ ಆಗೋದಿಲ್ಲ ಅವರಿಗೆ. ಸತ್ತೆ ನಾನು ಮಾಡಿರೋ ಕೆಲಸ ಮುಂದುವರಿಯುತ್ತೆ ಅಂತ. ಇವರು ಸಾವನ್ನು ಅಪ್ರಸ್ತುತ ಮಾಡ್ತಾರೆ. ಅಂದರೆ ಸಾವನ್ನು ಲೆಕ್ಕಕ್ಕೆ ಇಲ್ಲ. ಇದೆಯಾ ಸಾವೇ ಇದೆಯಾ, ನನಗೂ ಗೊತ್ತಿದೆ, ಕೂತ್ಕೋ ಇಲ್ಲಿ ನೀನು, ನಾನು ಬದುಕ್ತೀನಿ ಅಂತ ಹೇಳುವಂಥ ಧೈರ್ಯ ಅವ್ರಿಗೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಸಾವಿಗಂಜುವ ಬದುಕಿಗೆ ಇಲ್ಲಿ ನೆಲೆಯಿಲ್ಲ, ಇಲ್ಲಿ ಇರೋಕ್ಕಾಗಲ್ಲ. ಯಾರಿಗೆ? ಸಾವಿಗೆ ಅಂಜೋರಿಗೆ. ದಿನ ಇರುತ್ತಲ್ಲ ಸಾಯೋಕ್ಕೆ ಅವಕಾಶ. ನೋವಿರಲಿ ಇರಲಿ ನೋವು, ಚೆಲುವು ಇಹುದು ಬದುಕಿನೊಳಗೆಲ್ಲ. ಬದುಕಿನಲ್ಲೆಲ್ಲ ಚೆಲುವಿದೆ, ಅದನ್ನು ನೋಡಿ. ಕೊಂಡು ಹೋಗಲಿ ಬದುಕನ್ನು ಅವಸರಿಸಿ ಮಿತ್ತು ಮೃತ್ಯು ಬದುಕನ್ನು ತಗೊಂಡು ಹೋಗಲಿ ಅವಸರಿಸಿ, ಅದರ ಚೆಂದುಟಿಗಿರಲಿ ನನ್ನೊಂದು ಮುತ್ತು. ಅಂದರೆ ಸಾವನ್ನು ಅವರು ಧಿಕ್ಕರಿಸಿ ಹೋಗೋದೇ ಇಲ್ಲ, ಸಾವನ್ನೂ ಒಪ್ಕೋತಾರೆ. ಯಾಕೆಂದರೆ ಜೀವನವನ್ನು ಮುಗಿಸಿದ ಮೇಲೆ ಕರ್ಕೊಂಡು ಹೋಗೋದು ಸಾವು. ಸರಿ ಬಾ ಸಾವು, ನೀನು ಬಾ, ನನ್ನ ಕಂಪ್ಯಾನಿಯನ್ ನೀನು. ಹಾಗೆ ಎಮಿಲಿ ಡಿಕಿನ್ಸನ್ ಅಂತ ಅಮೇರಿಕನ್ ಪೊಯೆಟ್ ಒಬ್ಬಳು ಹೇಳ್ತಾಳೆ, ಐ ಕುಡ್ ನಾಟ್ ಸ್ಟಾಪ್ ಫಾರ್ ಡೆತ್, ಹಿ ಕೈಂಡ್ಲಿ ಸ್ಟಾಪ್ಡ್ ಫಾರ್ ಮೀ. ಸಾವುಗೋಸ್ಕರ ನಾನು ಕಾಯೋಕ್ಕಾಗಲಿಲ್ಲ ಅಂತ. ಯಾಕೆ? ನನಗೆ ಜೀವನ ನಡೆಸಬೇಕು, ಸಾವೇ ಒಂದು ನಿಮಿಷ ತಡಿ ನೀನು ಅಂತ. ಅದಕ್ಕೆ ಅವನೇನು ಮಾಡ್ದ, ಆಯ್ತಮ್ಮ ನಿನ್ನ ಜೀವನ ಮುಗಿಸೋದಾಗ ನಾನು ವೇಟ್ ಮಾಡ್ತೀನಿ ತಡಿಯಿಂದ. ಅವ್ರು ಹೇಳ್ತಿರೋದು ಅದೇನೆ, ಸಾವನ್ನು ಕಂಡ್ರೂ ಅದನ್ನು ಪ್ರೀತಿಯಿಂದ ಕಾಣ್ತೀನಿ ನಾನು. ಯಾಕೆ? ಸಾವು ಅನ್ನೋದು ಜೀವನದ ಕೊನೆ, ಅದಕ್ಕೆ ಮುಂದಕ್ಕೆ ಹೋಗುತ್ತೆ ಅಂದ ಬೇಡ. ಹೆಂಗೆ ಅಂತಂದರೆ ಸಾವು ಕೂಡ ಮುಖ್ಯ. ಯಾಕೆ? ಚೆನ್ನ. ಯಾಕೆ ಅಂದರೆ ಸಾವಿನಲ್ಲಿ ನೋವಳಿದು ಚೆಲುವೆದ್ದು ನೋಡೆ, ಮಿತ್ತು ಬದುಕಿಗೆ ತಕ್ಕ ಬೆಳಕಿನ ಒಡವೆ. ಸಾವು ಅಂದರೆ ಏನು ಅಂದರೆ ಜೀವನಕ್ಕೆ ಒಂದು ತಂಪಾದ ಬೆಳಕಿನ ಒಡವೆ ಇದ್ದಂಗೆ ಅಂತೆದು. ಸೌಂದರ್ಯವನ್ನು ಹೆಚ್ಚಿಸುತ್ತಂತೆ ಯಾವುದು? ಸಾವು. ಯಾಕೆ? ಸಾವೇ ಇಲ್ಲ ಅಂತಂದ್ಬಿಟ್ಟು ಎಲ್ಲರೂ ಯಾವಾಗಲೂ ಇರೋದಾಗಿದೆ, ಏನು ಗತಿ ಆಗ್ತಿತ್ತು ನೋಡಿ. ಸಾವು ಕೂಡ ಒಂದು ಬಿಡುಗಡೆ ಅಲ್ವೇ? ಅದನ್ನು ಸಾವನ್ನು ಒಂದು ಬಿಡುಗಡೆ. ಆದರೆ ಸಾವನ್ನು ಕಂಡು ಅವರು ಹೆದರೋದೂ ಇಲ್ಲ, ಸಾವು ಇಲ್ಲ ಅಂತಲೂ ಅಂದ್ಕೊಳ್ಳೋದಿಲ್ಲ. ಅದರ ಬದಲು ಸಾವನ್ನು ಕಂಡುಬಿಟ್ಟು ನೋಡಿ ಎದುರಿಸ್ತಾರೆ. ಯಾಕೆಂದರೆ ಸಾವೇ ನೀನಿದೆಯಲ್ಲ, ಎಷ್ಟು ಇಷ್ಟ ನನಗೆ ನೀನು. ಯಾಕೆ ಅಂತಂದರೆ ನಿನ್ನಿಂದ ಜೀವನ ಸುಂದರವಾಗಿ ಕಾಣಿಸ್ತಿದೆ ಅಂತ. ಯಾಕೆಂದರೆ ಸಾವು ಕೊನೆ ಆಗಿಬಿಡುತ್ತೆ ಜೀವನಕ್ಕೆ. ಅಂದರೆ ಜೀವನವನ್ನು ನನಗೆ ಅನುಭವಿಸಬೇಕು, ನಾನು ಜೀವನದ ಸಂತೋಷವನ್ನೆಲ್ಲ ಪ್ರತಿಕ್ಷಣವು ಅನುಭವಿಸಬೇಕು ಅಂದರೆ ಸಾವಿರೋದ್ರಿಂದ ಅದನ್ನು ನಾನು ಸಾವಿಗೆ ಒಂದು ರೆಕಗ್ನಿಷನ್, ಸಾವೇ ನೀನು ಸುಂದರ, ಚೆನ್ನಾಗಿರುತ್ತೆ ನೀನು. ಇದನ್ನು ಎಷ್ಟರ ಮಟ್ಟಿಗೆ ಆಗಲಿ ಅಂತಂದರೆ ಹೇಳ್ತಾರೆ, ಚೆಲುವು ಒಲವುಗಳಿಂದ ತುಂಬಿ ಹೋಗಿದೆ ಲೋಕ. ನಾವು ನೋಡಿ ಎಲ್ಲ ಕಡೆ ಎಷ್ಟು ನೆಗೆಟಿವ್ ಇದೆ ಅಂತೀವಿ. ಇವರು ನೋಡಿದ್ರೆ ಚೆಲುವು ಒಲವುಗಳಿಂದ ತುಂಬ ಹೋಗಿದೆಯಂತೆ ಲೋಕ, ತುಂಬ ತುಳುಕ್ತಾ ಇದೆ ಅಂತ ಚೆಲುವಿನಿಂದ. ಇರುವುದನ್ನು ಬಿಟ್ಟು ಇಲ್ಲದ್ದನ್ನು ಬಯಸುವುದು ಜಾಣತನವಲ್ಲ. ಅಡಿಗರಿಗೆ ಒಂದು ಟಾಂಟದು. ಅವರು ಇರುವುದನ್ನು ಬಿಟ್ಟು ತುಡಿಯುವುದೇ ಜೀವನ ಅಂತಾರಲ್ಲ, ಇಲ್ಲ, ಇರೋದನ್ನು ಬಿಟ್ಬಿಟ್ಟು ಯಾಕೆ ಹೋಗ್ತೀರಾ? ಇನ್ನೊಂದರ್ಥ, ತುಂಬ ಅಧ್ಯಾತ್ಮವಾದಿಗಳಾಗಬೇಡಿ ಅಂತ. ಅದೆಲ್ಲೋ ಇದೆ ಸ್ವರ್ಗ, ಬೇಡ, ಇರೋದಿದು, ಇಲ್ಲಿದೆ ಕೊಟ್ಟ ಕುದುರೆ, ಅದನ್ನು ಏರಿ ಸಂತೋಷಪಡಿ. ನಮಗೆ ಬಿಟ್ಟದ್ದು ಆಯ್ಕೆ, ನಿಮಗೆ ಇದು ಬೇಕೋ ಅದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ഇരുಳಾದ ಮೇಲೆ ಹೋಪ್ಫುಲ್ನೆಸ್, ಆಶಾವಾದ. ಹೇಗೆ? ഇരുಳಾದ ಮೇಲೆ ಮೂಡುವುದು ಬೆಳಕು ಸರದಿಯಲ್ಲಿ. ಇವಾಗ ರಾತ್ರಿ, ನಾಳೆ ಬೆಳಿಗ್ಗೆ ಇದ್ದೇ ಇದೆ. ಕತ್ಲೆ ಅಂತ ಹೆದರಬೇಡಿ, ಬೆಳಕು ಬಂದೇ ಬರುತ್ತೆ. ಬಂದು ಬಿಡುವುದು ಎಂದೂ ಎದೆಯರಳಿ ಕವಿತೆ, ಬಾಳ ಬಳ್ಳಿಗಳಲ್ಲಿ ಮೊಗ್ಗರಳಿ ಹೂವಾಗಿ, ಸಾವು ಸಾಯಲಿ ಎಂದು ಹಾಡಬೇಕು ಇಂಪಾಗಿ. ನಾವು ಹಾಡಬೇಕಾದ್ರಿಂದ ಸಾವು ಸಾಯಲಿ ಅಂದರೆ ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ, ನಾನು ಅದಕ್ಕೆ ಲೆಕ್ಕವೇ ತಗೊಳ್ಳೋದಿಲ್ಲ ಅಂತ. ಇದನ್ನು ಅವರು ಅದಕ್ಕೆ ಹೇಳ್ತಾರೆ, ಬದುಕು ಅನ್ನೋದು ಒಂದು ಅನುಭವ. ಸಾವು ಅದರಾಚೆಗಿನ ಹಾಡು, ಸಾವನ್ನು ಮೀರಿದಂಥ ಹಾಡು. ಎಲ್ಲರಿಗೂ ಬಂದೇ ಬರುವುದು ಸಾವು. ಇದು ಯಾರು ಹೇಳಬೇಕಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ಬಂದೇ ಬರುತ್ತೆ. ಚಿತೆಯಗ್ನಿ ಉರಿಯುತ್ತಿದೆ, ಸಾವು ಹಿಂಜರಿಯುತ್ತಿದೆ, ಹಿಂದಕ್ಕೆ ಹೋಗ್ತಾ ಇದೆ. ಬದುಕೊಂದೇ ನಿಜ,
ಸಾವು ಸುಳ್ಳು ಗೆಳೆಯ. ನೀನು ಮಾರ್ಕಬೇಕಾದ್ದು ಬದುಕನ್ನು, ಸಾವಿನ ವಿಷಯ ಯೋಚನೆ ಮಾಡ್ತಾ ಇರಬೇಡ. ಅಂದಾನೆ ಬದುಕೇ ನಿಜ, ಸಾವು ಸುಳ್ಳು, ಸಾವನ್ನು ಮರ್ತು ಬಿಡು ಗೆಳೆಯ ಅಂತಾರೆ. ಹೀಗೆ ಅನ್ನೋದ್ರ ಮೂಲಕ ಅವರು ಮನೆಯಿಂದ ಮನೆಗೆ ಅನ್ನುವಂಥ ಮನೆಯಿಂದ ಮನೆಗೆ ಅನ್ನೋದು ಭಾಳ ಪ್ರಸಿದ್ಧವಾದ ಅವರ ಪದ್ಯದಲ್ಲಿ ಸಾವಿನ ವಿಷಯವನ್ನು ತುಂಬ ತಮಾಷೆಯಾಗೂ ಹೇಳ್ತಾರೆ. ಏನಾಗ್ಬಿಟ್ಟಿದೆ ಅಂತಂದರೆ ಪೇಪರಲ್ಲಿ ಬಂದ್ಬಿಟ್ಟಿದೆ, ಯಾರು ಕತೆ ಹೇಳ್ತಿದ್ದಾನಲ್ಲ ಅವನ ಹೆಸರಿನವನು ಒಬ್ಬ ಪಕ್ಕದ ರೋಡಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ. ಹೇಗೆ ಐಡೆಂಟಿಟಿ ಕ್ರೈಸಿಸ್, ಅದು ಸತ್ತೋಗಿದ್ದಾನೆ. ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ, ಏನು ಇವನೇ ಸತ್ತೋದ ಅಂತ. ಇವನು ಪಾಪ ಹೇಳ್ತಾನೆ, ಅಯ್ಯೋ ಏನಾಗ್ಬಿಡೋದು, ನಾನು ಇಲ್ಲೇ ಇದ್ದೀನಿ, ಅದು ಹೆಂಗೆ ನಾನು ಸತ್ತೆ ಅಂತ. 3ನೇ ಪುಟದಲ್ಲಿ ಅಪಘಾತವಾಗಿತ್ತು, ನನ್ನದೇ ಹೆಸರಿನವನು ಈ ಬೀದಿಯವನೊಬ್ಬ ನಿನ್ನೆ ಲಾರಿಗೆ ಸಿಕ್ಕಿ ಸತ್ತನಂತೆ, ಸತ್ತೋಗ್ಬಿಟ್ಟಿದ್ದಾನೆ. ಸುದ್ದಿ ಪೂರಾ ಗದ್ಯವೆಂದು ಟೀಕಿಸಬೇಡ, ಗದ್ಯದಲ್ಲೂ ಮಂದಿ ಸಾಯಬಹುದು, ಬರೀ ಪದ್ಯದಲ್ಲಿ ಸಾಯಬೇಕಾಗಿಲ್ಲ. ಅವನು ಇದು ಇನ್ನೂ ಚೆನ್ನ, ಹೆಂಗೆ ಬದುಕಿದ್ದೀವಿ ನೋಡಿ. ಅವನು ಇದ್ದದ್ದೇ ಅಷ್ಟಾಗಿ ತಿಳಿದಿರಲಿಲ್ಲ, ಅವನು ಬದುಕಿದ್ದೇ ಗೊತ್ತಿಲ್ಲ, ಸತ್ತಿದ್ದು ಯಾರು ಗೊತ್ತಾಗಬೇಕು. ಸತ್ತದ್ದು ಎಲ್ಲರಿಗೂ ಗೊತ್ತಾಯಿತು, ಪೇಪರಲ್ಲಿ ಬಂದ್ಬಿಡ್ತಲ್ಲ, ಓ ಇವರು ಇದ್ರೆ ಅಂದರೆ ಸತ್ತಿದ್ರು ಅಂದ್ಕೊಂಬಿಟ್ಟಿದ್ದೆ ಅಂತ. ಆಮೇಲೆ ನನ್ನ ಮೇಲೆ ಆಕಾಶ ಕಳಚಿ ಬಿತ್ತು, ಸತ್ತವನು ನಾನಲ್ಲವೆಂದು ನನಗೂ ಗೊತ್ತು. ನಾವು ರಿಟೈರ್ ಆದವರು ಇದಕ್ಕೆ ಬ್ಯಾಂಕಿಗೆ ಒಂದು ಸರ್ಟಿಫಿಕೇಟ್ ಕೊಡಬೇಕಲ್ಲ, ಐ ಎಮ್ ಅಲೈವ್ ಅಂತ. ಅವ್ರ ಹತ್ರ ಹೋಗಿ ಹೇಳಬೇಕು, ಸರ್ ನಾನೇ ಸರ್, ನೀವೇ ಸರ್ ಗೊತ್ತು, ಆದರೆ ನೀವು ಬದುಕಿದ್ದೀರಿ ಒಂದು ಸರ್ಟಿಫಿಕೇಟ್ ತೊಗೊಂಬನ್ನಿ ಸರ್ ಅಂತಾರೆ ಅವರು. ಆ ತಮಾಷೆ ಇಲ್ಲಿ ಆಯಿತಾ. ಆದರೂ ಕನ್ನಡಿಯಲ್ಲಿ ಇಣುಕಿ ನೋಡಿ ಅಧೈರ್ಯ, ನಾನು ಅಲ್ಲ ಸತ್ತಿರೋದು, ಆದರೂ ಕನ್ನಡಿಯಲ್ಲಿ ಒಂದ್ಸಲ ನೋಡ್ಕೊಂಡಂತೆ ನಾನೇನಾ ಇದ್ದೀನಿ. ಹೋದ ಅಲ್ಲಿಗೆ ಹೋಗಿ ಹೇಳೋಕ್ಕೆ ಪಾಪ ಒದ್ದಾಡ್ತಾರೆ, ಫೋನ್ ಮಾಡ್ತಾರೆ ಯಾರಿಗೆ, ಪತ್ರಿಕಾಗೋರು, ಸ್ವಾಮಿ ನಾನೆಲ್ಲ ಸತ್ತಿರೋದು ಅಂತ. ನಮಸ್ಕಾರ ದೇವರು, ಒಂದು ಖಂಡಿತವಾಗಿ ನಿಮಗೆ, ಇನ್ನೊಂದು ನನ್ನ ಹೆಸರಿಗೆ ನೀವು ಕಾಣಿಸಿದ ಲೋಕಕ್ಕೆ. ಓಕೆ, ಕಾಣಿಸಿದ್ರ ಲೋಕಕ್ಕಲ್ಲ, ಅಲ್ಲ ನಿಮ್ಮೇನು ತಪ್ಪಿಲ್ಲ, ಮುದ್ರಣ ದೋಷ, ಆದರೂ ಸುದ್ದಿ ಸಂದಿಗ್ಧವಾಗಿದೆ ಸ್ವಾಮಿ, ದಯವಿಟ್ಟು ಸೂರ್ಯಚಂದ್ರ ಸಾಕ್ಷಿಯಾಗಿ ಬೇಡ, ಇನ್ಮೇಲಿಂದ ಬರೀ ಸೂರ್ಯನ ಸಾಕ್ಷಿಯಾಗಿ, ಚಂದ್ರ ಬೇಡ, ತುಳಿದ್ಬಿಟ್ಟಿದ್ದಾರಲ್ಲ ಜನ ಹೋಗಿ, ಬರೀ ಸೂರ್ಯನೊಬ್ಬನ ಸಾಕ್ಷಿಯಾಗಿ ನಾನು ಬದುಕಿದ್ದೇನೆ, ಕೃಪೆ ಮಾಡಿ ತಿದ್ದುವೀರಾ. ಅವನು ಹೇಳ್ತಾನೆ, ಹೌದೇನು, ಹೌದಾ ನೀವು ಬದುಕಿದ್ದೀರಾ, ಓಕೆ ಕ್ಷಮಿಸಿ, ಸರಿ ನಾಳೆಯೇ ತಿದ್ದುವ, ನೀವು ಬದುಕಿರುವುದು ಎಲ್ಲರಿಗೆ ತಿಳಿಸುವ. ಆಹಾ ಎಂಥ ನಿರ್ಲಿಪ್ತತೆ, ಎಂಥ ಸಮಾಧಾನ, ರಾಮ ಅಂತಾರೆ ಇವರು. ಅಂದರೆ ಸಾವನ್ನು ಕೂಡ ತಮಾಷೆಯಿಂದ ಲಘುವಾದ ಧಾಟಿಯಲ್ಲಿ ನೋಡುವಂತಹ ಒಂದು ಮಾನಸಿಕ ಶಕ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟು ಕಡೆಗೆ ಕಾದು ಕೂತ್ಕೋತಾರೆ. ಏನು ಮಾಡೋದು, ಬಾಗಿಲು ತೆಗೆದಿದ್ದಂತೆ 3 ಜನ ಬ್ರಾಹ್ಮಣರು ಬಂದುಬಿಡ್ತಾರೆ. ಅವರು ಈ ಮನೆಯನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಆ ಮನೆ ಅಡ್ರೆಸ್ ಅದು, ಇವರೇ ಸತ್ತೋದ್ರು ಅಂದ್ಕೊಂಡು ಪಾಪ ಇವರಿಗೆ ಎಲ್ಲ ಕರ್ಮಗಳನ್ನು ಮಾಡೋಕೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಅವರು ಇದ್ದು ಹೋಗ್ತಾರೆ. ಆದರೂ ಕೂಡ ಮನಸ್ಸು ಹೆಂಗೆ ಆಗುತ್ತೆ ಅಂದರೆ, ಅವರಿಗೆ ಕಿವಿ ಮುಟ್ಟಿ ಪ್ರವರ ಹೇಳಿದೆ, ಅಡ್ಡ ಬಿದ್ದೆ, ಹರಿಸಿ ಹೋದರೂ ನೋಡು, ಆಶೀರ್ವಾದ ಮಾಡಿದಂತೆ 3 ಬೆಂಕಿಗಳಂತೆ 3 ಕಾಲಗಳಂತೆ ಒದಗಿದ ಅಭ್ಯಾಗತರು, ಅಕಸ್ಮಾತ್ ಬಂದವರು. 50 ಕಳೆದಿದೆ, 50 ವಯಸ್ಸಾಗ್ಬಿಟ್ಟಿದೆ, 50 ಕಳೆದರೂ 50 ಉಳಿದಿತ್ತು, ಇನ್ನೊಂದು 50 ನೋಡಿ. ಇದೇ ಆಸೆ ಅಂತನ್ನೋದು. ಅಂದರೆ ಆಸೆ ಅಲ್ಲ, ಅದು ಜೀವನದಲ್ಲಿರುವಂಥ ಒಂದು ಆಶಾವಾದ. 50 ಕಳೆದರೂ 50 ಉಳಿದಿತ್ತು, ನನ್ನ ಸಂದರ್ಭಕ್ಕೆ ಅಷ್ಟು ಸಾಕೆಂದೆದ್ದೆ, ಸಾಕಪ್ಪ ಇಷ್ಟಾದರೂ ಉಳಿದಿದೆಯಲ್ಲ. ಹೀಗೆ ಶಾಂತವಾಯಿತು ಕಡಲು, ಶಾಂತವಾಯಿತು ಗಗನ ಅಂದ್ಬಿಟ್ಟು ಓಂ ಶಾಂತಿ ಶಾಂತಿ. ಯಾಕೆಂದರೆ ಎಲ್ಲ ನೆಲದ ಮೇಲೆಲ್ಲ ಮಂತ್ರಾಕ್ಷತೆ. ಸಾವಿನ ವಿಷಯ ಬಂದ್ರೂ ಶುಭವಾಗಿಯೇ ಮುಗಿಯುತ್ತೆ ಇವರಿಗೆ ಜೀವನ. ಹಾಗಾಗಿ ಸಾವು ಕೂಡ ಒಂದು ಶುಭವಾದಂತಹ ಕಣೆ. ಆದರೆ ಆ ಸಂದರ್ಭದಲ್ಲಿ ಎಷ್ಟೋ ಕಷ್ಟ ಸುಖಗಳ ಪ್ರಶ್ನೆಗಳು ಬರ್ತವೆ. ಮನೆಯಿಂದ ಮನೆಗೆ ಅಂತ ಇದಿಲ್ಲ, ಅವರು ಬಾಡಿಗೆ ಮನೆ ತಾನೆ ಬದಲಾಯಿಸ್ತಾ ಹೋಗಬೇಕು. ಓನರ್ಗೆ ಇವರು ಇರೋದು ಇಷ್ಟ ಇಲ್ಲ ಅಂತ ಹೇಳೋದು ಕಷ್ಟ. ಅವನು ಸಣ್ಣ ಉಪಾಯ ಮಾಡ್ದ, ಮಗಳಿಗೆ ಸಂಗೀತ ಹೇಳಿಸ್ಕೊಟ್ಟ. ಮಗಳ ಸಂಗೀತ ಸಾಕಂತೆ ಇವರಿಗೆ ಮನೆ ಖಾಲಿ ಮಾಡೋದಕ್ಕೆ, ಅಷ್ಟು ಚೆನ್ನಾಗಿತ್ತು ಕೇಳೋದಕ್ಕೆ. ಅದೇ ಒಂದು ದೊಡ್ಡ ಹಿಂಸೆ. ಅವತ್ತಿಂದ ಮಳೆಗಾಲ ಬರೀ ಕಪ್ಪೆ ವಟವಟ, ಯಾಕೆಂದರೆ ಅವಳು ಸಾರಿಗಮ ಹಾಡ್ತಿದ್ದಾಳಲ್ಲ, ವಿಧಿ ಇಲ್ಲದೆ ಬಿಟ್ಟು ಹೋಗ್ತಾರೆ ಮನೇನ. ಆವಾಗ ಏನೋ ವಸ್ತುಗಳು ಹೊತ್ಕೊಂಡು ಹೋಗಬೇಕು, ಹೊತ್ಕೊಂಡು ಹೋಗೋದು ಕಷ್ಟ, ಕತ್ತಲಿಗೆ ಕಾಯಬೇಕು, ಕತ್ತಲಲ್ಲಿ ತೊಗೊಂಡು ಹೋಗಬೇಕು. ಇದು ಒಂಥರ, ಇದು ಇನ್ನೊಂದು ದೃಷ್ಟಿ, ಈ ಜನ್ಮದಿಂದ ಮುಂದಿನ ಜನ್ಮ ಅಂತಲೂ ಅರ್ಥ ಆಗುತ್ತೆ. ಆವಾಗ ಅವ್ರು ಹೇಳ್ತಾರೆ, ಇಷ್ಟೆಲ್ಲ ವಸ್ತು ಯಾಕೆ ನಿನಗೆ? ಅವಳನ್ನು ಕೇಳ್ತಾರೆ, ಇಷ್ಟೆಲ್ಲ ಯಾಕೆ, ಇದು 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 ಬಿಸಾಕಬಾರ್ದೆ, ಇದೆಲ್ಲ ಯಾಕೆ? ಅಪೊರಕೆ ಇದೆ, ಮೊರ ಇದೆ, ಇನ್ನೊಂದಿದೆ, ಆಗಿನ ಕಾಲದ ವಸ್ತುಗಳು ಮನೇಲಿ ಬೇಕಾದ್ದು. ಅವಳು ಒಂದೇ ಮಾತು ಹೇಳ್ತಾಳೆ, ಹೇಳೋದು ಸುಲಭ, ಹಳೇದನ್ನು ಎಸೆಯೋದು ಸುಲಭ, ಮೊದಲು ಹೊಸದನ್ನು ತೊಗೊಂಬನ್ನಿ. 7 ಮಕ್ಕಳ ತಾಯಿ ನಕ್ಕಳು. ಅವಳು ಹೇಳ್ತಾಳೆ, 7 ಮಕ್ಕಳ ತಾಯಿ ನಕ್ಕಳು, ಏನು ಹೊಸದನ್ನು ತೊಗೊಂಬನ್ನಿ, ಆಮೇಲೆ ಹಳೇದು ಬಿಸಾಕೋಣ ಅಂತ. ಹೊಸ ಪರಕೆ ಬರಲಿ, ಆಮೇಲೆ ಹಳೆ ಪರಕೆ ಬಿಸಾಕೋಣ ಅಂತ.
ಆ ನಕ್ಕ ತಕ್ಷಣ ಗೊತ್ತಾಗುತ್ತೆ ಏನು ಅಂದರೆ ಬಡತನವನ್ನು ಹೇಳ್ತಿದ್ದಾಳೆ ಅವಳು. ಹೇಳ್ತಿಲ್ಲ ಪಾಪ, ಬಡತನದ ಅನುಭವ ಇದೆ. ನಗೆ ಕೊಂದಂತೆ ಹಾಗೆ ಕೊಲ್ಲಲಾರದು. ಅದೇ ಒಂದು ಚುಚ್ಚುತ್ತೆ, ನೋವಾಗುತ್ತೆ. ಇಂತಹ ನೋವನ್ನು ಎದುರಿಸಿದವರು, ಆ ಕಷ್ಟವನ್ನು ಎದುರಿಸಿದವರು, ಆ ಕಷ್ಟವನ್ನು ನುಂಗಿದವರು, ಅದನ್ನು ನುಂಗಿಯೂ ನಮಗೆ ಹಾಡನ್ನು ಕೊಟ್ಟವರು ನರಸಿಂಹಸ್ವಾಮಿಯವರು. ಹಾಗೆ ಸಂತೋಷದಿಂದ ಬದುಕಿದ್ದು. ಅದಕ್ಕೆ ಹೇಳ್ತಾರೆ, ಎಷ್ಟೋ ಜನ ಅವರ ಅನುಭವ ತೆಳುವು ಅಂದರು, ಅವರ ಕಾವ್ಯ ಹೇಳಿಕೆ ಅಂತಂದರು. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ, ನಾನು ಬೆಳಕನ್ನು ಕುರಿತು ಹಾಡ ಬಂದಿದ್ದೇನೆ, ನೀವು ಕತ್ತಲೆಯತ್ತ ನನ್ನ ಸೆಳೆವಿರೇಕೆ? ನನ್ನನ್ನು ಯಾಕೆ ಕತ್ತಲೆ ಕಡೆ ಎಳಿತೀರ? ನಾನು ಬೆಳಕಿನ ವಿಷಯ ಹಾಡಬೇಕು ಅಂತಿದ್ದೀನಿ. ನಾನು ಒಳ್ಳೆಯದನ್ನು ಹೇಳಬೇಕು ಅಂತ, ಕೆಟ್ಟದ್ದನ್ನು ಹಾಡು ನನ್ನ ಹತ್ರ ಯಾಕೆ ಹೇಳ್ತೀರಾ? ನೀವು ಕಗ್ಗತ್ತಲೆಗೆ ಕಾದು ಕುಳಿತಿದ್ದೀರಿ, ದೀಪಾವಳಿಯ ಬೆಳಕು ಬೇಡವೇನು? ನಿಮಗೆ ಬೆಳಕು ಬೇಡವೇನು? ಕಗ್ಗತ್ತಲೆ ಕಾದ್ಕೊಂಡು ಕೂತಿರೇನು? ಚಂದ್ರನಿಲ್ಲದ ರಾತ್ರಿಯಲ್ಲಿ ನಕ್ಷತ್ರಗಳು ದೂರ ದೂರಕ್ಕೆ ಎಂಥ ಸಿರಿಯ ಬೆಳಕು. ಅವ್ರು ಹೇಳ್ತಾರೆ, ಚಂದ್ರನಿಲ್ಲದ ರಾತ್ರಿ, ಅದು ಅಮಾವಾಸ್ಯೆ ಕತ್ಲೆ ಅನ್ಬೇಡಿ, ನಕ್ಷತ್ರದ ಬೆಳಕು ಕಾಣಿಸ್ತಿದೆ, ಅಂಥ ಬೆಳಕಿದೆ, ಅದನ್ನು ನೋಡಿ. ಅಂದರೆ ಇರೋದ್ರಲ್ಲಿ ಒಳ್ಳೆಯದನ್ನು ನೋಡಿ, ಸಂತೋಷವನ್ನು ಕಾಣಿ ಅಂದ್ಬಿಟ್ಟು ಹೇಳ್ತಾರೆ. ತನ್ನದೇ ಪರಿಹಾರ, ನಾನು ಪರಿಹಾರ ಕೊಟ್ಟೆ ಅನ್ನೋ ಭ್ರಮೆಯೂ ಇಲ್ಲ, ಅಹಂಕಾರವೂ ಇಲ್ಲ ಅವರಿಗೆ. ನಾನು ಹೇಳ್ತಿದ್ದೀನಿ ನೋಡ್ರಿ, ಹಿಂಗೆ ಬದುಕ್ರಿ ಅನ್ನುವಂತಹ ಏನು ಪಾಠ ಹೇಳುವಂತಹ ಉಪದೇಶಕ ಪ್ರವೃತ್ತಿ ಅಲ್ಲ ಅವ್ರದ್ದು. ತನ್ನ ಸ್ವಭಾವವನ್ನು, ತನ್ನ ಸಂತೋಷವನ್ನು ಹಂಚ್ಕೊಳ್ಳೋದಷ್ಟೇ. ನೋವು ಕಂಬನಿ ಬದುಕು. ನಾನು ಕಾವ್ಯದ ಮೂಲಕ ಕಷ್ಟವನ್ನೆಲ್ಲ ಪರಿಹರಿಸಿದೆ ಅಂತ ಅವ್ರು ಹೇಳೋದೇ ಇಲ್ಲ, ಭ್ರಮೆನೇ ಮಾಡ್ಕೊಳ್ಳಲ್ಲ. ನೋಡಿ, ನೋವು ಕಂಬನಿ ಇವೇನು ಬದುಕು. ಬದುಕಲ್ಲಿ ನೋವು ಇದೆ, ಕಂಬನಿನೂ ಇದೆ. ಹಾಗಾದರೆ ಕರವಸ್ತ್ರ ಕವಿತೆ, ಕರವಸ್ತ್ರ ಕವಿತೆ, ಕವಿತೆ ಕರವಸ್ತ್ರ, ಕಣ್ಣು ಒರೆಸ್ಕೊಳ್ಳೋಕ್ಕಷ್ಟೇ. ನಾವೇನು ನಿಮ್ಮನ್ನು ಕಂಬನಿನೆಲ್ಲ ನಿಲ್ಲಿಸ್ಬಿಡೋದಿಲ್ಲ. ಹಾಗೆ ಎಲ್ಲ ದನಿಗಳ ನಡುವೆ ನನ್ನದೂ ಒಂದು ದನಿ, ಸಪ್ತಸಾಗರಗಳಲ್ಲಿ ನಾನೊಂದು ಹನಿ. ನಾನು ಈ ವಿನಯ ಇದೆಯಲ್ಲ, ಸಂತೋಷವಾಗಿರಬೇಕು ಅಂತ ಹೇಳ್ತಾರೆ ಅಂದ ಮಾತ್ರ ನಾನೇ ಅಧ್ಯಾಪಕ, ನಾನೇ ಉಪದೇಶಕ, ನಾನೇ ಎಲ್ಲವನ್ನು ಹೇಳ್ಕೊಡೋನು ಅನ್ನುವಂತಹ ಭ್ರಮೆಯಾಗಲಿ, ಅವಿನಯವಾಗಲಿ, ಅಹಂಕಾರವಾಗಲಿ ಇಲ್ಲ. ಜೀವನವನ್ನು ಸಂತೋಷವಾಗಿ ಬದುಕಬಹುದು ಅನ್ನೋವಂಥ ವಿನಯ ಇದೆ ಅವರ ಕವನದಲ್ಲಿ. ಅದಕ್ಕೆ ಅದು ಮನಸ್ಸಿಗೆ ತಟ್ಟುತ್ತೆ. ಅದಕ್ಕೆ ಹೇಳ್ತಾರೆ, ಹಾಗಾದರೆ ಕವಿ ಅನ್ನೋನು ಏನು ಮಾಡಬೇಕು? ದುಃಖಮಯವೀ ಬದುಕು ಎನ್ನುವವ ಕವಿಯೇ. ದುಃಖಮಯ, ಅದನ್ನು ಹೇಳೋದು ಕವಿ ಬೇರೆ ಬರಬೇಕಾ? ದುಃಖಮಯ ನಮಗೆ ಗೊತ್ತು. ದುಃಖಮಯವೀ ಬದುಕು ಎನ್ನುವವನು ಕವಿನೇನು? ಅವನು ಕವಿ ಅಲ್ಲ. ಸುಖವೆಂಬುದಿಲ್ಲವೇ ದುಃಖದ ಅನುಭವಿಗೆ. ದುಃಖವನ್ನು ಅನುಭವಿಸೋದಕ್ಕೆ ಸುಖ ಅನ್ನೋದು ಇಲ್ವೇ ಇಲ್ವೇ? ಪೂರ್ಣ ದುಃಖವೇನೆ ಅವನಿಗೆ. ಸುಖ ನುಡಿದಂತಾನೆ. ಹಾಗಾದರೆ ಸುಖ ಬರೀಲಿ, ದುಃಖ ಯಾಕೆ ಬರಿಬೇಕು? ದುಃಖ ದಿನ ದಿನ ಬಂದು ಇರಿದಿರಿದು ಪೋಗೆ, ಹರ್ಷ ವರ್ಷಕ್ಕೊಮ್ಮೆ ಇಣಿಕಿ ನೋಡೆ. ನೋಡಿ, ದುಃಖನೇ ಹೆಚ್ಚು. ದ ಕಮ್ ಇನ್ ಬೆಟಾಲಿಯನ್ಸ್ ಅಂತ ಶೇಕ್ಸ್ಪಿಯರ್ ಹೇಳೋ ಹಂಗೆ. ಅವರು ದೇ ಡೋ ನಾಟ್ ಕಮ್ ಆ್ಯಸ್ ಸಿಂಗಲ್ ಸೋಲ್ಜರ್ಸ್ ಅಂತ. ಅವನು ಕಷ್ಟಗಳು ಸಿಂಗಲ್ ಸೈನಿಕನಾಗಿ ಬರೋಲ್ಲ, ದೇ ಕಮ್ ಇನ್ ಬೆಟಾಲಿಯನ್ಸ್ ಅಂತ. ಆ ಥರ ಇಲ್ಲಿ ಅದಕ್ಕೆ ಹೇಳ್ತಾರೆ, ದುಃಖ ಹೆಂಗೆ ಬರುತ್ತೆ? ದುಃಖ ದಿನ ದಿನ ಬಂದು ಇರಿದಿರಿದು ಹೋಗೆ, ನಮ್ಮನ್ನು ಈರ್ದು ಹೋಗುತ್ತೆ, ದಿನ ದಿನ ಬರುತ್ತೆ. ಹರ್ಷ ಸಂತೋಷ, ಹರ್ಷ ವರ್ಷಕ್ಕೊಮ್ಮೆ ಇಣಿಕಿ ನೋಡೆ. ಒಂದು ಸಲ ಚೆನ್ನಾಗಿದ್ದೀರಾ ಅಂತ ಹೋಗುತ್ತಂತೆ, ಹರ್ಷ ಹೆಚ್ಚೊತ್ತು ಬರಲ್ಲ. ಆದರೆ ಅವ್ರು ಹೇಳೋದು, ಆ ಹರ್ಷದ ಕ್ಷಣವನ್ನು ಹಿಡ್ಕೊಳ್ಳಿ, ಆ ದುಃಖ ದಿನ ಬರೋದನ್ನ ಬಿಟ್ಬಿಡಿ. ಬದುಕಿಗೂ ಸಾವಿಗೂ ನಡುವೆ ನಿಂದು ಈ ಭೂಮಿ, ಬದುಕಿಗೂ ಸಾವಿಗೂ ನಡುವೆ ನಿಂತ್ಕೊಂಡು, ಯಾಕಂದ್ರೆ ನಮ್ಮದು ಬದುಕು, ಸಾವು ಅಲ್ಲಿದೆ. ನಾವು ಏನು ಮಾಡಬೇಕೀಗ? ಸಾವನ್ನು ಮರೆಯೋದಕ್ಕೆ. ಈ ಭೂಮಿ ಈ ಚೆಲುವು ನಮ್ಮದೆಂದು ಹೊತ್ತ ಹೊರೆ ಬರು ಹಗುರವೆಂದು ಎನ್ನದವ ಕವಿಯೇ. ಅವನೇನು ಮಾಡಬೇಕು? ಈ ದುಃಖ ಕಷ್ಟ ಎಲ್ಲ ಹೇಳಿದ್ರೂ ಅವನೇನು ಹೇಳಬೇಕು? ಸಾವಿನ ತುದಿ ಅಲ್ಲಿದೆ, ಬದುಕಿನಲ್ಲಿ ನಿಂತು ಏನು ಹೇಳಬೇಕು? ನಮ್ಮ ದುಃಖ ಬಲು ಹಗುರ. ಯಾಕೆ? ಸುತ್ತಲೂ ಪ್ರಪಂಚದಲ್ಲಿ ಇಷ್ಟೊಂದು ಒಳ್ಳೆಯದಿದೆ, ಸಂತೋಷವಿದೆ, ಸೌಂದರ್ಯ ಇದೆ, ಅವುಗಳನ್ನು ನೋಡಿ ನಾವು ಸಂತೋಷವಾಗಿ ಬದುಕೋಣ ಅಂತ ಹೇಳುವಂತಹ ಈ ಮೆಸೇಜ್, ಸಂದೇಶ ಅವರದ್ದು. ಇಂತಹ ಹಾಡನ್ನು ಹಾಡಿದವರು ಒಂದು ಮಾತು ಹೇಳ್ತಾರೆ, ಹಾಡು, ಇಂತಹ ಹಾಡು ಮುಗಿಯುವುದಿಲ್ಲ. ಈ ಒಳ್ಳೆಯ ಹಾಡಿದೆಯಲ್ಲ, ಸುಖವನ್ನು ಹೇಳೋ ಹಾಡು ಮುಗಿಯುವುದಿಲ್ಲ. ಮುಗಿದರೆ ಅದು ಹಾಡಲ್ಲ, ಅದು ಮುಗಿದು ಬಿಟ್ಟರೆ ಹಾಡೇ ಅಲ್ಲ. ಹೀಗೆ ಹಾಡಿಕೊಂಡು ಇಹದ ಪರಿಮಳದ ಹಾದಿಯನ್ನು ಹುಡುಕೊಂಡು ಹೋದವರು ನರಸಿಂಹಸ್ವಾಮಿಯವರು. ಸುತ್ತಲಿನ ಪ್ರತಿಯೊಂದು ವಸ್ತುಗಳಲ್ಲಿ, ಹೂವಿನಲ್ಲಿ, ಹಕ್ಕಿಯಲ್ಲಿ ಸಂತೋಷವನ್ನು ಕಂಡವರು ಅವರು. ಆ ಸಂತೋಷವನ್ನು ಅನುಭವಿಸಿ ಸೂಕ್ಷ್ಮ ಕವಿಯಾಗಿ ಸೂಕ್ಷ್ಮ ಕವನಗಳಲ್ಲಿ ಹರಿಸಿದವರವರು. ಅದನ್ನು ನೋಡಿ ಇವತ್ತಿಗೂ ಸಂತೋಷಪಟ್ಟು ಅದರ ಮೂಲಕ ಇಂತಹ ಮೌಲ್ಯ ಸಿಕ್ಕುತ್ತಲ್ಲ, ಹಾಗಾದರೆ ಸಂತೋಷವಾಗಿರೋಕೆ ಎಷ್ಟು ಅವಕಾಶ ಇದೆಯಲ್ಲ ಅಂತ ತಿಳ್ಕೊಳ್ಳೋ ಹಾಗೆ ನಮಗೆ ಆಗೋದಾದರೆ ಅವರ ಕವನವೂ ಸಾರ್ಥಕ, ಅವರ ಕಾವ್ಯವೂ ಸಾರ್ಥಕ, ಅವರ ಸಂದೇಶವೂ ಸಾರ್ಥಕ.
ಮುಗಿದರದು ಹಾಡಲ್ಲ, ಮುಗಿಯದಿದ್ದರೆ ಅದು ಭಾಷಣವಲ್ಲ. ಅದಕ್ಕೋಸ್ಕರವಾಗಿ ನಾನು ಮುಗಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ, ಅದು ಅವ್ರದ್ದು ಮಾತು.